ಮಸ್ಸಿಯನು मसीहा ಜಿಗಿದರೆ अगर कूदेंगे तो ದೇವದೂತರು देवदूत ಅವನನ್ನ उन्हें ಕೈಯಲ್ಲಿ ಎತ್ತಿಕೊಳ್ಳುವರಂದಾಗಿ ಮಸ್ಸಿಯನು ಅಂತ ಬರ್ದಿತ್ತ, हाथ में उठा लेंगे क्योंकि मसीहा के अथवा ऊपर लिखा गया है, या फिर ನಜರೇತಿನ ಯೇಸು नजरीन के यीशु ಬಡಿಗನಾದಂತ ಯೋಸೆಫನ ಮಗ, बड़ही का यूसुफ का बेटा, ಮರಿಯಳ ಮಗ, मिरियम का बेटा ಆತನು ಧುಮುಕಿದರೆ अगर वो गिर जाएंगे तो ಅಂತ ಬರ್ದಿತ್ತ. ऐसे लिखा गया ಅವನ है, ಹೆಸರು, उनका नाम, ಅವನ ಅಡ್ರೆಸ್ उनका एड्रेस ತಗೊಂಡು ಬರ್ದಿತ್ತ. लेकर लिखा गया था। ಆಮೆನ್, आमीन ಆಮೆನ್, आमीन ಹಲ್ಲೆಲೂಯಾ. हालेलुया। ಒಂದು ಹಂಚಿಕೊಳ್ಳುವಂತ ವಾಕ್ಯ बताने वाला वचन ನನಗನ್ನಿಸುತ್ತೆ ಬಹಳ ಭಿನ್ನವಾಗಿದೆ. मैं कहता हूँ बहुत सीधे तरीके से है, ಬಹಳ ಭಿನ್ನವಾಗಿದೆ. बहुत सीधे तरीके ಸ್ವಲ್ಪ से ನೀವು है। ಧ್ಯಾನ ಕೊಟ್ರೆ थोड़ा अगर आप ध्यान देंगे ಅದು तो ಅರ್ಥ ಆಗ್ತದೆ. वो आपको समझ आएगा, ಇಲ್ಲದೆ ಹೋದ್ರೆ नहीं तो ಕನ್ಫ್ಯೂಸ್ ಆಗ್ಬಿಡ್ತದೆ. आप उलझन में पड़ जाएंगे। ಅದಕ್ಕೆ ದಯವಿಟ್ಟು ಧ್ಯಾನ ಕೊಟ್ಟು ಕೇಳಬೇಕಂತ ಕೇಳ್ಕೊಳ್ತೇನೆ. इसीलिए मैं विनती करता हूँ, कृपया करके ध्यान देकर सुनिएगा। ಆಮೆನ್, आमीन ಆಮೆನ್. आमीन। ಹಲ್ಲೆಲೂಯಾ. ವಿತ್ ಬೈಬಲ್ ಹಿಡ್ಕೊಂಡು ಇಲ್ಲಿ ಸ್ವಲ್ಪ ಮತ್ತೆ ಯಾರಾದ್ರೂ ಮಕ್ಕಳನ್ನ ಕಳಿಸ್ಬೇಕು. ಕಮ್ನು ಕೈ ಈಗ ಪುಸ್ತಕ ಹೆಂಗ್ ಹಿಡ್ಕೊಳ್ತೀವಿ ಹಾಗೆ ಹಿಡ್ಕೊ. ಆಮೇನ್, आमीन ಏನೋ ಒಂದು ವಿಷಯ ತೋರಿಸ್ಬೇಕು ಪ್ರಯತ್ನ ಮಾಡ್ತಾ ಇದ್ದೀನಿ. ನನ್ನ ಕಡೆ ಹೊರಡಿ एक विषय दिखाने की कोशिश में कर रहा हूँ। ಇಡೀ ಲೋಕ ಒಂದ್ ಕಡೆಯಲ್ಲಿ, पूरा दुनिया एक तरफ, ಇದು ಒಂದು ಲೋಕ ये एक दुनिया है ಇನ್ ಇಟ್ ಸೆಲ್ಫ್. वो अपने आप में, ಇದು ಒಂದು ಲೋಕ. ये एक दुनिया है। ಭೂಲೋಕದಲ್ಲಿ ಉಳಿದೆಲ್ಲ ಒಂದು ಲೋಕ. पृथ्वी में जो बचा है वो सब कुछ एक Correct दुनिया है, सही है। ಆದ್ರೆ ಭೂಲೋಕದಲ್ಲಿ ಏನೆಲ್ಲ ನೋಡ್ತೀವೋ लेकिन पृथ्वी पर जो कुछ भी हम देखते हैं, ಪ್ರತಿಯೊಂದು हर एक ಇದ್ರೊಳಗಿಂದನೇ ಹೊರಗೆ ಬಂದಿರೋದು. इसमें से ही बाहर निकला हुआ है। ಮನುಷ್ಯ मनुष्य ಇದ್ರೊಳಗಿಂದನೇ ಹೊರಗೆ ಬಂದಿರೋದು. इसमें से ही बाहर आया है। ಪ್ರತಿಯೊಂದು ಸೃಷ್ಟಿ हर एक रचना ಇದ್ರೊಳಗಿಂದನೇ ಹೊರಗೆ ಬಂದಿರೋದು. इसमें से ही बाहर आया है। ಆಮೇಲೆ आमीन। ಅರ್ಥ ಆಗ್ತದ? आप समझ रहे हैं, ಇದ್ರೊಳಗಡೆಯಿಂದನೇ ಬಂದಿರೋದು. इसमें से ही बाहर आया है। ಆಮೇಲೆ आमीन। ಈಗ अब ಯೇಸು ಸ್ವಾಮಿ ಹುಟ್ಟಿದಾಗ यीशु मसीह का जब जन्म हुआ था, ನಾವು ಓದಿದೀವಿ, हमने पढ़ा है ನಮ್ಗೆ ಗೊತ್ತಿದೆ. और हम जानते हैं, ಆದ್ರೆ ಸ್ವಲ್ಪ ನನ್ನ ಜೊತೆಗೆ लेकिन थोड़ा मेरे साथ ಆತನ ಸಮಯಕ್ಕೆ ಬನ್ರಿ. उनके समय में आप आइए। ಹೊರಗಡೆ ಏನೋ ನಮಗೆ ಒಳಗಡೆಯ ಸೀನ್ ಗೊತ್ತಿದೆ. हम अंदर का दृश्य जानते हैं। ಏನಪ್ಪಾ? वो क्या है? ಮರಿಯಳಿಗೆ ದೇವದೂತ ಭೇಟಿಯಾಗಿದ್ದಾನೆ. मिरियम से देवदूत आकर मिल रहा Correct है, है? सही है। आदरे लेकिन ಬರಿದೇನು ನಮ್ಗೆ ಗೊತ್ತಾಗಿದೆ. लिखा है इसीलिए हमें पता ಆದ್ರೆ है, ಆ ಟೈಮಿಗೆ ಹೋಗೋಣ. लेकिन उस समय में हम जाएंगे। ನಾವು ಓದಿಲ್ಲ, हमने पढ़ा नहीं है, ಬರ್ದಿಲ್ಲ, हमने लिखा नहीं है, ಅದು ಇನ್ನು ದಾಖಲೆ ಆಗಿಲ್ಲ. वो अभी दाखलित नहीं ಆ हुआ है। ಸಮಯಕ್ಕೆ ಹೋಗೋಣ. उस समय में हम जाएंगे। ಅವಳಿಗೆ ದೇವದೂತನ ಬಂದು ಭೇಟಿಯಾಗಿದ್ದು ಯಾರಿಗೆ ಗೊತ್ತಿದೆ? देवदूत आकर उससे मिला है कि कौन जानता है? ಅವಳ ತಾಯಿಗೂ ಗೊತ್ತಿಲ್ಲ, उसकी माँ भी नहीं जानती, ತಂದೆಗೂ ಗೊತ್ತಿಲ್ಲ, उसके पिता भी नहीं जानते, ಯಾರಿಗೂ ಗೊತ್ತಿಲ್ಲ. कोई भी नहीं जानता। ಅರ್ಥ ಆಗ್ತದೆ? आप समझ रहे ನಾನು हैं? ಪ್ರಯತ್ನ ಮಾಡ್ತೀನಿ मैं कोशिश करूंगा ಇದನ್ನ ಎಷ್ಟು ಉತ್ತಮವಾಗುತ್ತೋ ಅಷ್ಟು ನಿಮ್ಗೆ ಅರ್ಥ ಮಾಡಿಸ್ಕೊಡ್ಲಿಕ್ಕೆ. इतना उत्तम हो सकता है उतना उत्तम तरीके ನಾವು से आपको ಹೊರಗಡೆಯಿಂದ समझाने ನೋಡ್ಕೊಳ್ಳೋಣ. के ನಾವು लिए। ಹೊರಗಡೆಯವರು ಈಗ हम बाहर वाले ನಮ್ಗೆ हैं, ಗೊತ್ತಿರೋ ಅವಳಿಗೆ ದೇವದೂತನ ಬಂದು ಭೇಟಿಯಾಗಿದ್ದಾನೆ. हम नहीं जानते कि देवदूत आकर उससे मिले ಈಗ हैं। ಹೊರಗಡೆ ಸೀನ್ ಏನಿದೆ ರೀ? अब बाहर का दृश्य क्या है? ಓ, ಮೇರಿಗೆ ಯೋಸೆಫನ್ ಜೊತೆಗೆ ನಿಶ್ಚಿತಾರ್ಥ ಆಗಿದೆ ಅಂತೆ, ಎಂಗೇಜ್ಮೆಂಟ್ ಆಗಿದೆ ಅಂತೆ. मिरियम को यूसुफ के साथ सगाई हो चुका है, ಕರೆಕ್ಟಾ? सही है। ನಮ್ಗೆ ಅಷ್ಟೇ ಗೊತ್ತು. हम सिर्फ उतना ही जानते हैं। ಕಸಿನ್ಸ್ ಎಲ್ಲ ಬಂದು ಭೇಟಿಯಾಗಿ ಖುಷಿಯಿಂದ ಕಾಂಗ್ರಾಚುಲೇಷನ್ಸ್ ಹೇಳ್ತಾ ಇದ್ದಾರೆ. उसके सारे चचेरे भाई बहन आकर बधाई दे रहे हैं, ಕರೆಕ್ಟಾ? क्या सही है? ಯಹೂದ್ಯರಿಗೆ ಗೊತ್ತಿಲ್ಲ, यहूदी लोग नहीं ಯಾರಿಗೂ जानते हैं, ಗೊತ್ತಿಲ್ಲ. कोई भी नहीं जानता। ಇನ್ನೊಬ್ಬ ಯಹೂದ್ಯ ಯವನಸ್ಥ ಸ್ತ್ರೀಯ ಮದುವೆ ನಿಶ್ಚಯವಾಗಿದೆ ಅಷ್ಟೇ. और एक यहूदी युवकी स्त्री का एक शादी ಇವತ್ತೊಂದಿನ फैसला ಸ್ವಲ್ಪ हुआ है। ಹೊರಗಡೆಯಿಂದ ನೀವು ಅದನ್ನ ದೃಷ್ಟಿಸ್ಕೊಳ್ಳಿ. आज एक दिन थोड़ा बाहर से उसे आप देखिएगा। ನಿಮಗೆ ಇದು ಅರ್ಥ ಆಗ್ತಾ ಇದ್ರೆ ಒಂದ್ಸಾರಿ ಆಮೇಲೆ अगर समझ आ रहा है तो एक बार आमीन ಕರೆಕ್ಟ್ कहिए। ಹೇಳ್ತಾ ಇದೀನಾ? क्या मैं सही कह रहा ಯಾರಿಗೂ हूँ? ಗೊತ್ತಿಲ್ಲ. कोई भी नहीं जानता। ಆಮೇನ್.
ಆ ಶನಿವಾರ वह शनिवार ಅವಳ ತಂದೆ उसके पिता ಸಭಾ ಮಂದಿರಕ್ಕೆ ಹೋಗ್ತಾನೆ. सभा मंदिर में जा रहा ಸಭಾ है. ಮಂದಿರದ ಅಧಿಪತಿ वहाँ पर सभा मंदिर का अधिपति जो है ಕಾಂಗ್ರಾಚುಲೇಷನ್ ಹೇಳಿರ್ಬೋದು. उसे बधाई वो दिया होगा. ಕಾಂಗ್ರಾಚುಲೇಷನ್ ಅಪ್ಪ, बधाई हो, ನಿನ್ ಮಗಳದ ಎಂಗೇಜ್ಮೆಂಟ್ ಆಯ್ತಾ ಅಂತ ಕೇಳಿದೆ. तुम्हारे बेटी का सगाई हुआ के मैंने Very good. सुना. बहुत अच्छा है. ಹೊರಗಡೆ ಒಂದು ಸಪರೇಟ್ ಸೀನ್ ನಡೆದಿದೆ, बाहर एक अलग ही दृश्य चल रहा ಅದ್ರ है, ಒಳಗಡೆ ಬೇರೆನೇ ಸೀನ್ ನಡೆದಿದೆ. लेकिन अंदर अलग ही दृश्य चल रहा है. ಅರ್ಥ ಆಗ್ತದ್ರ ಅನ್ಸರ್? अगर समझ आ रहा है तो ಲೋಕದವರು दुनिया वाले ಯಾವಾಗಲೂ ತಮ್ಮದೇ ಸೀನ್ ಅಲ್ಲಿ ಇರ್ತಾರೆ. हमेशा अपने ही दृश्य में ಆದ್ರೆ रहते हैं, ಅಂತರಂಗದಲ್ಲಿ लेकिन अंतरंग ದೇವರ में ರಾಜ್ಯದ ಸಪರೇಟ್ ಸೀನ್ ಪ್ರಾರಂಭ ಆಗಿದೆ. परमेश्वर के राज्य का अलग सा दृश्य प्रारंभ हो चुका है. ಆಮೆನ್. आमेन. ಇವ್ರಿಗೆ ಗೊತ್ತಿಲ್ಲ, ये लोग नहीं जानते ದೇವದೂತನವರು ಅವಳಿಗೆ ಭೇಟಿಯಾಗಿದ್ದಾರೆ. कि देवदूत आकर मिरियम से मिला है. ಅವಳಿಗೂ ನಂಬೋದು ಕಷ್ಟ. वो भी विश्वास करने के लिए कठिन हो रहा ಇಷ್ಟೊಂದು है. ಭಕ್ತರಿದ್ದಾರೆ, इतने सारे भक्त हैं, ಇಷ್ಟೊಂದು ಸಭಾ ಮಂದಿರಗಳಿವೆ, इतने सारे सभा मंदिर है, ಮಹಾಯಾಜಕರಿದ್ದಾರೆ महायाजक है. ಅಲ್ವಾ? सही है. ಎಲ್ಲ ಬಿಟ್ಟು ಇವಳಿಗೆ ಹೆಂಗೆ ದೇವರ सबको छोड़कर इसे कैसे पवित्र आत्मा मिल सकते हैं? ಆಮೆನ್. आमेन. ಮರಿಯಳು मिरियम ಹೊರಗಡೆ ಇದ್ಲು, वो बाहर थी, ಅವಳಿಗೆ ಸಂಬಂಧನೇ ಇರಲಿಲ್ಲ. उसको कोई संबंध ही नहीं था. ಆ ದಿನ उस दिन ಅವಳು ಸತ್ಯವೇದದಲ್ಲಿ ಅಂದ್ರೆ ಅವಳು ಹೊತ್ತು ದೇವರ ಪುಸ್ತಕ ಅಂತಾನೆ ಕರಿತೀನಿ ಇವತ್ತು. ದ ಬುಕ್ ಇಂಗ್ಲಿಷ್ ಆಗಿದ್ರೆ ದ ಬುಕ್ ಅಂತಾನೆ ಹೇಳೋನು. ದೇವರ ಅಥವಾ ಬೈಬಲ್ ಅಲ್ಲಿ ಆ ದಿನ ಅವಳು ಬೈಬಲ್ ಅಲ್ಲಿ ಮೂಡಿಕೊಂಡ್ಳು, उस दिन ಮೂಡಿದ್ಲು. वह बाइबल में आई. ಅಲ್ಲಿವರೆಗೂ ಬೈಬಲ್ ಅಲ್ಲಿ ಇದ್ಲ ಅವಳು? वहां तक वो बाइबल में थी? ಹಲೋ, ಇಲ್ಲ. नहीं. ಎಲ್ಲಿವರೆಗೆ जहां तक ನೀನು आप ಬೈಬಲ್ ಅಲ್ಲಿ ಮೂಡಿ ಬರೋದಿಲ್ವೋ, बाइबल में नहीं आते. ನೀವು ಕುತ್ಕೊಂಡಂತ ಅರ್ಥ ಆಯ್ತಾ ಇಲ್ಲ ಗೊತ್ತಿಲ್ಲ. ಅನ್ಲೆಸ್ ಯು ಫೈಂಡ್ ಯೋರ್ ಸೆಲ್ಫ್ ಇನ್ ದ ಬೈಬಲ್, जहां तक अपने आप को आप बाइबल में नहीं पाते. ಹೌದೇ? ನೀನು ಬೈಬಲ್ ಅಲ್ಲಿ ಪಾಸ್ಟ್ರೆ ಅಷ್ಟೊಂದು ಯೋಗ್ಯತೆ ನನಗಿಲ್ಲ, ಬರ್ತೀನಿ ಒಂದೊಂದಕ್ಕೆ ಬರ್ತೀನಿ. पासवान जी उतना योग्यता मुझे नहीं है, ನೀನು एक ಬೈಬಲ್ बताऊंगा. ಅಲ್ಲಿ ಮೂಡಿ ಬರಲೇಬೇಕು. आपको अपने आप को बाइबल में पाना ही है. ಕೆಲವೊಬ್ರು ಅನ್ಬೋದು ಇದು ಅತಿರೇಕವಾಯ್ತು, थोड़े लोग कह सकते हैं ये बहुत विपरीत ಇದು हुआ, ದೇವದ್ರೋಹ. ये देवद्रोह है. ताळಕೊಳ್ಳಿ. थोड़ा धीरज ಮರಿಯಳು रखिए. मिरियम ಬರೀ ಒಂದು ಫ್ಲೆಶ್ ಅಂಡ್ ಬ್ಲಡ್, ಬರೀ ರಕ್ತ ಮಾಂಸಧಾರಿಯಾಗಿತ್ತು. सिर्फ मांस और लहूधारी थी. ಅಲ್ಲಿವರೆಗೆ वहां तक ಅವಳು ಬರೀ ಅಬ್ರಹಾಮನ ಸಂತಾನದವಳು ಮಾತ್ರ. वो सिर्फ अब्राहम की संतति थी. ಆದ್ರೆ ಅವತ್ತು लेकिन उस दिन ಅವಳು ಬೈಬಲ್ ಅಲ್ಲಿ ಮೂಡಿ ಬಂದ್ಲು. वो बाइबल ಮೂಡಿದ್ಲು ಅಂದ್ರೆ में ಗೊತ್ತಾಗತ್ತೆ, प्रकट हुआ. ಮೂಡಿದ್ಲು. वो बाइबल में आई. ಆಮೇನ್. आमेन. प्रवेश किया बाइबल में वो प्रवेश बाइबल में की. उसका उत्पत्ति हुआ. बाइबल में उसका उत्पत्ति हुआ. ಪ್ರತಿಯೊಬ್ಬರು हर ನೀವು एक, ಬೈಬಲ್ ಅಲ್ಲಿ ಮೂಡಿ ಬರ್ದೇ ಹೋದ್ರೆ अगर आप बाइबल में उत्पत्त नहीं होंगे ನೀವು तो ದೇವರಿಗೆ ಸಂಬಂಧಪಟ್ಟವರಲ್ಲ. आप परमेश्वर से संबंधित नहीं हैं. ನೀವು ದೇವರಿಗೆ ಸಂಬಂಧಪಟ್ಟವರೇ ಅಲ್ಲ. आप परमेश्वर से संबंधित ही नहीं हैं. ಹಲೋ, ಆಮೇನ್, आमेन. ಆಮೇನ್, आमेन. ಆಮೇನ್. आमेन. ಇದು ಬಹಳ ಭಯಾನಕವಾಗಿ ಕಾಣ್ತಾ ಇದೆ. ये बहुत भयानक नजर आ ಅಲ್ವಾ? रहा है. ಬರ್ತೀನಿ, सही है. ಒಂದೊಂದೇ ಹೆಜ್ಜೆಗೆ ಬರ್ತೀನಿ. एक एक कदम पर मैं आपको ಸ್ವಲ್ಪ ಅದನ್ನು ವಿಚಾರ बताऊंगा. ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. थोड़ा उसके बारे में सोचने की कोशिश आप कीजिए. ಅವಳಿಗೆ ದೇವದೂತನ ಹೇಳಿದ, देवदूत ने उसे कहा ನೀನು ಗರ್ಭಧಾರಣೆ ಆಗುವಿ. तुम गर्भ धारण पाओगी. ಇದು ಕ್ರಿಸ್ಮಸ್ ಅಲ್ಲದೆಲ್ಲ ನೆನಪಿದೆ ನಿಮಗೆ. ये क्रिसमस नहीं है, वो सब कुछ आप जानते हो. ಸ್ನಾನಿಕನಾದಂತ ಯೋಹಾನನ್ ಗೊತ್ತಿತ್ತಾ? क्या बपतिस्मा देने वाला यूहन्ना जानता था? ಅವಳು ಗರ್ಭ ಧರಿಸಿರೋದು उसका गर्भवती होना ಅಥವಾ ಅವಳಲ್ಲಿ ಹುಟ್ಟಿರೋ ಮಗು या फिर उसे जन्मा बच्चा ಪವಿತ್ರಾತ್ಮನದು ಅಂತ वो पवित्र आत्मा का है कह के ಅನೇಕ ಜನರು ಎಸ್ ಅಂತೀರಾ. कई लोग आप हाँ कहेंगे. ಇಲ್ಲೇ ನಾವು ತಪ್ಪಿರೋದು. यहीं पर हम गलती करते हैं. ಸ್ನಾನಿಕನಾದ ಯೋಹಾನನಿಗೂ ಗೊತ್ತಿಲ್ಲ, बपतिस्मा देने वाला यूहन्ना भी नहीं जानता, ಅವನಿಗೂ ಗೊತ್ತಿಲ್ಲ वो भी नहीं जानता ಅವಳಲ್ಲಿ ಹುಟ್ಟಿರುವ ಮಗು कि उससे जन्मा बच्चा ಪವಿತ್ರಾತ್ಮನಿಂದ ಹುಟ್ಟಿದ್ದು ಅಂತ. वो पवित्र आत्मा से है कह के. ಗೊತ್ತಿತ್ತಂದ್ರೆ अगर जानता था तो ಯೇಸು ಸ್ವಾಮಿ ಬಳಿಗೆ ತನ್ನ ಶಿಷ್ಯರನ್ನು ಕಳಿಸ್ತಿರ್ಲಿಲ್ಲ. ಅವನು यीशु मसीह के पास अपने चेलों को वो नहीं ಕಳಿಸಿ भेजते. ಕೇಳ್ತಾನೆ, वो भेज कर पूछता है ಬರ್ಬೇಕಾಗಿರುವನು ನೀನೋ आने वाले मसीहा आप ही हो ಅಥವಾ ನಾವು ಮತ್ತೊಬ್ಬನಿಗೋಸ್ಕರ ಕಾದ್ಕೊಳ್ಬೇಕು? या फिर और एक के लिए हमें ಕೇಳದ್ನ? इंतजार करना है. ಯಾಕೆ उन्होंने ಕೇಳದ? पूछा. क्यों पूछा? ಯಾಕಂದ್ರೆ ಅವನಿಗೂ ಗೊತ್ತಿಲ್ಲ क्योंकि वो भी नहीं जानता ಯೇಸು ಸ್ವಾಮಿ ಪವಿತ್ರಾತ್ಮನಿಂದ कि ಹುಟ್ಟಿದಾನೆ. यीशु मसीह पवित्र आत्मा से जन्मित है कह के. ಫಾಸ್ಟ್ ಎಲ್ಲರಿಗೂ ಯಾರಿಗೂ ಗೊತ್ತಿರಲಿಲ್ಲ, ಬಸವಜಿ ಸರ್- ಬರೆದ ನಂತರ ಎಲ್ಲರಿಗೂ ಗೊತ್ತಾಯ್ತು, ನಮಗೆ ನಿಮಗೆ. सब जानते हैं, किसी को भी नहीं पता था, लिखने के बाद ही ಆದ್ರೆ आप और हमको और सबको ಗ್ರೌಂಡ್ पता ಝೀರೋ चला ಅಂತ है. ಹೇಳ್ತೀವಿ. ಅಂದ್ರೆ ಬಾಂಬ್ ಬಿದ್ದಲ್ಲಿ ಹೋಗಿ ನಿಂತು ರಿಪೋರ್ಟ್ ಮಾಡ್ತಾರಲ್ಲ, ಅದಕ್ಕೆ ಗ್ರೌಂಡ್ ಝೀರೋ ಅಂತೀವಿ. ನಾನು ಇವತ್ತು ನಿಮಗೆ ಗ್ರೌಂಡ್ ಝೀರೋಗೆ ಬಂದು ನೋಡಿ, आज के दिन ग्राउंड जीरो में आकर ಆ देखें. ದಿನಕ್ಕೆ ಹೋಗೋಣ. उस दिन में हम प्रवेश ಯಾರಿಗ್ करके ಗೊತ್ತಿತ್ತು? देखेंगे. कौन जानता था? ಯಹೂದ್ಯರಿಗೆ ಗೊತ್ತಿಲ್ಲ, यहूदी नहीं जानते थे. ಸ್ನಾನಿಕನಾದ ಯೋಹಾನನಿಗೂ ಗೊತ್ತಿಲ್ಲ. बपतिस्मा देने वाला यूहन्ना भी नहीं जानता ಅದಕ್ಕೆ था. ಅವನು ಎಲ್ಲ ಪರೀಕ್ಷಿಸ್ತಾ ಇದ್ದಾನೆ. इसीलिए वो हर एक चीज परीक्षा कर रहा ಈ है. ಮರಿಯಳ ಮಗ ये मिरियम का ಜನರನ್ನ बेटा ಗುಣಪಡಿಸ್ತಾ ಇದ್ದಾನಂತೆ, लोगों को चंगाई दे रहा है, ಸತ್ತವರನ್ನ ಎಬ್ಬಿಸ್ತಾ ಇದ್ದಾನಂತೆ. मुर्दों को उठा रहा है. ಎಲಿಯನನ್ನ ಹೊರತುಪಡಿಸಿ एलिया को छोड़कर ಸತ್ತವರನ್ನ ಎಬ್ಬಿಸಿದವರು मुर्दों को उठाने ಈ वाले 400 ವರ್ಷ ये 400 साल ಯಾರು ಹುಟ್ಲಿಲ್ಲ.
किसी का जन्म ಈಗ नहीं ಇದೇನಿದು? हुआ। अब ये क्या ಇವನೇ है? ಮಸ್ಯನಿರ್ಬಹುದಾ? यही मसीहा हो सकता है ಯಾಕಂದ್ರೆ ಅವ್ರಿಗೆ क्या? ಯಾರಿಗೂ ಗೊತ್ತಿರ್ಲಿಲ್ಲ क्योंकि वो कोई भी नहीं जानते थे ಅವನು ಹೇಗೆ ಹುಟ್ಟದ ಅಂತ, कि उसका जन्म ಅವನು कैसे ಎಲ್ಲಿಂದ हुआ है, ಬಂದಿದಾನ ಅಂತ. वो कहाँ से आया है करके। ಎಲ್ಲರಿಗೂ सब लोग ಇವನು ಮೇರಿ ಮತ್ತೆ ಯೋಸೆಫಿನ ಮಗ ಅಲ್ಲ, ये मिरियम और यूसुफ का बेटा है, ಅಷ್ಟೇ ಗೊತ್ತು. सिर्फ उतना ही वो जानते ಇವನು हैं। ಬಡಿಗನ ಮಗ ಅಲ್ಲ, ये बढ़ी का बेटा ಅಷ್ಟೇ है, ಗೊತ್ತು. सिर्फ उतना ही वो जानते ಕೇಳ್ತಾ हैं। ಇದ್ದೀರಾ? क्या आप सुन रहे हैं? ಆಮೇನ್. आमीन। ಒಳಗಿನ ಸೀನ್ ಗೊತ್ತಿಲ್ಲ, अंदर का दृश्य वो नहीं जानते। ಸ್ವಲ್ಪ ಮುಂದೆ ಹೋಗೋಣವಾ? थोड़ा आगे हम जाएंगे। ಸೈತಾನ ಲೂಸಿಫರ್ನಿಗೂ ಗೊತ್ತಿಲ್ಲ, लूसीफर भी नहीं जानता, ಅವನಿಗೂ ಗೊತ್ತಿಲ್ಲ. वो भी नहीं जानता। ದೇವರು ಲೂಸಿಫರ್ನಿಗೆ ಹೇಳಿ ದೇವದೂತನ ಕಳಿಸೋದಿಲ್ಲ. परमेश्वर लूसीफर को बताकर ನಮಗೆ देवदूतों को नहीं ಅನಿಸ್ತದೆ, भेजते। हमें क्या लगता ನಮ್ಮ ತಲೆ है? ಏನ್ ಹೊಕ್ಕೊಂಡಿದೆ ಅಂದ್ರೆ, हमारे दिमाग में क्या पड़ा ಮರಿಯಳ है? ಬಳಿಗೆ ಯೇಸು ದೇವದೂತನ ಬಂದು ಮಾತಾಡಿದ್ದು ಸೈತಾನನಿಗೆ ಚೆನ್ನಾಗಿ ಗೊತ್ತದೆ. ಯಾಕಂದ್ರೆ ನಮ್ಮ ತಲೆ ಏನಿದೆ, ಸೈತಾನ ಎಲ್ಲ ಕಡೆ ಇದಾನಂತ. ಸೈತಾನ ಎಲ್ಲ ಕಡೆ ಇಲ್ಲ, ಇರ್ಲಿಕ್ಕೆ ಆಗೋದು ಇಲ್ಲ. हमारे दिमाग में क्या है? शैतान हर जगह है, शैतान हर जगह नहीं है और वो नहीं रह सकता है। ಇನ್ನೊಂದ್ಸಾರಿ ಹೇಳ್ತೀನಿ, एक और बार मैं ನಿಮ್ಮ बताता हूँ, ಕಲ್ಪನೆಯನ್ನ ಬದಲಾಯಿಸ್ಕೊಳ್ಳಿ. आपकी कल्पना को आप बदल दीजिए। ಸೈತಾನನು ಸರ್ವವ್ಯಾಪಿ ಅಲ್ಲ, शैतान सर्वव्यापी नहीं है, ಯೆಹೋವನೊಬ್ಬನೇ, सिर्फ यहोवा ही, ಯೇಸು ಕ್ರಿಸ್ತನೊಬ್ಬನೇ, यीशु मसीह अकेले ही, ಪವಿತ್ರಾತ್ಮನೊಬ್ಬನೇ ಸರ್ವವ್ಯಾಪಿ. सिर्फ पवित्र आत्मा ही ಅವನು सर्वव्यापी ಮಾತ್ರ ಎಲ್ಲ है, ಕಡೆ ಇರ್ಲಿಕ್ಕೆ ಸಾಧ್ಯ. सिर्फ वही हर जगह में रह सकते हैं। ಇಲ್ಲ ಅಂದ್ರೆ ಸೈತಾನ್ ಅಂತಿರ್ಲಿಲ್ಲ. नहीं तो शैतान ऐसे नहीं कहता। ಬರ್ತೀನಿ, ಅದಕ್ಕೆ ಬರ್ತೀನಿ. उसके पास मैं आऊंगा। ಆಮೆನ್. आमीन। ಯಹೂದ್ಯರಿಗೆ ಗೊತ್ತಿಲ್ಲ, यहूदी नहीं जानते, ಗೊತ್ತಿದ್ರೆ अगर जानते थे तो ಮೂಡಣ ದೇಶದ ಪಂಡಿತರು ಬಂದಾಗ वहां पर पंडित जब वहां पर आए, ಮಗುವನ್ನು ಹುಡುಕೊಂಡು ಮೂಡಣ ದೇಶದ ಪಂಡಿತರು ಬಂದಾಗ, जब वहां पर राजा बच्चे को ढूंढते हुए आए, ಆಮೇನ್, आमीन, ಅವ್ರು ಹೇಳ್ತಾ ಇರ್ಲಿಲ್ಲ, वो नहीं कहते ಪುಸ್ತಕಗಳನ್ನ ತೆಗೆದು ನೋಡ್ರಿ, पुस्तकों को खोल कर ಯಹೂದ್ಯರ देखिए ಅರಸನ ಎಲ್ಲಿ ಹುಟ್ಟಬೇಕಾಗಿದೆ कि ಅಂತ. यहूदियों का राजा का जन्म कहाँ पर होना है के Correct. सही ಆದ್ರೆ है, ಅವ್ರು ಹೇಳಿದ್ರು, लेकिन उन्होंने कहा, ಹೆರೋದನ ಹೇಳ್ದ, हेरोद ने कहा ಪುಸ್ತಕಗಳನ್ನ ತೆಗೀರಿ, पुस्तकों को खोले, ಪ್ರವಾದಿಗಳ ಪುಸ್ತಕಗಳನ್ನ ತೆರೆಯಿರಿ, भविष्यवक्ताओं की पुस्तकों को खोले ಹುಡುಕ್ರಿ, और ढूंढिए ಯಹೂದ್ಯರ ಅರಸನ ಎಲ್ಲಿ ಹುಟ್ಟಬೇಕಾಗಿದೆ. यहूदियों का राजा का जन्म कहाँ पर ಅವ್ರು होना है। ಹೇಳಿದ್ರು, उन्होंने कहा ಬೆತ್ಲೆಹೇಮ್ನಲ್ಲಿ. बेतलहम में होना ಯಾಕಂದ್ರೆ ಈ है, ರೀತಿಯಾಗಿ ಬರೆದದೆ, क्योंकि इस तरीके से लिखा ಬೆತ್ಲೆಹೇಮೆ गया ಬೆತ್ಲೆಹೇಮೆ है, बेतलहम ಅಲ್ವಾ? ಮುಂದಿನ बेतलहम। ವಚನ. ಆಮೇನ್. आमीन। ಕೇಳ್ತಾ ಇದ್ದೀರಾ? क्या आप ಯಾಕೆ सुन रहे ಅವ್ರಿಗೂ हैं? ಗೊತ್ತಿರ್ಲಿಲ್ಲ क्योंकि वो भी नहीं जानते ಇವನು थे ಎಲ್ಲಿಂದ ಬಂದವನಂತ. कि ये कहाँ से आए हैं। ಈತನು ಬಡಿಗನ ಮಗ ಅಂತ ತಿಳ್ಕೊಂಡವ್ರೆ, ये बढ़ी का बेटा है कि वो सोच रहे ಪವಿತ್ರಾತ್ಮನಿಂದ हैं ಬಂದಿದ್ದಾನಂತ ಅವ್ರಿಗೆ ಗೊತ್ತಿಲ್ಲ. पवित्र आत्मा से आया है कि वो नहीं जानते हैं। ಇನ್ನು ಇದ್ದೀರಾ? अभी भी आप यहाँ पर हो, ಅರ್ಥ ಆಗ್ತಾ ಇದೆಯಾ? आप समझ रहे हो? ಆಮೇನ್, आमीन। ಆಮೇನ್. आमीन। ನನಗೆ ಗೊತ್ತಿತ್ತು, ಬೋಧಿಸ್ಲಿಕ್ಕೆ ತುಂಬಾ ನನಗೆ ಫ್ರೀಡಮ್ ಇಲ್ಲ. मैं जानता हूँ आज के दिन ಯಾಕಂದ್ರೆ प्रचार करने ಒಂದು के लिए ರೀತಿಯ ज्यादा स्वतंत्र नहीं ಸಮಾಧಾನದ, है, ಒಂದು ರೀತಿಯ ಪ್ರೀತಿಯ ಪವಿತ್ರಾತ್ಮನ ಪ್ರಸನ್ನತೆಯಲ್ಲಿ ಚಲಿಸ್ತಾ ಇದೆ. क्योंकि यहाँ पर एक प्यार से भरे हुए पवित्र आत्मा का उपस्थिति मंडरा रहा है। ಅದರಲ್ಲಿ ನಾವು ಒಂದು ಸ್ಪಂಜ್ ಯಾವ ರೀತಿ ನೀರಲ್ಲಿ ನೆನಿತದೋ, ನೀರು ಹಾಕಿದ್ರೆ ನೆನಿತದೋ, जैसे एक स्पंज पानी में वो डूब जाता ಆ है, ರೀತಿ ನಾವು ಅದರಲ್ಲಿ ನೆನಿಬೇಕು. उस तरीके से अपने आप को हम वहाँ पर डूब जाना है। ಆಮೇನ್. आमीन। ಅದಕ್ಕೋಸ್ಕರ इसीलिए ಸ್ವಲ್ಪ ಧ್ಯಾನ ಕೊಡ್ರಿ, थोड़ा ध्यान ಸ್ವಲ್ಪ दीजिए, ಹಂಚಿಕೊಂಡು थोड़ा बताकर ನಾವು ಮುಂದುವರಿಯೋಣ ಅಂತ. हम आगे बढ़ेंगे। ಆಮೇನ್. आमीन। ಮೊದಲೇದಾಗಿ पहला चीज, ಮರಿಯಳು ಇದರಲ್ಲಿ ಮೂಡಿದ್ಲು, मिरियम उसमें प्रकट हो गए, ಮೂಡಿದ್ಲು. मिरियम उसमें प्रवेश हो गए। ಕರೆಕ್ಟಾ? सही है। ಹಿಂದಿಯಲ್ಲಿ ಮೂಡಿದ್ಲು ಅನ್ನೋದಕ್ಕೆ ಶಬ್ದ ಏನಿದೆ ಗೊತ್ತಿಲ್ಲ, ಮಗಳು ಟ್ರೈ ಮಾಡ್ತಾ ಇದ್ದಾಳೆ, ಅಡ್ಜಸ್ಟ್ ಮಾಡ್ಕೊಳ್ಳ. ಮರಿಯಳು ಮೊದಲು ಮೂಡಿದ್ಲು. पहले मिरियम जो है वहाँ पर ಮರಿಯಳು प्रवेश ಮೂಡಿದ किया। ಮೇಲೆ मिरियम प्रवेश होने के ಯೇಸು बाद ಸ್ವಾಮಿ ಅದರಲ್ಲಿ ಮೂಡ್ದ. यीशु मसीह उसमें प्रकट हो गए। ಮುಂಚೆ ಎಲ್ಲಿದ್ರು ಅವ್ರು? पहले ये कहाँ पर थे? ದೇವರು ಇದರಿಂದ ಹೊರಗೆ ಬಂದಂತ ಲೋಕದಲ್ಲಿನೇ, इसमें से बाहर आने वाले दुनिया ಆದ್ರೆ में ತಿರುಗಿ है, ಅದರಲ್ಲಿ ಮೂಡಬೇಕು. लेकिन वापस उसमें हमें चमकना Correct है। है? सही है। ಆಮೇನ್. आमीन। ಅದ್ರ ನಂತರ ಯೇಸು ಸ್ವಾಮಿ ಅದರಲ್ಲಿ ಮೂಡ್ದ. उसके बाद यीशु मसीह उसमें प्रकट हो ಉಳಿದವರೆಲ್ಲ गए। बाकी सारे लोग, ಯಾರಿಗೂ ಗೊತ್ತಿಲ್ಲ कोई भी नहीं जानते ಹೆಂಗೆ ಅಂತ. कैसे है ಎಲ್ಲಿಂದ ಬಂದ? कहाँ से आया। ಮೇರಿ ಮಗ, मिरियम का बेटा, ಯೋಸೇಫನ ಮಗ. यूसुफ का बेटा। ಆಮೇನ್. आमीन। ಆದ್ರೆ ಒಳಗಡೆ ದೇವರ ರಾಜ್ಯಕ್ಕೆ ಮಾತ್ರ ಗೊತ್ತು, लेकिन अंदर सिर्फ परमेश्वर का राज्य ही जानता है ಆತನು ಪವಿತ್ರಾತ್ಮನಿಂದ ಹುಟ್ಟಿದಾನೆ ಅಂತ. कि वो पवित्र आत्मा से जन्मित है के। ಇಲ್ಲಿವರೆಗೆ ಇದ್ದೀರಾ ನನ್ನ ಜೊತೆ? यहाँ तक मेरे साथ आप हो। ಈಗ ಸೈತಾನನಿಗೂ ಕನ್ಫ್ಯೂಷನ್. अब शैतान को भी उलझन में ಯಾಕೆ? है। क्यों? ಯಾಕಂದ್ರೆ क्योंकि ಈ ಸೈತಾನನು ಯಹೂದ್ಯರಲ್ಲಿ ಯಾರು ಹುಡ್ತಾರೋ ಎಲ್ಲರ ಮೇಲೆ ಕಣ್ಣು ಇಟ್ಟಿದ್ದಾನೆ. शैतान हर एक के ऊपर वो आंख रखता ಯಾಕಂದ್ರೆ है, ಅವ್ನಿಗೆ ಗೊತ್ತಿದೆ, क्योंकि वो जानता है, ದೇವರು ಪ್ರಾರಂಭದಲ್ಲೇ ಹೇಳಿದ್ದಾರೆ, परमेश्वर ने प्रारंभ में ही बताया है ಒಬ್ಬನು ಹುಡ್ತಾನೆ. एक का जन्म होगा। ಆಮೇನ್. आमीन। ಅಲ್ಲಿ ಒಬ್ಬನು ಹುಡ್ತಾನೆ, ಮಸ್ಯನ್ ಹುಡ್ತಾನೆ. मसीहा का जन्म होगा, ಸ್ತ್ರೀಯ ಸಂತಾನ ಹುಡ್ತದೆ, स्त्री का संतति में ಅದು जन्म ನಿನ್ನ होगा, ತಲೆಯನ್ನ
ಜಜ್ಜುವುದು. वो तुम्हारे सिर को कुचलेगा. ಸೊ ಅದಕ್ಕೆ ಇವನು ಪ್ರತಿ ಸಾರಿ इसीलिए ये हर बार ಒಂದು ಗಂಡು ಮಗು ಹುಟ್ಟುವಾಗ जब एक लड़का पैदा होता है ಇಸ್ರಾಯೇಲರಲ್ಲಿ इजरायलियों में ಇವನು ಬಹಳ ಎಚ್ಚರಿಕೆಯಿಂದ ನೋಡ್ತಾ ये ಇದ್ದಾನೆ, बहुत चौकस से देखता है ಏನಾಗ್ತಾ ಇದೆ ಅಂತ. क्या हो रहा ಸೊ है ಈಗಲೂ कहके. ನೋಡ್ತಾ ಇದ್ದಾನೆ, इसलिए अभी भी वो देख रहा ಆದ್ರೆ है, ಅವನು ಗೊತ್ತಿಲ್ಲ लेकिन वो नहीं जानता ಇವನು है ಸ್ಪೆಷಲ್ ಮಗು ಅಂತ. कि एक विशेष बच्चा है कहके. ಕೇಳ್ತಾ ಇದ್ದೀರಾ? क्या आप सुन रहे ಅವನಿಗೆ हैं? ಗೊತ್ತಿಲ್ಲ वो नहीं जानता ಇವನು ಪವಿತ್ರಾತ್ಮನಿಂದ ಹುಟ್ಟಿದಾನಂತ. ये पवित्र आत्मा से जन्मा है ಅವನು कहके. ಅವನು ಆದ್ರೆ ಅವನು ನೋಡ್ತಾ ಎಲ್ಲರೂ ನೋಡ್ತಾ ಇದ್ದಾನೆ, लेकिन वो देख रहा है, ಆದ್ರೆ लेकिन ಯೇಸು ಸ್ವಾಮಿ यीशु मसीह ಮಗುವಾಗಿದ್ದಾಗಿಂದಲೇ जब वो बच्चा था तभी ही ರ್ಯಾಂಕ್ ಅಲ್ಲಿ, अपने पद में, ಆತ್ಮಿಕ ರ್ಯಾಂಕ್ ಅಲ್ಲಿ अपने आत्मिक पद में ಮೆಲ್ಲಗೆ धीरे धीरे से ಮೊದಲು पहले ಮನುಷ್ಯರ ರ್ಯಾಂಕ್ ಗಿಂತ ಮೇಲೆ ಬೆಳೆದ. मनुष्यों के पद से ऊंचाई में वो ಸೈತಾನ್ आया. ಯಾಕೋ ಸ್ವಲ್ಪ ಎಚ್ಚೆತ್ಕೊಂಡ, शैतान थोड़ा वो चौकस ಇದು हो ಯಾಕೋ गया. ಬೇರೆ ಡೈರೆಕ್ಷನ್ ಹೋಗ್ತೈತೆ ಈ ये ಮನೆತನ. क्यों ये घराना दूसरे दिशा में जा ಯಾರಿಗಾದ್ರೂ ಅರ್ಥ रहा ಆಗ್ತದೆಯಾ? है? क्या कोई समझ ಎಲೆ, पा रहा है? ಕೇಳೋರೆ सुनने वालों, ಕೇಳ್ತಾ ಇದ್ದೀರಾ? क्या आप सुन रहे हैं? ಆತ್ಮದಲ್ಲಿ ನುಡಿತಾ ಇದ್ದೇನೆ. आत्मा में मैं बता रहा हूँ, ಪ್ರಾಕೃತಿಕ ಮನುಷ್ಯನ ಬುದ್ಧಿಗೆ ನಿಲುಕದಂತದ್ದು. प्राकृतिक मानसिक बुद्धि में नहीं ಅದಕ್ಕೋಸ್ಕರ पहुंचने ನಿಮಗೆ ಕಷ್ಟ वाला. ಆಗ್ಬಹುದು. इसीलिए आपको कठिन हो ಧ್ಯಾನ सकता ಕೊಟ್ಟು ಕೇಳಿ. है. ध्यान देकर सुनिएगा. ಆಮೆನ್. आमेन. ಯಾಕೋ ಇದು ಜೋಸೆಫನ್ ಮಗ ತಾನೆ, ये यूसुफ का बेटा ही ಆದ್ರೆ है ಯಾಕೋ ना, ಗುಣಗಳು ಬೇರೆ ಕಾಣ್ತಾ ಇದೆ. लेकिन इसमें गुण जो है अलग नजर आ रहे हैं. ಮೊದಲಿಗೆ ಅವನು ತಲೆ ಕೆಡಿಸ್ಕೊಳ್ಳಿಲ್ಲ, पहले पहले उसने दिमाग खराब नहीं ಯಾಕಂದ್ರೆ किया, ಎಲ್ಲ ಯಹೂದ್ಯ ಮಕ್ಕಳು ಪ್ರಾರ್ಥಿಸ್ತಾರೆ ಬಿಡು. क्योंकि सारे यहूदी बच्चे प्रार्थना ಈ करते ನಮ್ಮ हैं. ನಮ್ಮ ನಮ್ಮ ಪಿಕ್ಚರ್, ನಮ್ಮ ತಲೆಯಲ್ಲಿರುವಂತ ಪಿಕ್ಚರ್ ಹಂಗೆ, हमारे दिमाग में रहने ಅಥವಾ वाले ಈ चित्र ಕೆಲವೊಂದು के जैसे, ಚರ್ಚ್ಗಳಲ್ಲಿ ಪೋಸ್ಟರ್ ಹಾಕ್ದಂಗೆ, या फिर जैसे थोड़े कलीसिया में पोस्टर डालते ಏನು ನಮ್ಮ हैं, ತಲೆಯಲ್ಲಿ हमारे दिमाग ಯೇಸು ಸ್ವಾಮಿ में ಒಂದು ಮಗುವಾಗಿ ಹುಟ್ಟಿದಾನೆ, यीशु मसीह एक बच्चा बनकर जन्म ಕುತ್ಕೊಂಡು हुआ ಕುರಿಗಳ है, ಜೊತೆಗೆ ಆಡ್ತಾ ಇದ್ದಾನೆ, वहां पर बैठकर भेड़ बकरियों के साथ ಅವನ खेल ತಲೆ ಮೇಲೆ रहे ಒಂದು हैं, ಹ್ಯಾಲೋ ಇದೆ. उसके सिर पर एक हैलो ಸರ್, है, ಅದೆಲ್ಲ ಮೋಸ, वो सब धोखा है, ಅಂತದ್ದೇನು ಆಗಿಲ್ಲ. ऐसा कुछ भी नहीं हुआ. ಕರೆಕ್ಟ್? सही है. ಆಮೇನ್. ಆಮೆನ್. ಎಲ್ಲ ಮಕ್ಕಳಂತೆ ಬೆಳೀತಾ ಇದ್ದಾನೆ, सारे बच्चों के जैसे वो बढ़ रहे ಆದ್ರೆ ಏನೋ हैं, ವ್ಯತಿರಿಕ್ತವಾಗಿದೆ. लेकिन वहां पर कुछ तो अलग है. ಮೆಲ್ಲಗೆ धीरे ಅವನು से ಬೆಳೀತಾ ಇದ್ದಂಗೆ जैसे वो बढ़ रहे ತನ್ನಷ್ಟಕ್ಕೆ हैं, ತಾನಲ್ಲ, अपने आप ही ಅವನ नहीं, ಚಟುವಟಿಕೆಗಳಲ್ಲಿ, उनके सारे आदतों ಅವನ में, ಬೆಳಕಿನಲ್ಲಿ, उनके आदत में, ಬೆಳಕು, उनके रोशनी में, ಆತನ ನಡೆಯುವಿಕೆಯಲ್ಲಿ, उनके बर्ताव ಆತನ में, ಬಲದಲ್ಲಿ उनके बल में ಏನೋ ಒಂದು ವ್ಯತ್ಯಾಸ ಕಾಣ್ಲಿಕ್ಕೆ ಸ್ಟಾರ್ಟ್ ಆಯ್ತು वहां पर ಬೆಳೀತಾ कुछ तो ಇದ್ದಂಗೆ. एक व्यत्यास नजर आने लगा जब वो बढ़ रहे ಆಮೇನ್. थे. आमेन. ಸೈತಾನನಿಗೆ ಸ್ವಲ್ಪ ಟೆನ್ಷನ್ ವಿಷಯ ಇದು. शैतान को थोड़ा ಇದು चिंता का ಯಾಕೋ बात ಬೇರೆ है, ಕಾಣ್ತತೆ. ये कुछ तो अलग ही नजर आ रहा है. ಬೆಳದಂಗೆ जैसे वो बढ़ रहे थे, ಮೊದಲು ಮನುಷ್ಯರ ಲೆವೆಲ್ ಗಿಂತ ಮೇಲಿನ ರ್ಯಾಂಕಿಗೆ ಹೋದ. पहले मनुष्यों के स्तर से थोड़े ऊंचाई के पद में वो बढ़ ಕೇಳ್ತಾ गए. ಇದ್ದೀರಾ? क्या आप सुन रहे हैं? ಮೇಲಿನ ರ್ಯಾಂಕಿಗೆ ಹೋದ. उसके ऊपर के पद ಆಮೇಲೆ में वो ನೋಡ್ತಾ पहुंचे. ಇದ್ರೆ और उसके बाद जब हम देखते ಮೆಲ್ಲನೆ हैं, धीरे से ಪ್ರವಾದಿಗಳ ರ್ಯಾಂಕ್ ಗಿಂತ ಮೇಲ್ ಹೊರಟ. भविष्यवक्ताओं के रैंक से भी ज्यादा ಯಾಕೋ बढ़ने ಲೆಕ್ಕ लगा. ಬೇರೆ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. वहां पर गिनती हिसाब झुकने लगा. ಕೇಳ್ತಾ ಇದ್ದೀರಾ? क्या आप सुन रहे हैं? ಸೈತಾನನಿಗೆ ಇದೇನೋ ನಡೀತಾ ಇದೆ. शैतान को लगा कुछ तो चल Something रहा is है, happening. कुछ तो हो रहा है. ಬರೀ 12 ವರ್ಷ ಯೇಸು ಸ್ವಾಮಿಗೆ. यीशु मसीह को सिर्फ 12 साल है. ಯಾರಾದ್ರೂ 12 ವರ್ಷದವ್ರು ಇಲ್ಲಿದ್ದೀರಾ? 12 साल उम्र वाले कोई यहाँ पर 12 है? ವರ್ಷದ ಮಕ್ಕಳಿದ್ರೆ ಕೈ ತೋರಿಸಿ. 12 साल के How कोई many है years तो old हाथ you are? दिखाएं. 12 years? Good. You are the man of the service today. ಇಲ್ಲಿ ಕರೆದದ್ವಲ್ಲ ಈಗ ಮಗು जो बच्चे को अभी बुलाया था वो 12 साल 12 का ವರ್ಷದ ಬಂದ ಬಿಡು ತೋರ್ಸೇ ಬಿಡೋಣ. 12 ವರ್ಷದವನು ಇವನು. है. ये 12 साल का है. ಯೇಸು ಸ್ವಾಮಿ 12 ವರ್ಷದವನಾಗಿದ್ದಾರೆ. यीशु मसीह 12 साल के हैं. ಆಮೆನ್. आमेन. ನೋಡ್ತಾ ಇದ್ದೀರಾ? क्या आप देख रहे हैं? 12 ವರ್ಷದವನು 12 साल के, ಇಷ್ಟು ಚಿಕ್ಕ ವಯಸ್ಸಿನಲ್ಲಿ इतने छोटे से ಒಂದು उम्र ದಿನ में एक दिन ಇವರು ಯೆರೂಸಲೇಮಿಗೆ ಹೋಗಿದ್ದಾರೆ. ये यरूशलेम में गए ಪ್ರತಿ हैं. ವರ್ಷ ಹೋಗ್ತಾರೆ. हर साल वो जाते हैं. 12 ವರ್ಷದವನು 12 साल के ಆ उम्र के हैं. ಯೆರೂಸಲೇಮಿನಲ್ಲಿ उस यरूशलेम में ಮೇರಿ ಅಂದ್ಕೊಂಡ್ಲು, मिरियम ने ಮರಿಯಳ सोचा, ಅಂದ್ಕೊಂಡ್ಲು मिरियम ने सोचा ಯೋಸೆಫನ್ ಜೊತೆಗಿರ್ಬಹುದು ಅಂದಾಗಿ. यूसुफ के साथ रह सकता है. ಯೋಸೆಫನ್ ಅಂದ್ಕೊಂಡ यूसुफ ने सोचा ಮರಿಯಳ ಜೊತೆಗಿರ್ಬಹುದು ಬಿಡು शायद ಅಂತ. मिरियम के साथ है. 3 ದಿನ 3 दिन ಅವ್ರು ಹಂಗೆ ನಡ್ಕೊಂಡು ऐसे ही चल ಪ್ರಯಾಣ कर ಮಾಡಿದ್ದಾರೆ. वो सफर कर रहे हैं. ಕೊನೆಗೆ ಮರಿಯಳ ಕೇಳ್ತಾಳೆ, आखिर मिरियम में पूछती है, ಯೋಸೆಫ್ ಊಟ ಮಾಡಿದ್ನ ಇವತ್ತು 3 ದಿನ ಅವ್ರಿಗೆ ಅರಿವೇ ಇಲ್ಲ. ಅವ್ನು ಊಟ ಅವ್ರ ತಲೆಯಲ್ಲಿ ಏನಂದ್ರೆ ಎಲ್ಲಾ ಮಕ್ಕಳ ಜೊತೆಗೆ ಅವ್ನು ಊಟ ಮಾಡ್ಕೊಂಡು, ನಿಮ್ಗೆ ಗೊತ್ತಲ್ಲ ಎಲ್ಲರೂ ಕೂಡಿ ಹೋಗುವಾಗ ಹೆಂಗಿರ್ತದೆ सब मिलकर जब जाते हैं कैसे रहता है आप जानते हो ना. ಅಲ್ವಾ? ಎಲ್ಲ ಮಕ್ಕಳ ಜೊತೆಗೆ ಊಟ ಮಾಡಿದ್ರು. ಯಾರೋ ಆಂಟಿ ಎಲ್ಲರಿಗೂ ತಿನ್ಸಿರ್ತಾರೆ, ಯಾರೋ ಅಕ್ಕ ಎಲ್ಲರಿಗೂ ತಿನ್ಸಿರ್ತಾರೆ. ಇವರು ಹಂಗೆ ಸುಮ್ ಕೂತ್ಕೊಂಡವ್ರೆ. कोई आंटी सबको खिला रही है, कोई अक्का सबको खिला ಮೂರನೇ रही है, ದಿನ वो खामोश है. 3 ಯೋಸೆಫ್ दिन ಅಂದ, यूसुफ को ಯೇಸು ಹೆಂಗಿದಾನೆ ಅವನು? वो कैसा है? 3 ದಿನ ಅದ್ ಕಾಣ್ಲೇ ಇಲ್ಲ. 3 दिन हुआ वो दिखाई ಅವಳು नहीं ನಿಮ್ दिया. ಜೊತೆಗಿದಾನೆ ಅನ್ಕೊಂಡೆ. मिरियम ने कहा मैंने सोचा वो आपके साथ ಇಬ್ಬರದು है. ಎದೆ ಒಡೆದ್ಬಿಡ್ತು. दोनों का छाती फूट ಎದೆ गया. ದಸ್ ಅಂತ वहां पर उनका छाती ಹುಡುಕ್ಲಿಕ್ಕೆ फूट ಸ್ಟಾರ್ಟ್ गया. ಮಾಡಿದ್ರು. वो ढूंढने लगे. ಯಾವ ಫ್ರೆಂಡ್ಸ್ ಜೊತೆಗಿಲ್ಲ, कोई भी दोस्त के साथ वो नहीं ಎಲ್ಲಿಯೂ है, ಇಲ್ಲ. कहीं पर भी नहीं ಯಾರ है, ಜೊತೆಗೆ ಕೂತ್ಕೊಂಡಿಲ್ಲ. किसी के साथ वो बैठे 3 नहीं ದಿನ है. ಉಂಡಾನೋ ಎಲ್ಲೋ ಗೊತ್ತಿಲ್ಲ. 3 दिन खाया या नहीं ಕಸಿನ್ जानते. ಬ್ರದರ್ಸ್ ಕೇಳಿದ್ರು. उनके चचेरे भाइयों से पूछा. ಮೇರಿ ಮಾರ್ತಳಿಕೆ, ಮೇರಿ ಯೋಹಾನನ್ ತಾಯಿ ಹೆಸರೇನು?
ಎಲಿಜಬೆತ್ ಕೇಳಿದ್ಲು, मिरियम ने एलिजाबेथ से ಯೇಸು पूछा, ನನ್ನ ಮಗನ್ ನೋಡ್ದಂತ. यीशु मसीह को क्या ಅವಳು तुमने देखा? ಯೋಹಾನನ್ ಎತ್ಕೊಂಡಿದ್ದಾಳೆ. ನೆನಪಿರ್ಲಿ, ಇಬ್ಬರದು ಒಂದು ವಾರ 15 ದಿನದ ಗ್ಯಾಪ್ ಅಲ್ಲಿ ಡೆಲಿವರಿ ಆಗಿದೆ. एक हफ्ता 15 दिन के बीच में उनका डिलीवरी ಯೋಹಾನ हुआ ಇದ್ದಾನೆ, है। यूहन्ना है। ಎಲಿಜಬೆತ್ ಯೋಹಾನನ್ ಎತ್ಕೊಂಡು ಹೋಗ್ತಾ ಇದ್ದಾಳೆ. एलिजाबेथ यूहन्ना को उठाकर जा रही ಅವನು है। ಹೆಚ್ಚು ಕಡಿಮೆ 12 ವರ್ಷದವನೇ ಅವಾಗ. वो भी शायद इर्द गिर्द 12 साल ಇದೀರಾ? का है। क्या आप नहीं ಯೋಚಿಸೋದಲ್ಲ ನಾವು ಇದನ್ನೆಲ್ಲ. ये सब हम सोचते ही नहीं है ना। ಯೋಹಾನ ಅವನೇ, यूहन्ना है। ಯೇಸು ಎಲ್ಲೋದ? यीशु मसीह कहाँ पर ಸ್ಟಾರ್ಟ್ है? ಮಾಡಿದ್ರು, वो ढूंढने लगे, ತಿರುಗಿ ಹೋದ್ರು, वापस ಮತ್ತೆ लौटे। 3 ದಿನ ಪ್ರಯಾಣ, फिर से 3 दिन का ಆಲಯಕ್ಕೆ सफर। ಬಂದ್ರು, उसने भवन पर ಎಲ್ಲ आए, ಕಡೆಗಳಲ್ಲಿ ಹುಡುಕಿದ್ರು, हर तरफ वो ढूंढने लगे। ಕೊನೆಗೆ ಆಲಯಕ್ಕೆ ಹೋದ್ರು. आखिर भवन में वो ಯೇಸು गए। ಸ್ವಾಮಿ यीशु ಅಲ್ಲಿ मसीह ಕಟ್ಟೆ ಮೇಲೆ ಕುತ್ಕೊಂಡು वहां पर कट्टे पर ಎಲ್ಲಾ बैठकर ಯಹೂದ್ಯ ಮೇಧಾವಿಗಳು सारे यहूदी मेधावी जो है ಬೋಧಿಸ್ತಾ ಇದ್ದಾರೆ, वो प्रचार कर रहे ಡಿಸ್ಕಸ್ हैं, ಮಾಡ್ತಾ ಇದ್ದಾರೆ, वो चर्चा कर रहे ಇವನು हैं, ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾನೆ. ये सवालों को पूछ ಅವ್ರು रहा है। ಉತ್ತರಿಸಿದ್ರೆ अगर वो उत्तर देते हैं ಇವನು तो ಅದಕ್ಕೆ ಕ್ರಾಸ್ ಕ್ವಶನ್ ಹಾಕ್ತಾನೆ. ये और एक सवाल उनसे पूछ रहा ಎಲ್ಲಿ है। ಬಂತಿದ್ದು? ये कहाँ ಯೇಸು आया? ಸ್ವಾಮಿ ಹುಟ್ಟಿದಾಗ यीशु मसीह का जन्म जब ಅವನ हुआ, ತಲೆಯಲ್ಲಿ उसके दिमाग ದೇವರು में ಇಡೀ ಬೈಬಲ್ ಅನ್ನ ಹಾಕಿ ಕಳಿಸ್ಲಿಲ್ಲ. परमेश्वर ने पूरे बाइबल को डालकर नहीं भेजा। ಅವನು ಚಿಕ್ಕವನಿದ್ದಾಗನಿಂದಲೇ जब वो बालक था तभी से ही ದೇವರ ವಾಕ್ಯನ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದ. परमेश्वर के वचन को वो ಯಾಕೆ? पढ़ने लगा। क्यों? ನಾನು ಇದ್ರಲ್ಲಿ, ಥ್ಯಾಂಕ್ ಯು ಬೇಟಾ, ನಾನು ಇದ್ರಲ್ಲಿ ಎಲ್ಲಿದ್ದೀನಿ? मैं इसमें कहाँ पर हूँ? ನಾನು ಇದರಲ್ಲಿ, मैं इसमें, ನಾನು ಇದರಲ್ಲಿ मैं इसमें ಏನಾಗಿದ್ದೀನಿ? क्या हूँ? ಒಂದೊಂದೇ ಹೆಜ್ಜೆ ತೋರಿಸ್ತೀನಿ एक एक कदम पर मैं ನಿಮಗೆ आपको ಅನಿಸ್ತದೆ दिखाऊंगा। आपको लग ಏನ್ सकता ಹೇಳ್ತೀರಾ है, ಪಾಸ್ಟ್ರೆ? पासवान जी आप ये क्या कह रहे ಏನ್ हो? ಹೇಳ್ತಾ ಇದ್ದೀರಾ ನೀವು? आप ये क्या कह ಯೇಸು रहे ಸ್ವಾಮಿ हो? ಗೊತ್ತಿರ್ಲಿಲ್ವಾ? यीशु मसीह क्या नहीं जानते ಸರ್ थे? ಇಲ್ಲ. श्रीमान नहीं। ಯಾಕೆ? क्यों? ಅವನು ಆತ್ಮನಿಂದ ಹುಟ್ಟಿದ ಹೊರತು वो आत्मा से जन्मे थे, लेकिन ಅವನಲ್ಲಿದ್ದ ಮನಸ್ಸು ಮನುಷ್ಯನದು. उनमें रहने वाला मन जो है वो ಅದಕ್ಕೆ मनुष्य ಅವನನ್ನ का ಮನುಷ್ಯ है। ಕುಮಾರನು ಅಂತ ಕರೀತಾರೆ. इसीलिए वहां पर मनुष्य का पुत्र कह के बुलाते हैं। ಆಮೆನ್. आमेन। ಅದಕ್ಕೆ ಧ್ಯಾನ ಮಾಡ್ಲೇಬೇಕಾಗ್ತದೆ. इसलिए उस पर ध्यान देना ही पड़ता है। ಚಿಕ್ಕವನಿದ್ದಾಗ जब वो बालक था ಧ್ಯಾನ ಮಾಡ್ಲಿಕ್ಕೆ ಸ್ಟಾರ್ಟ್ वो ಮಾಡ್ದ, ध्यान करने लगा, ವಾಕ್ಯವನ್ನು ಅರ್ಥಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ದ, वचन को समझने लगा, ಓದ್ಲಿಕ್ಕೆ ಸ್ಟಾರ್ಟ್ वो ಮಾಡ್ದ. उसे पढ़ने लगा। ತಾನು ಎಲ್ಲೆಲ್ಲಿದ್ದೀನಿ, वो कहाँ कहाँ है? ಯಾಕೆ? क्यों? ಏನೇನ್ ಬರ್ದದೆ क्योंकि जो कुछ लिखा गया है ಅದನ್ನ ಅವ್ನು ಮಾಡ್ಬೇಕು. उसे उन्हें करना है। ಅದನ್ನ ಮಾಡಿದ್ರೆ उसे करेंगे तो ಏನ್ ಬರ್ದಿದೆ जो लिखा गया ಅದು है ನೆರವೇರ್ತದೆ. वो पूरा होगा। ಹೌದಾ ಅಲ್ವೋ? हाँ या ना? ಅರ್ಥ ಆಗ್ತಾ ಇದೆ आप समझ रहे हो या नहीं? मैं नहीं जानता। ಕರೆಕ್ಟಾ? सही है। ಆಮೇನ್. आमेन। ಆತನ ಧ್ಯಾನ ಮಾಡ್ತಾ ಇದ್ದಾನೆ, वो ध्यान कर रहे ಓದ್ತಾ हैं, ಇದ್ದಾನೆ, वो पढ़ रहे हैं, ತಿಳ್ಕೊಂಡಿದ್ದಾನೆ. वो समझ रहे हैं। ಯಾಕೆ? क्यों? ಆತನ ಏನೇನ್ ಮಾಡ್ಬೇಕಾಗಿದೆಯೋ उन्हें जो कुछ भी करना है ಪ್ರತಿಯೊಂದು वो हर ಪ್ರತಿಯೊಂದೊಂದು ವಿಷಯ एक विषय ಅವೆಲ್ಲವುಗಳನ್ನ वो सारे ಅದಕ್ಕೆ चीजों ಅನುಸಾರವಾಗಿ को ಮಾಡ್ಬೇಕಾಗಿದೆ. उसके अनुसार ही करना है। ಯಾವಾಗ? कब? ಪ್ರವಾದಿಗಳ ಪುಸ್ತಕದಿಂದ ಬರೆದದ್ದು. भविष्य वक्ताओं की पुस्तक से जो लिखा है सब कुछ। ಮೊದಲು ತಾನು ತನ್ನ ಬಗ್ಗೆ पहले अपने आप के ಏನು बारे ಬರೆದದೆ में जो लिखा है ಪ್ರತಿಯೊಂದನ್ನು ಹುಡುಕ್ತಾ ಇದ್ದಾನೆ. वो सब कुछ वो ಪಾಸ್ಟ್ರೇ, ढूंढ रहे हैं। पासवान ಪುರಾವೆ, जी सबूत क्या ಮರಿಯಳು है? ಬಂದ್ಲು. मिरियम आई। ಮರಿಯಳು ಬಂದು, मिरियम आकर, ಮಗನೇ बेटे ನೀನ್ ಹೀಗೆ ಯಾಕೆ ಮಾಡಿದೆ? ನಮಗೆ तुमने ऐसे हमारे साथ क्यों किया? ನಮಗೆ ಚಿಂತೆ ಆಗ್ತದೆ ಅಂತ ನಿಮ್ಗೆ ಗೊತ್ತಿಲ್ವೋ? क्या तुम नहीं जानते कि हम चिंता में ಏನು पड़ ಉತ್ತರ जाएंगे? ಕೊಟ್ಟ? उसने क्या उत्तर दिया? ಅವನು ತಾಯಿ ಅನ್ಲಿಲ್ಲ, उसने माँ नहीं कहा, ಅಮ್ಮ ಅನ್ಲಿಲ್ಲ. उसने अम्मा नहीं ಕನ್ನಡದಲ್ಲಿ ಅಮ್ಮ कहा। ಅಂತ ಬರೆದಿದೆ, कन्नड़ा में अम्मा इंग्लिश बाइबल ಅಲ್ಲಿ ಬರ್ದಿಲ್ಲ. इंग्लिश बाइबल में नहीं ಏನಂತ लिखा ಹೇಳ್ದ? गया। उसने क्या ಅಮ್ಮ, कहा? अम्मा ನಿನಗೆ ಗೊತ್ತಿಲ್ವೋ? क्या तुम नहीं ನಾನು जानती? ನನ್ನ ತಂದೆಯ ಕೆಲಸದಲ್ಲಿ ನಿರತನಾಗಿರ್ಬೇಕು. मुझे मेरे पिता के काम में निरंतर रीति से रहना है। ಹೆಂಗ್ ಗೊತ್ತಾಯ್ತು? कैसे पता चला? ಹುಟ್ಟಿದಾಗಿನಿಂದ ಬಂತ? जन्म से वो ಇಲ್ಲ. आया? नहीं। ಪ್ರವಾದಿಗಳು ಬರ್ದಿದ್ರು. भविष्य वक्ताओं ने लिखा ಏನಂತ था। ಬರ್ದಿದ್ರು? क्या 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 लिखा ಆತನ था? ಧ್ವನಿಯು ಬೀದಿಯ ಮೇಲೆ ಜಗಳಾಡುವವರಲ್ಲಿ ಕೇಳಿಸುವುದಿಲ್ಲ. उनका आवाज रास्ते पर झगड़ा करने वालों के बीच में सुनाई नहीं पड़ेगा। ಆತನು ಜೇನನ್ನಾಗಲಿ ಯಾವುದೇ ಮದ್ಯವನ್ನಾಗಲಿ ಸೇವಿಸುವುದಿಲ್ಲ. वो मधु या फिर कोई भी बुरे आदतों को नहीं पिएगा। ಅವನು वह ನನ್ನ ಪ್ರಿಯನಾಗಿರುವನು. मेरा प्रिय बनकर रहेगा। ಅವನಿಗೆ ಗೊತ್ತಿದೆ ಅವನು ಎಲ್ಲಿರ್ಬೇಕಂತ. वो जानता है कि उसे ಹೆಂಗ್ कहाँ पर ಗೊತ್ತಾಯ್ತು? रहना है। कैसे पता Because he चला? found himself in the Bible. क्योंकि उसने अपने आप को बाइबल में खोज लिया। ಎಲ್ಲಿವರೆಗೂ जहाँ तक ನೀನು ಇದರಲ್ಲಿ ಏನಾಗಿದ್ದೀಯಾ ಎಂಬುದಾಗಿ ನೀನು ಹುಡುಕೊಳ್ಳೋದಿಲ್ವೋ, आप इसमें क्या हो के आप नहीं ढूंढेंगे। ಅರ್ಥ ಆಗ್ತಾ ಇದೆ ಗೊತ್ತಿಲ್ಲ. आपको समझ आ रहा है या नहीं? मैं Do नहीं you know you जानता। are in the Bible? क्या आप जानते हो कि आप पवित्र ನೀನು शास्त्र में ಎಂತವನೇ हैं? ಇರು. आप कैसे भी क्यों ना हो। ಪಾಸ್ಟ್ರೇ, पासवान ಅಯ್ಯೋ जी ನಮಗೆ ಅಂತ ಭಾಗ್ಯ ಇಲ್ಲ. हमारे लिए ऐसा भाग्य नहीं है। ನಾನು ಹೆಂಗೆ ಬೈಬಲ್ ಅಲ್ಲಿ ಇರ್ಲಿಕ್ಕೆ मैं ಸಾಧ್ಯ? कैसे बाइबल में रह सकता हूँ? ನಾನು ಹೇಳ್ತಾ ಇದ್ದೀನಿ ನಿನಗೆ, मैं आपसे कह ಆ रहा ವಚನಗಳನ್ನು हूँ, ತೋರಿಸ್ತೀನಿ. उन वचनों को मैं आपको दिखाऊंगा। ನಾನು ಬಹಳ ಸರಳವಾದ ರೀತಿಯಲ್ಲಿ ಇದನ್ನು ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. बहुत आसान तरीके से इसे बताने की कोशिश मैं ಎಲ್ಲಿವರೆಗೆ कर रहा हूँ। ನೀನು ನಿನ್ನನ್ನ ಬೈಬಲ್ ಅಲ್ಲಿ ಕಂಡುಕೊಳ್ಳೋದಿಲ್ವೋ जहाँ तक अपने आप को बाइबल में आप नहीं खोज लेंगे, ಅಲ್ಲಿವರೆಗೆ वहां तक ನೇಮಕವಾದ ಎಲ್ಲಾ ಆಶೀರ್ವಾದಗಳಾಗಲಿ, ನೇಮಕವಾದ ಎಲ್ಲಾ ಬಿಡುಗಡೆಗಳಾಗಲಿ,
ನೇಮಕವಾದ ಎಲ್ಲಾ ಶ್ರೇಷ್ಠ ಸಂಗತಿಗಳನ್ನ ನೀನು ಗಳಿಸಿಕೊಳ್ಳೋದಕ್ಕೆ ಆಗೋದಿಲ್ಲ. आपके निमित्त आशीष, छुटकारे या फिर सारे श्रेष्ठ चीजें आप नहीं पा सकते. ಆಮೆನ್. आमेन. ಇನ್ನು ಇಲ್ಲೇ ಇದ್ದೀರಾ? आप अभी भी यहाँ पर हैं. ಆಮೆನ್. आमेन. ಯೇಸು ಸ್ವಾಮಿ यीशु मसीह ದೇವರ ವಾಕ್ಯದಲ್ಲಿ परमेश्वर के वचन में ನುರಿತವನಾಗಿದ್ದ, ಸಂಪೂರ್ಣವಾಗಿ ಅದನ್ನು ತಿಳ್ಕೊಂಡವನಾಗಿದ್ದ. संपूर्ण तरीके से उसे समझने वाला वो थे. ಆಮೆನ್. ಆಮೆನ್. ಅದಕ್ಕೆ ಯಹೂದ್ಯರಿಗೆ ಉಲ್ಟಾ ಪ್ರಶ್ನೆ ಹಾಕುವಷ್ಟು ಅವನಿಗೆ ತಿಳುವಳಿಕೆ ಇತ್ತು. इसलिए यहूदियों को उल्टा वापस सवाल ಅದು करने का ತಾನಾಗಿಯೇ ಬರಲಿಲ್ಲ. वो अपने आप नहीं उसमें ಒಂದು आया. ಚಿಕ್ಕ ಉದಾಹರಣೆ ಮೂಲಕ ಅರ್ಥ ಮಾಡ್ಕೊಳ್ಳೋಣ. एक छोटा सा उदाहरण के निमित्त उसे हम समझेंगे. ಹಲೋ, ಎಷ್ಟು ಚೆನ್ನಾಗಿ ಅನಿಸ್ತದೆ. ಕೆಲವರು ಮುಂದೆ ನಾನು ಕಾಣದೇ ಇದ್ರು ಪಕ್ಕದಿಂದ ಲಕ್ಷ ಕೊಟ್ಟು ನೋಡ್ತಾ ಇದ್ದೀರಾ. ಇನ್ನು ಕೆಲವರು ಎಲ್ಲ ಗೊತ್ತಿದ್ದವ್ರ ಗತೆ ತೂಗಾಡಿಸ್ತಾ ಇದ್ದೀರಾ. थोड़े लोग नहीं दिखा रहा तो बाजू में आकर आप देख रहे हैं, और थोड़े लोग सब पता है उस ದೇವರು तरीके से ನಿಮ್ಮನ್ನು आप बता ಆಶೀರ್ವದಿಸಲಿ. कर। परमेश्वर आपको आशीष ಪವರ್ಫುಲ್ ಆಗಿರುವಂತ ಮೊದಲನೇ ಸಂಗತಿ ನೋಡ್ಕೊಳ್ಳೋಣ. बलशाली से रहने वाला पहला चीज हम ಯೇಸು ಸ್ವಾಮಿ देखेंगे. ಬೆಳೀತಾ ಇದ್ದಾನೆ. यीशु मसीह बढ़ रहे हैं. ಸೈತಾನನ ಕಿರಿಕಿರಿ ಆಗ್ತಾ ಇದೆ. शैतान को बहुत हलचल मच रहा है. क्यों? ಎಲ್ಲರೂ ಧರ್ಮಶಾಸ್ತ್ರ ಓದ್ತಾ ಇದ್ರು. सब धर्म व्यवस्था पुस्तक पढ़ रहे ಆದ್ರೆ थे, ಇವನು ಓದೋ ರೀತಿನೇ ಬೇರೆ ಇದೆ. लेकिन इसका पढ़ने वाला तरीका ही ಈ अलग ಹುಡುಗ था. ಓದುವಾಗ ये लड़का जब पढ़ ಇವನು रहा ಅಳ್ಲಿಕ್ಕೆ है, ಸ್ಟಾರ್ಟ್ ಮಾಡ್ತಾನೆ. ये लोग रोने लगते हैं. ಸೈತಾನನಿಗೆ ಟೆನ್ಷನ್ ಆಗ್ತದೆ. शैतान को हलचल मचने लगा. ಯಾಕೆ? क्यों? ಇದು ಒಳ್ಳೆ ಅವನಿಗೆ ಇದು ಒಳ್ಳೆ ಚಿಹ್ನೆ ಅಲ್ಲ. उसके लिए एक अच्छा सा चिन्ह नहीं है. ಕೇಳ್ತಾ ಇದ್ದೀರಾ? क्या आप सुन रहे ಯಾಕೆ? हैं? क्यों? ಈ ರೀತಿ ಯಾರ್ಯಾರು ಓದಿದಾರೋ इस तरीके से जो कोई पढ़ते ಪೂರ್ವದಲ್ಲಿ हैं, प्राचीन में ಅವರು ಏಜ್ರನಾದ್ರು, वो एजरा बने, ನೆಹೆಮೀಯನಾದ್ರು, वो नेहेमिया बन गए, ಆಮೆನ್, ಯೋಸೇಫನಾದ್ರು. वो यूसुफ बने. ಇದು ಯಾಕೋ ಬ್ರೀಡ್ ಬೇರೆ ಅನಿಸ್ತೈತೆ. ये ब्रीड क्यों तो अलग ಈ लग ಜಾತಿ रहा ಯಾಕೋ है. ಬೇರೆ ಅನಿಸ್ತೈತೆ. ये जाति अलग सा लग ಆದ್ರೆ रहा है, ಅವನನ್ನು ಶೋಧಿಸ್ಲಿಕ್ಕೆ ಇನ್ನು ಸಮಯ ಬರ್ತಾ ಇಲ್ಲ. लेकिन उसे शोधित करने के लिए अभी समय नहीं आ रहा. ಯಾಕೆ? क्यों? ದೇವರು ಒಬ್ಬರನ್ನು ಶೋಧಿಸ್ಬೇಕಂದ್ರೆ परमेश्वर किसी को शोधित करना है ಕೆಲವೊಂದು तो ಆತ್ಮಿಕ ಸಂಗತಿಗಳನ್ನ ಹೇಳ್ತಾ ಇದ್ದೀನಿ, ತಿಳ್ಕೊಳ್ರಿ. थोड़े से आत्मिक चीजें बता Sorry, रहा हूं, ದೇವರು सुन रहे हैं. ಶೋಧಿಸೋದಿಲ್ಲ. परमेश्वर शोधित नहीं ಸೈತಾನನು करते. शैतान ಒಬ್ಬರನ್ನ ಶೋಧಿಸ್ಬೇಕಂದ್ರೆ एक व्यक्ति को शोधित करना है तो ಅದು ಆ ವ್ಯಕ್ತಿಯ ಹಿನ್ನೆಲೆ ಮೇಲೆ ಆಧಾರಗೊಂಡಿರ್ತದೆ. वो उस व्यक्ति के इतिहास पर आधारित ಹೆಂಗಪ್ಪ होता है. ಅಂತಂದ್ರೆ, कैसे यानी? ನಿಮ್ಮ ಮನೆಗೆ ಎಷ್ಟು ಬಾಗಿಲುಗಳಿವೆ? आपके घर में कितने दरवाजे हैं? ಕಡಿಮೆ ಪಕ್ಷ ಎರಡಾದ್ರೂ ಬಾಗಿಲು ಇರ್ತದಲ್ಲ. इसके दो तो दरवाजे होते हैं ಒಂದು ना, ಮುಂದಿನ ಬಾಗಿಲು, ಒಂದು ಹಿಂದಿನ ಬಾಗಿಲು. एक आगे का दरवाजा, एक पीछे का ಹೌದಾ दरवाजा. ಅಲ್ವಾ? सही है या नहीं? ಆಮೇನ್. आमेन. ನೀವು ರಾತ್ರಿ ಮಲಗುವಾಗ आप रात में जब सोते हो ಎರಡು ಸಾರಿ ಚೆಕ್ ಮಾಡ್ತೀರಾ. 2 बार उसे देखते ಕೆಲವು हो. ಸಾರಿ ಮಲಗದ ಮೇಲೆ कई बार सोने के बाद ಕನ್ಫ್ಯೂಷನ್ ಆಗಿರ್ತದೆ. आपको उलझन हो जाता है, ಹಿಂದಿನ ಬಾಗಿಲು ಹಾಕಿದೀವೋ ಇಲ್ವೋ, पीछे का दरवाजा बंद किया है या ಹೇಳಲಿಕ್ಕೆ नहीं. ಮನಸ್ಸಿಲ್ಲ. उठने के लिए मन नहीं Tired है, ಆಗಿದ್ದೀರಾ. आप बहुत थके हुए हो. ಆದ್ರೆ ಒಂದು ಭಯ, लेकिन एक डर, ಒಂದು ಎಚ್ಚರಿಕೆ. एक चौकस जो है, ಯಾರಾದ್ರೂ ಹೇಳ್ತಾರ ಎಚ್ಚರಿಕೆ? ಒಂದು ಎಚ್ಚರಿಕೆ ವಿಚಾರ ಹೇಳ್ತದೆ. एक चौकन्ना का विचार कहता ಹೇಳು. है तुम उठो, ಚೆಕ್ ಮಾಡ್ಕೊಂಡ್ಬಿಡು. चेक कर लो. ಹೋಗ್ತೀರಾ? आप जाएंगे, ಒಂದೇ ಚಿಲ್ಕ ಹಾಕಿರ್ತದೆ. एक ही वहां पर कड़ी समाधान आपने डाला है, ಮಾಡ್ಕೊತೀರಾ? आप शांत हो जाते ಒಳ್ಳೇದಾಯ್ತು हो. ನೋಡಿ ನಾನು ಬಂದಿದ್ದು. अच्छा हुआ मैं ಒಂದೇ आ ಚಿಲ್ಕ गया, ಹಾಕಿತ್ತು. एक ही कड़ी डाला है, ಮೂರು ಚಿಲ್ಕ ಹಾಕಿ तीनों भी उसे बंद ಭದ್ರಪಡಿಸಿ ಹೋಗ್ತೀರಾ? करके उसे अच्छे से बंद करके ಅವಾಗ आते हो. ಕಳ್ಳನಿಗೆ ಬರ್ಲಿಕ್ಕೆ ಆಗತ್ತಾ? तब क्या चोर अंदर आ सकता है? ಆಗೋದಿಲ್ಲ. नहीं आ सकता. ಯಾವಾಗ कब? ನಿಮ್ಮ ಜೀವನದ ಎಲ್ಲಾ ಬಾಗಿಲುಗಳನ್ನ ಸರಿಯಾಗಿ ಬಂದೋಬಸ್ತ್ ಮಾಡ್ತಿರೋ, जब आपके जिंदगी के हर एक दरवाजे को ठीक तरीके से ಸೈತಾನನಿಗೆ ಒಳಗೆ ಬರ್ಲಿಕ್ಕೆ ಆಗೋದಿಲ್ಲ. शैतान अंदर नहीं आ सकता. ಯೇಸು ಸ್ವಾಮಿ यीशु मसीह ಹುಟ್ಟಿದಾಗಿನಿಂದಲೇ जन्म से ही ಒಬ್ಬರು ಬೇರೆಯವ್ರ ಬಗ್ಗೆ ಒಂದು ನುಡಿ ಮಾತಾಡ್ಲಿಲ್ಲ. परमेश्वर के बारे में एक बात उसने नहीं ಸೈತಾನ किया. ಹುಟ್ಟಿದಾಗಿನಿಂದಲೇ ಪ್ರಯತ್ನ ಮಾಡ್ತಾ ಇದ್ದಾನೆ. शैतान जन्म से ही कोशिश कर ಒಂದು रहा है. ಸಣ್ಣ ಮೂಲೆನೂ ಸಿಗ್ಲಿಲ್ಲ ಅವನಿಗೆ. एक छोटा सा कोना भी उसे ಒಳಗೆ नहीं ಬರ್ಲಿಕ್ಕೆ मिला. ಸಾಧ್ಯನೇ ಇಲ್ಲ. अंदर आने के लिए संभव ही नहीं है. ಚಿಕ್ಕವನಿದ್ದಾಗಿಂದ छोटा था तब से ಎಲ್ಲಾ ही ಬಾಗಿಲುಗಳು ಮುಚ್ಚೋಗ್ಬಿಟ್ಟಿದೆ. हर एक दरवाजे वो बंद हो चुके ಹತ್ರ ಹೋಗ್ಲಿಕ್ಕೆ हैं. ನೋಡ್ತಾನೆ. वो पास जाने की कोशिश करता है. ಸಾರಿ, ನಾನು ಬಹಳ ನ್ಯಾಚುರಲ್ ಆಗಿ ಮಾತಾಡ್ತೀನಿ ಕೇಳಿ. बहुत नैसर्गिक और से बात करूंगा, ಇವನು सुनिए. ತನ್ನ ಯವನಸ್ಥ ಹುಡುಗರು ನೋಡೋ ಹಾಗೆ ಯಾವ ಹುಡುಗಿ ನೋಡೋದಿಲ್ಲ. वो दूसरे लड़के जैसे देखते हैं, कौन सी ತಾಯಿಗೆ लड़की वो ಒಂದು नहीं ಸುಳ್ಳು ಹೇಳೋದಿಲ್ಲ. देखते. माँ को एक झूठ नहीं बोलते, ತಂದೆಗೆ ಒಂದು ಸುಳ್ಳು ಹೇಳೋದಿಲ್ಲ. पिता से एक झूठ नहीं कहते. ಕಂಟಿನ್ಯೂಸ್ ಆಗಿ ದೇವ್ರ ವಾಕ್ಯ ಓದ್ತಾ ಇದ್ದಾನೆ. निरंतर रीति से परमेश्वर के वचन को पढ़ रहे ಹೆಂಗೆ हैं. ಹೋಗ್ಬೇಕಂದ್ರೆ ಒಂದು ಚಾನ್ಸೇ ಇಲ್ಲ. कैसे भी जाना है तो उसे चांस ही ಯಾಕಂದ್ರೆ नहीं है. ಸೈತಾನನಿಗೆ ನಿಮ್ಮ ಜೀವನದಲ್ಲಿ ಬರ್ಲಿಕ್ಕೆ ಒಂದೇ ಒಂದು ಚಾನ್ಸ್ ಏನಂದ್ರೆ क्योंकि शैतान को आपकी जिंदगी में आने के लिए एक ही एक मौका जो ನಿಮ್ಮ है ಮನಸ್ಸು. वो आपका मन है. ಸೈತಾನನು ಶರೀರಧಾರ ಆಗಿ ಬರ್ದಿಲ್ಲ. शैतान शरीरधारी होकर नहीं ನಿಮ್ಮ आता, ಮನಸ್ಸಲ್ಲೇ ಬರ್ತಾನೆ. आपका मन में ही वो ನಿಮಗೆ आता ಅನಿಸ್ತದೆ है. ನಿಮ್ದೇ ವಿಚಾರ ಅಂತದು. उसका मतलब आप ही के ಅದು विचार ನಿಮ್ಮ में, ವಿಚಾರ ಅಲ್ಲ. वो आपका विचार He नहीं है. infuses, ಆತನ ವಿಚಾರವನ್ನ ತುರುಕ್ತಾನೆ. ಒಂದು ಇಂಜೆಕ್ಷನ್ ಮಾಡ್ತೀರಾ ಹೆಂಗೆ ಒಳಗೆ ಹಾಕ್ತದೆ ಹಂಗೆ ವಿಚಾರವನ್ನು ಮೆಲ್ಲಗೆ ಇಂಜೆಕ್ಷನ್ ಮಾಡ್ತಾನೆ. वो जैसे इंजेक्शन डालते हैं वैसे सोचों को धीरे से आपके आದ್ರೆ- मन में वो डाल देता है. ಆದ್ರೆ ಈ ಮಗು, लेकिन यह बच्चा, ಈ ಯೇಸು ಸ್ವಾಮಿ यह यीशु मसीह ಎಷ್ಟೊಂದು ದೇವರ ವಾಕ್ಯದ ವಿಚಾರಗಳು
ದೇವರ ವಾಕ್ಯನೇ ಅವನ ವಿಚಾರಗಳಾಗ್ಬಿಟ್ಟಿವೆ. परमेश्वर के वचन ही उनके विचार बन चुके ದೇವರ हैं. ವಾಕ್ಯಗಳೇ ಅವನ ವಿಚಾರ ಎಷ್ಟರ ಮಟ್ಟಿಗೆ ಆಗ್ಬಿಟ್ಟಿದೆ ಅಂದ್ರೆ परमेश्वर के वचन ही इस हद तक उसके विचार बन ಸೈತಾನನು गए ಒಂದು कि ವಿಚಾರವನ್ನು ಇಂಜೆಕ್ಷನ್ ಮಾಡ್ಲಿಕ್ಕೆ ಹೋದ್ರೆ शैतान एक विचार को भी उसमें डालने की ಒಂದು कोशिश ಒಳಗೆ करता ಹೋಗೋದಿಲ್ಲ. है तो एक भी अंदर ಅವನು नहीं ಇಮಿಡಿಯೇಟ್ ಆಗಿ जाएगा. ಅದನ್ನು ಬಂದ್ ಮಾಡ್ತಾನೆ. वो उसी क्षण उसे बंद कर देते ಕಾದ हैं. ಕಾದ ಕಾದ उसने इंतजार किया ಅವನು इंतजार ಎಲ್ಲೂ किया ಚಾನ್ಸ್ इंतजार ಸಿಗ್ಲಿಲ್ಲ. किया, उसे कहीं पर भी मौका नहीं ಕೊನೆಗೆ मिला. आखिर में ಯವನಸ್ಥನಾದ ಯೇಸು ಸ್ವಾಮಿ युवक यीशु मसीह ಹೆಚ್ಚು ಕಡಿಮೆ इर्द गिर्द ಸರಾಸರಿ वहां पर इर्द गिर्द 30 ವಯಸ್ಸಿನವನಾದಾಗ 30 उम्र के जब ಯೋಹಾನನ हुए, ಬಳಿಗೆ ದೀಕ್ಷಾಸ್ನಾನ ಮಾಡಿಸ್ಕೊಳ್ಳಿಕ್ಕೆ ಬಂದ. यूहन्ना के पास बपतिस्मा लेने के लिए वो ನಮಗ್ आए. ಗೊತ್ತು. हम जानते ಪರಲೋಕ हैं ತೆರೀತಂತ कि स्वर्ग ने ಅಲ್ಲಿ बुलाया ಇರೋರ್ಗೆ ಯಾರಿಗೂ करके. ಗೊತ್ತಿಲ್ಲ. वहां पर रहने वाले कोई भी नहीं ಬರೀ जानते, ಇಬ್ರಿಗೆ ಗೊತ್ತು. सिर्फ दो ही लोग जानते ಒಂದು, हैं. एक ಅವ್ರಿಗೆ ಅಲ್ಲಿ ಒಂದು ಕುರ್ಚಿ ಕೊಟ್ಬಿಡ್ರಿ, ಯಜಮಾನ್ರಿಗೆ ದಯವಿಟ್ಟು ಬಂದ್ರೆ ಯಾರಾದ್ರೂ ಅಲ್ಲಿ ಒಂದು ಕುರ್ಚಿ ಕೊಡ್ರಿ. ವಾಲಂಟಿಯರ್ಸ್ ಎಲ್ಲಿದ್ದೀರಾ? ವಾಲಂಟಿಯರ್ಸ್, ಐ ಡೋಂಟ್ ನೋ ವಾಟ್ ಯು ಪೀಪಲ್ ಡೂ, ಪ್ಲೀಸ್. ಓಕೆ, ಇರ್ಲಿ, ಕೇಳಿ ಕೇಳಿ, ಬಹಳ ಮುಖ್ಯವಾದ ಸಂಗತಿ ಬಂದಿವಿ, ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ, ಧ್ಯಾನ ಕೊಟ್ಟು ಕೇಳಿ. बहुत ध्यान देकर सुनिएगा. ಒಂದು, एक ಯೋಹಾನನಿಗೆ ಗೊತ್ತು, यूहन्ना जानते ಯಾಕಂದ್ರೆ हैं ಯೋಹಾನ ನೋಡ್ದ क्योंकि यूहन्ना ने देखा ಪರಲೋಕ ತೆರೆದಿರುವುದನ್ನ. स्वर्ग खुला हुआ ಯೋಹಾನ है. ನೋಡ್ದ यूहन्ना ने देखा ಪಾರಿವಾಳ ಅವ್ರ ಮೇಲೆ ಇಳಿಯುವುದನ್ನ. कि वो कबूतर उनके ಪಾರಿವಾಳ ऊपर चढ़ते ಎಲ್ಲರಿಗೂ हैं. ಕಾಣಿಸ್ಲಿಲ್ಲ, कबूतर सबको ಬರೀ नजर नहीं ಯೋಹಾನನಿಗೆ आया, ಕಾಣಿಸ್ತು. सिर्फ यूहन्ना को ही नजर ಮತ್ತು आया ಬರೀ ಯೇಸು ಸ್ವಾಮಿಗೆ और ಕಾಣಿಸ್ತು. सिर्फ यीशु मसीह को ही नजर आया. ಆಮೇಲೆ ಅವತ್ತಿಂದ ಸೈತಾನವನು ಹಿಂದನೇ ಇದ್ದಾನೆ. उस दिन से शैतान उनके पीछे ही है. ಒಂದು ವಾಣಿ ಉಂಟಾಯ್ತು. एक वाणी वहां पर ಆ हुआ. ವಾಣಿ वह वाणी ಅವ್ರಿಗೆ ಅಷ್ಟೇ ಕೇಳಿಸ್ತು. ಮತ್ತೆ सिर्फ उन्हीं को वो सुनाई ಇವನು पड़ा, ನನ್ನ ಪ್ರಿಯನಾದ ಮಗನು. ये मेरा प्रिय पुत्र है. ಹಾಗಿದ್ರು ಯೋಹಾನ ನಂತರ ಯಾಕೆ ಸಂಶಯ ಪಟ್ಟ ऐसा ನೋಡಿದ್ರೆ है तो यूहन्ना क्यों बाद में संदेह कर ಯಾಕಪ್ಪ रहा ಅಂದ್ರೆ है? क्योंकि ಅದನ್ನು ಈ ವಚನ ತೋರಿಸಿ ಹೇಳ್ತೀನಿ. उसे भी वचन में दिखाकर मैं ಯಾಕಪ್ಪ बताऊंगा. ಅಂದ್ರೆ क्योंकि ಯಹೂದ್ಯರಲ್ಲಾಗ್ಲಿ यहूदियों में ವಿಶ್ವಾಸಿಗಳು ಇವತ್ತಿಗೂ ವಿಶ್ವಾಸಿಗಳಲ್ಲಾಗ್ಲಿ या फिर आज के दिन तक विश्वासियों में ಯಾರು भी ಕರ್ತನ ಜೊತೆ ನಡೀತಾರೋ ಅವರು ದೇವರ ಮಕ್ಕಳನ್ನ ಅನಿಸ್ಕೊಳ್ತಾರೆ. जो परमेश्वर के साथ चलते हैं वो परमेश्वर के बच्चे कहलाते हैं. ಆ ಒಂದು ಆಕಾಶವಾಣಿ ಆಗುವಾಗ जब आकाश में वाणी हुआ, ಇವನು ನನ್ನ ಪ್ರಿಯ ಮಗನು ಅಂದಾಗ जब उन्होंने कहा यह मेरा प्रिय पुत्र है, ಯೋಹಾನನಿಗೆ ಧರ್ಮಶಾಸ್ತ್ರದ ಗೊತ್ತಿದೆ. यूहन्ना व्यवस्था जानता है. ಇದೇ ರೀತಿಯಾಗಿ इसी तरीके से ಇದೇ ರೀತಿಯಾಗಿ इसी तरीके से ಎಲೀಯನನ್ನು ಸಹ एलिया को भी ದೇವರು परमेश्वर ಬೆಂಕಿಯ ने ರಥದಲ್ಲಿ ಎತ್ಕೊಂಡಿದ್ದ. आग के रथ में उन्होंने उठा लिया था. ಆಮೆನ್. आमेन. ಅವನು ದೇವರ ಮಗನೇ ಅಂತ ಕರೆಯಲ್ಪಡ್ತಾನೆ. वो भी परमेश्वर का बेटा ही कहलाता है. ಅರ್ಥ ಆಯ್ತಾ? आप समझ रहे हो? ಅದಕ್ಕೆ इसीलिए ಈಗ ಯೋಹಾನನು अब यूहन्ना ಇನ್ನು ಅವನ ರ್ಯಾಂಕ್ ನೋಡ್ತಾ ಇದ್ದಾನೆ. अभी भी उसके पद को देख रहा है. ಇದು ಪ್ರವಾದಿಯ ರ್ಯಾಂಕ್ ವರೆಗೂ ಬೆಳೆದು ನಿಂತ್ಕೊಳ್ತದ ಅಥವಾ ಇನ್ನೂ ದಾಟ್ತದ? ये भविष्यवक्ता के पद तक रुकेगा या फिर और भी ಕೇಳ್ತಾ बढ़ेगा? ಇದ್ದೀರಾ? क्या आप सुन रहे हैं? ದೇವದೂತರ ರ್ಯಾಂಕ್ ದಾಟಿತು. देवदूतों का रैंक बढ़ ಯೇಸು गया. ಸ್ವಾಮಿ ದೇವದೂತರ ರ್ಯಾಂಕ್ ದಾಟದ. यीशु मसीह ने देवदूतों का पद भी पार ಸೈತಾನ किया. ನೋಡ್ತಾ ಇದ್ದಾನೆ. शैतान देख रहा है. ಬಿದ್ದು ಹೋದಂತ ಎಲ್ಲ ದೇವದೂತರು ನೋಡ್ತಾ ಇದ್ದಾರೆ. गिरे हुए सारे देवदूत देख रहे हैं. ಯೋಹಾನನು ನೋಡ್ತಾ ಇದ್ದಾನೆ. यूहन्ना भी देख रहा है. ಆತ್ಮದಲ್ಲಿ ನೋಡುವ ಪ್ರತಿಯೊಬ್ಬರು ಸಾಧ್ಯವಿರುವವರೆಲ್ಲರೂ आत्मा में देखने वाले हर एक, ಆತ್ಮದಲ್ಲಿ ಬೆಳೆದಿರುವ ಪ್ರತಿಯೊಬ್ಬರು, आत्मा में बढ़ने वाले हर एक, ಆಮೇನ್, आमेन, ಎಲ್ಲರೂ ಧ್ಯಾನಗೊಟ್ಟು ನೋಡ್ತಾ ಇದ್ದಾರೆ. सारे ध्यान देकर ಇವನು देख रहे हैं. ಕೆರೂಬಿಯರ ರ್ಯಾಂಕ್ ದಾಟ್ದ. ये केरूबियों के पद को उसने पार किया. ಈಗ ಸಮಥಿಂಗ್ ಇಸ್ ಹ್ಯಾಪನಿಂಗ್. अब कुछ तो हो रहा है. ಇದು ದಾಟ್ತಾ ಹೋಗ್ತಾ ಇದೆ ಹಂಗೆ. ये पार होते ही जा रहा ಈಗ है. ಒಂದು ದಾಟಕ್ಕಿಂತ ಮುಂಚೆ, लेकिन एक पार करने से पहले, ಯಾಕಂದ್ರೆ ಅವನು ಆತನ ಮನುಷ್ಯನ ನೋಡಿ क्योंकि वो मनुष्य है, देखिए ಒಂದು ಇನ್ನೊಂದು ಹಂತ ಇತ್ತು. और एक पद वहां पर ಆ था. ಹಂತದಲ್ಲಿ उस स्तर में ಪ್ರತಿ ಮನುಷ್ಯನು हर एक मनुष्य हर एक मनुष्य ಸೈತಾನನ ಪರೀಕ್ಷೆ ಪಾಸ್ ಆಗ್ಲೇಬೇಕು. शैतान के परीक्षा में पास होना ही है. ಅಲ್ಲಿ वहां पर ಅವನು ತನ್ನ ಪಾಪದಿಂದ ಬಾಗಿಲು ತೆಗೆದೇ ಹೋದ್ರು वो अपने पाप के दरवाजे को नहीं खोला तो भी ಸೈತಾನನಿಗೆ ಅವನ ಮೇಲೆ ಅಧಿಕಾರ ಸಿಕ್ಕೋದಿಲ್ಲ. शैतान को उसके ऊपर अधिकार नहीं ಆದ್ರೆ मिलता, ಅವನನ್ನು ಶೋಧಿಸಲಿಕ್ಕೆ ಒಂದು ಬಾಗಿಲು ತೆರೀತದೆ. लेकिन उसे शोधित करने के लिए एक दरवाजा खुल जाता ಅದು ಆ है. ವ್ಯಕ್ತಿಯ ಪಾಪದ ನಿಮಿತ್ತ ಅಲ್ಲ, वो उस व्यक्ति के पाप की वजह से नहीं है, ಆದ್ರೆ लेकिन ಮುಂದಿನ ರ್ಯಾಂಕಿಗೆ ಹೋಗ್ಬೇಕಂದ್ರೆ अगले पद में जाना है तो ಯೋಸೇಫನಿಗೂ ಆ ರ್ಯಾಂಕ್ ಮುಟ್ಟೋಕ್ಕಿಂತ ಮುಂಚೆ ಬಂತು. यूसुफ भी उस पद तक पहुंचने से पहले वो आया. ಯೋಸೆಫನಲ್ಲಿನೂ ಆತನಿಗೆ ಯಾವುದೇ ಚಾನ್ಸ್ ಸಿಕ್ಕಿರ್ಲಿಲ್ಲ. यूसुफ में भी उसे कोई चांस नहीं मिला. ಸೈತಾನನಿಗೆ शैतान को. ಕೇಳ್ತಾ ಇದ್ದೀರಾ? क्या आप सुन रहे हैं? ಇಂಟ್ರೆಸ್ಟಿಂಗ್ ಇದ್ರೆ ನಿಮ್ ಬಲಗೈ ತೋರಿಸ್ತೀರಾ? अगर दिलचस्प है तो दाहिने हाथ ಅರ್ಥ को ಆಗ್ತದೆ ನಿಮ್ दिखाएंगे. ಬಲಗೈ ತೋರಿಸ್ತೀರಾ? अगर अर्थ समझ आ रहा है तो अपने ಇವತ್ತಿನ दाहिने ಪರಿಚಯ हाथ को ಕೊಟ್ಟು ಮುಗಿಸ್ತೀನಿ. दिखाएं. आज के दिन इसका पहचान देकर ಬರುವ मैं बता ವಾರಗಳಲ್ಲಿ दूंगा. ಆಳಕ್ಕೆ ಹೋಗೋಣ. आने वाले हफ्तों में इसकी गहराई में ಅರ್ಥ हम ಆಗ್ತಾ ಇದ್ರೆ जाएंगे. ಆಮೇಲೆ ನಮ್ದಾಗ ಹೇಳಿ. अगर समझ रहा है तो आमेन ದೇವರ कहिए. ವಾಕ್ಯದಲ್ಲಿ ಎಷ್ಟು ಬಲ ಇದೆ ಅಂದ್ರೆ परमेश्वर के वचन में इतना बल है कि ನೀವು ಅದನ್ನ ಕೇಳ್ತಾ ಇರುವಾಗಲೇ आप जब उसे सुन रहे तभी ही ಗುಣಪಡಿಸುವಿಕೆಗಳು ಉಂಟಾಗ್ತವೆ. चंगाई
हो रहे हैं, ನೀವು ಅದನ್ನ ಕೇಳುವಾಗ आप जब सुन रहे तभी ತಲೆನೋವುಗಳು ಬಿಟ್ಟು ಹೋಗುತ್ತೆ, सिर दर्द छोड़कर चले ದೆವ್ವಗಳು जाएंगे, ಬಿಟ್ಟು ಹೋಗುತ್ತೆ, दुरात्माएं छोड़कर चले ನೋವುಗಳು जाएंगे, ಬಿಟ್ಟು ಹೋಗುತ್ತೆ, सारे दर्द छोड़कर चले ಜೀವನದಲ್ಲಿ जाएंगे, ಮುರಿದು ಹೋದಂತ ಸಂಗತಿಗಳು ಗುಣ ಹೊಂದಿ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. जिंदगी में टूटे हुए चीजें चंगाई पाकर वापस आने ಯಾಕಂದ್ರೆ लगेंगे, ದೇವರ ವಾಕ್ಯದಲ್ಲಿ ಬಲ ಇದೆ. क्योंकि परमेश्वर के वचन में बल है। ಸೈತಾನನಲ್ಲಿ ಸೈತಾನ್ ಗೊತ್ತಿತ್ತು, शैतान जानता था ಇವನು ನನಗೆ ಆಸ್ಪದ ಕೊಡದೇ ಇದ್ರು ये मुझे मौका नहीं देगा तो भी ಆ ಪರೀಕ್ಷೆಗಾದ್ರೂ ಬಂದೇ ಬರ್ಬೇಕು, ಇವನು उस परीक्षा के लिए तो इसे आना ही पड़ेगा, ನನ್ನನ್ನು ಜಯಿಸಲೇಬೇಕಲ್ಲ, मुझसे जीतना ही ಅವಾಗ है, ನೋಡೋಣ. तब देखेंगे। ಬಂದೇ ಬಿಡ್ತಾ ದಿನ. वो दिन आ ही गया, ಆಮೆನ್. आमेन। ಬಂತು. वो दिन आया, ಯೇಸು ಸ್ವಾಮಿ ಯೇಸು ಮಸೀಹ್ ನೀರಿನಿಂದ ಮೇಲೆ ಬಂದ ಮೇಲೆ पानी से ऊपर आने के ದೇವರ बाद ಆತ್ಮನಿಂದ ನಡೆಸಲ್ಪಟ್ಟು पवित्र आत्मा से चलाए ಅದರ जाकर, ಅರ್ಥ उसका मतलब ಪ್ರಿನ್ಸಿಪಾಲ್ प्रिंसिपल ಸ್ಟೂಡೆಂಟ್ ಅನ್ನ स्टूडेंट को ನೆಕ್ಸ್ಟ್ ಎಕ್ಸಾಮ್ ಹಾಲಿಗೆ ಕರ್ಕೊಂಡು ಹೋದ. अगले एग्जाम हॉल में वो ले गए। ಯಾರಿಗೂ ಈ ಎಕ್ಸಾಮ್ ಹಾಲ್ ಬೇಕಾಗಿಲ್ಲ, कोई भी एग्जाम हॉल ನಮಗೆಲ್ಲ नहीं ಬರೀ चाहता, ಆಶೀರ್ವಾದ ಬೇಕು. हम सबको सिर्फ आशीष चाहिए। ಇವತ್ತು ಏನ್ ಅರ್ಥ ಮಾಡ್ಕೊಳ್ತಾ ಇದೀವಿ ಅನ್ನೋದನ್ನ ಕಲ್ತ್ಕೊಳ್ತೀವಿ, ಬೇಗ ತಿಳ್ಕೊಳ್ಳಿ. आज क्या समझने वाले हैं उसे समझने ಯಾರಾದ್ರೂ वाले ಆಮೆನ್ ಅಂತ सुनिए। ಹೇಳ್ತೀರಾ? क्या कोई आमेन कहेंगे? ಸೈತಾನನ ಕಾದ್ಕೊಂಡಿದ್ದ, शैतान इंतजार कर रहा ಆದ್ರೆ था, ಯೇಸುವನ್ನು ಮುಟ್ಲಿಕ್ಕೆ ಅವನಿಗೆ ಅಧಿಕಾರ ಇಲ್ಲ. लेकिन यीशु मसीह को छूने के लिए भी उसमें अधिकार ಯೇಸು ಸ್ವಾಮಿ नहीं ಅದನ್ನು है। ಎಷ್ಟು ಕ್ಲೀನ್ ಆಗಿ ಮೇಂಟೈನ್ ಮಾಡಿದ ಅಂದ್ರೆ यीशु मसीह ने इतने शुद्ध तरीके से उसे मेंटेन किया ಕ್ರೂಜಿಗೆ था। ಹೋಗೋದಕ್ಕಿಂತ ಮುಂಚೆ ಹೇಳ್ತಾ ಇದ್ದಾನೆ, क्रूज में जाने से पहले वो कह ಕೊನೆ रहे हैं, ಗಳಿಗೆಯಲ್ಲಿ ಹೇಳ್ತಾ ಇದ್ದಾನೆ, आखिरी क्षण में वो कह रहे ತನ್ನ हैं, ಶಿಷ್ಯರಿಗೆ ಹೇಳ್ತಾನೆ, अपने चेलों से वो कहते हैं, इगो, देखो ಇಹಲೋಕಾಧಿಪತಿಯು ಬರ್ತಾ ಇದ್ದಾನೆ, ये दुनिया का अधिकारी आ रहा है, ಅವನಿಗೆ ಸಂಬಂಧಪಟ್ಟದ್ದು ನನ್ನಲ್ಲಿ ಒಂದೂ ಇಲ್ಲ. उसमें संबंधित मुझ में कुछ भी नहीं है। ಕ್ಲೀನ್. शुद्ध, ಯಾರಾದ್ರೂ ಹೇಳ್ರಿ ಕ್ಲೀನ್. कोई तो कहिए शुद्ध, ಶುದ್ಧ. शुद्ध। ಸುಮ್ನೆ ಕುತ್ಕೊಳ್ಬೇಡ್ರಿ, ಹೇಳ್ರಿ ಅದನ್ನ. खामोश मत बैठिए, बताइए ಕ್ಲೀನ್ ಆಗಿದ್ದಾನೆ. वो शुद्ध है। ಆಮೆನ್. आमेन, ಆಮೆನ್. आमेन। ಕೊನೆವರೆಗೂ ಅದನ್ನ ಕಾತ್ಕೊಳ್ತಾ ಇದ್ದಾನೆ. आखिर तक उसका रखवाली वो कर रहे हैं। ಹಾಲೆಲೂಯಾ, ಹಾಲೆಲೂಯಾ. हालेलुया। ದೆವ್ವಗಳಿಗೆ ಅಂತ ಜೀವಿತದ ಮುಂದೆ ನಿಂತುಕೊಳ್ಳೋದಕ್ಕೆ ಆಗೋದಿಲ್ಲ. दुरात्माएं उस तरीके के जिंदगी के सामने नहीं रुक सकते। ಬಂದ ಇವನು, वो आया, ಉಪವಾಸ ಪ್ರಾರಂಭವಾಯಿತು. उपवास प्रारंभ हो गया। ಮೊದಲನೇ 10 ದಿನ पहले 10 दिन ಸೈತಾನ್ ಬರ್ಲಿಲ್ಲ. शैतान नहीं आया। ಸೈತಾನನಿಗೆ ಗೊತ್ತು शैतान जानता है ಯಾವಾಗ ಹೋಗ್ಬೇಕಂತ, कब जाना है कह ಅದಕ್ಕೆ के, ಕಾದ್ಕೊಂಡಿದ್ದ. इसलिए वो इंतजार कर रहा था। 40 ದಿನಗಳಾದ ಮೇಲೆ 40 दिन होने के बाद ಅವನಿಗೆ ಹೊಟ್ಟೆ ಹಸಿವಾಯಿತು. उसे भूख लगा। ಆಮೆನ್, आमेन, ಆಮೆನ್. आमेन। ಈ 40 ದಿನ ಏನಾಯ್ತು ಹಾಗಿದ್ರೆ? ये 40 दिन तो ಈ फिर क्या 40 हुआ? ದಿನ ये 40 दिन ಯಾವ ನೀರಿನಿಂದ ಮೇಲೆ ಬಂದಾಗ ದೇವರ ಮಹಿಮೆ ಆತನ ಮೇಲೆ ಇಳಿದು ಬಂತು, पानी से ऊपर आने के बाद जो महिमा उसके ऊपर उतर आया, ಆ ಮಹಿಮೆಯಲ್ಲಿ ಆತನು ತಲ್ಲೀನನಾಗಿ ಹೋಗ್ಬಿಟ್ಟಿದ. उस महिमा में वो डूब चुका ಅವನಿಗೆ था। ಉಪವಾಸ ಗೊತ್ತಾಗ್ಲಿಲ್ಲ, वो उपवास नहीं ಅವನಿಗೆ जानता था। ಮರುಭೂಮಿಯ ಬಿಸಿಲು ಗೊತ್ತಾಗ್ಲಿಲ್ಲ. वहां पर जंगल में रहने वाला धूप उसे पता नहीं चला। ಡೇವಿಡ್ ಬ್ರೇನ್ ಹರ್ಡ್ ಅಂತ डेविड ब्रेनहर्ड ಒಬ್ಬ ದೇವ ಸೇವಕರು, एक परमेश्वर के दास, ಡೇವಿಡ್ ಬ್ರೇನ್ ಹರ್ಡ್ डेविड ब्रेनहर्ड, ಡೇವಿಡ್ ಬ್ರೇನ್ ಹರ್ಡ್ ಅಂತ ಒಬ್ಬ ದೇವ ಸೇವಕರ ಬಗ್ಗೆ ಕೇಳಿದೆ. डेविड ब्रेनहर्ड के एक देव सेवक के बारे में मैंने सुना। 17,038ನೇ ಇಸವಿಯಲ್ಲಿ ಇದ್ದವರು, 17ನೇ ಶತಮಾನ, वो 17वां ईस्वी में 1738 में 17,038ನೇ ಇಸ್ವಿಯಲ್ಲಿ ಇದ್ದವರು. 1738 में रहने ಕೆಲವರಿಗೆ वाले 17ನೇ ಇಸ್ವಿ ಅಂದ್ರೆ ಯೋಚಿಸ್ಲಿಕ್ಕೂ ಕಷ್ಟ. थोड़े लोग 17 यानी उसे सोचना भी कठिन हो जाता है। अगर सुन रहे तो आमेन आप ಅವಾಗ कहिए। 17ನೇ ಶತಮಾನದಲ್ಲಿ तब 17वें शतमान में ಅಮೆರಿಕ ಇನ್ನೂ ಯುನೈಟೆಡ್ ಸ್ಟೇಟ್ಸ್ ಅಂದ್ರೆ ಎಲ್ಲ ಸ್ಟೇಟ್ಗಳು ಕೂಡಿರುವಂತ ದೇಶ ಆಗಿರ್ಲಿಲ್ಲ. तब अमेरिका सारे स्टेट्स एकत्र होने वाला देश नहीं था। ನಾನು ಸರಿ ಇದ್ರೆ ಇವರು ಬಹುಶಃ ಸ್ಕಾಟ್ಲೆಂಡ್ ನವರು. अगर मैं ठीक हूँ तो शायद वो स्कॉटलैंड ದೇವರ के थे। ಸೇವಕರು, ये परमेश्वर के दास थे, ದೇವ ಸೇವೆ ಮಾಡುವಂತವರು. परमेश्वर के सेवकाई करने ಬರೀ वाले। 20 ವಯಸ್ಸಿನ ಅವಧಿಯಲ್ಲಿರೋರು, ಅವರು 28ನೇ ವಯಸ್ಸಿಗೆ ತೀರ್ಕೊಂಡು ಹೋದ್ರು. 28वें साल में वो मर गए। ಅಮೆರಿಕ ದೇಶದಲ್ಲಿ अमेरिका देश में ನಾವು ರೆಡ್ ಇಂಡಿಯನ್ಸ್ ಅಂತ ಹೇಳ್ತೀವಿ. हम रेड इंडियंस के कहते ಹಲೋ, हैं। ಇದ್ದೀರಾ? ಹೋದ್ರಾ? क्या आप यहीं पर हो? ಹಲೋ, ಇದ್ದೀರಾ? ಹೋದ್ರಾ? ತಿಪ್ಪೆ ಸೇರ್ತೀರಾ? ದಯವಿಟ್ಟು ಕೇಳ್ರಿ. कृपया करके सुनिए। ಕೇಳ್ತಾ ಇದ್ದೀರೋ? क्या आप सुन रहे हैं? ಆಮೆನ್, आमेन, ಆಮೆನ್. आमेन। 28ನೇ ಹದಿ ವಯಸ್ಸಲ್ಲಿ ಸತ್ತು ಹೋಗ್ಬಿಟ್ರು. 28वें उम्र में वो मर गए। ನಿಮೋನಿಯಾದಿಂದ ಸತ್ತು ಹೋದ್ರು. निमोनिया से उनका मृत्यु हो ಏನಾಯ್ತು? गया। क्या हुआ? ಭಯಂಕರ ಅಭಿಷಿಕ್ತ ವ್ಯಕ್ತಿ. वो बहुत ही अभिषिक्त ಈ व्यक्ति ರೆಡ್ है। ಇಂಡಿಯನ್ಸ್ ಅಂದ್ರೆ ಅಮೆರಿಕ ದೇಶದ ಮುಖ್ಯ ಮೂಲ ನಿವಾಸಿಗಳು ಇವರು. अमेरिका देश में प्रमुख निवासी वह है। ಕ್ರೂರಿಗಳು. क्रूरी। ನಾನು ಇದನ್ನ ವಿಚಾರ ಮಾಡಿರ್ಲಿಲ್ಲ, ಅಂದ್ರೆ ಫೋಟೋ ತರ್ತಿದ್ದೆ ನಿಮಗೆ मैंने इसे सोचा नहीं, लेकिन फोटो ಅವ್ರು लेके ಇಂಡಿಯನ್ಸ್ आता ಅಂದ था। ಮಾತ್ರಕ್ಕೆ ಭಾರತೀಯರಲ್ಲ. वो सिर्फ भारतीय इंडियन है, इसीलिए वो भारतीय नहीं है। ಅವ್ರನ್ನ ಕರೆಯೋದು
ಇಂಡಿಯನ್ಸ್ ಅಂತ. उन्हें सिर्फ इंडियंस के ಅಲ್ಲಿ बुलाते हैं. ಕೆಲವು ಜನಾಂಗಗಳಿಗೆ ರೆಡ್ ಇಂಡಿಯನ್ಸ್ ಅಂತಾರೆ. थोड़े जनांगों को रेड इंडियंस ಇವರು कहते हैं. ಆಕ್ಚುಲಿ ಮೂಲ ನಿವಾಸಿಗಳು ಅಮೆರಿಕದ್ದು. अमेरिका के मूल निवासी वह है. ನಾವು ಭಾರತೀಯರು, हम भारतीय हैं. ದ್ರಾವಿಡಿಯನ್, ಸೌತ್ ಇಂಡಿಯನ್ಸ್, हम साउथ ನಾವು इंडियंस ದ್ರಾವಿಡಿಯನ್ಸ್. हम ನಾವು द्राविडियंस हैं. ಸಾವಿರಾರು ವರ್ಷಗಳಿಂದ ನಮಗೆ ಮೂಲ ಇದೆ. हम हजारों साल से हमारे लिए एक मूल ಆದ್ರೆ है. ಅಮೆರಿಕ ದೇಶಕ್ಕೆ ಮೂಲ ಇಲ್ಲ. लेकिन अमेरिका देश को कोई मूल नहीं ಎಲ್ಲ है. ಬಿಳಿಯರು ಬೇರೆ ಬೇರೆ ಕಡೆಯಿಂದ ಬಂದು ಸೇರ್ಕೊಂಡು ಆಗಿರುವಂತ ದೇಶ ಅದು. सारे सफेद लोग अलग अलग देश से आकर वहां पर एकत्र होने वाला देश वह ಅರ್ಥ है. ಆಯ್ತಾ? हम ಸೊ समझ ಇವರೆಲ್ಲ रहे ಬಂದು हो? ಅಲ್ಲಿ ಕಾಲನೈಸ್ ಮಾಡೋದಕ್ಕಿಂತ ಮುಂಚೆ ये सारे लोग आकर वहां पर वास करने से पहले ಅಲ್ಲಿದ್ದಂತ ಮೂಲ ನಿವಾಸಿಗಳು वहां ಯಾರಪ್ಪ पर ಅಂದ್ರೆ रहने वाले मूल निवासिया कौन Red है? Indians. वो रेड इंडियंस है. ಇವರು यह ಆ लोग ಇಂಡಿಯನ್ಸ್ಗೆ उन इंडियन्स को ಮಿಷನರಿ ಆಗಿ मिशनरी होकर ಸೇವೆ ಸಲ್ಲಿಸೋದಕ್ಕೆ, सेवकाई करने ಸುವಾರ್ತೆ के लिए, ಸಾರೋದಕ್ಕೆ सुसमाचार बताने के ಹೊರಟವರು लिए वो जाने वाले हैं. 20ರ ಹದಿವಯಸ್ಸಿನಲ್ಲಿ वहां पर 20 उम्र में ಸುವಾರ್ತೆ ಸಾರ್ತಾ ಇದ್ರು. वो सुसमाचार बता ಯಾರು रहे ರಕ್ಷಣೆ थे. ಹೊಂತಾ ಇಲ್ಲ, कोई भी तारा नहीं पा ಯಾರು रहा, ಆ ದೇವರ ಕಡೆ ತಿರುಗಿಕೊಳ್ತಾ कोई ಇಲ್ಲ. भी परमेश्वर की ओर नहीं मुड़ ಇವ್ರ रहा. ಭಾಷೆ ಅವ್ರಿಗೆ ಅರ್ಥ ಆಗೋದಿಲ್ಲ. इनका भाषा उन्हें समझ नहीं आ ಕೊನೆಗೆ रहा. ಒಬ್ನೇ ಒಬ್ನು आखिर में एक ही एक ಟ್ರಾನ್ಸ್ಲೇಷನ್ ಗೆ ಸಿಕ್ಕರೆ इनके ट्रांसलेशन के मिला ಅವನು मिला ಮಹಾ तो ಕುಡುಕ, वो भी बहुत पीता था. ಭಯಂಕರ ಪ್ರಾರ್ಥನೆ ಮಾಡೋರು. वो बहुत प्रार्थना करते 15 थे. ತಾಸು, 15 घंटा, 17 ತಾಸು, 17 घंटा, 13 ತಾಸು 13 घंटा ಸತತವಾಗಿ निरंतर रीति ಎಷ್ಟು से ಆಗ್ರಹದಿಂದ ಪ್ರಾರ್ಥನೆ ಮಾಡೋರಂದ್ರೆ बहुत ही जुनून से वो प्रार्थना करते ನಾವು थे. ಇದೀವಿ. हम भी हैं. ಸ್ವಲ್ಪ ಒಂದು ಗಂಟೆ ಕಣ್ಣೀರಿಟ್ಬಿಟ್ರೆ 1 घंटा अगर आंसू बहाते हैं तो ನಮಗೆ ದೊಡ್ಡ ಆಶೀರ್ವಾದ ಬರ್ತದೆ, ಕಾರ್ ಬರ್ಬೇಕಂತ ಕಾಯ್ಕೊಳ್ತೀವಿ. बड़ा सा आशीष कार आना है कि हम इंतजार ಆದ್ರೆ ಈ करते हैं. ಜನರಿಂದ ನಾವು ಕಲ್ತ್ಕೊಳ್ಬೇಕು. लेकिन इन लोगों से हमने सीखना है. 17ನೇ ಇಸ್ವಿಯಲ್ಲಿ, वहां पर 17वें शतमान में, 17ನೇ ಶತಮಾನದಲ್ಲಿ 17वें शतमान ಒಂದು ದಿನ में ಇವ್ರ ಮನಸ್ಸು ಎಷ್ಟು ಮುರಿತಂದ್ರೆ एक दिन इनका मन इतना टूट गया कि ಊರಲ್ಲಿ ಬಂದ್ರೆ गांव में आता ಈ है ರೆಡ್ तो ಇಂಡಿಯನ್ಸ್ ये रेड इंडियंस ದೊಡ್ಡ ದೊಡ್ಡ ಡ್ರಮ್ಸ್ ಗಳನ್ನ ಬಾರಿಸಿ बड़े बड़े ड्रम्स को ಇನ್ನು बजाकर ಜಾತ್ರೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. मेलाओं को वो कर रहे हैं. ಮನೆಗೆ ಹೋದ್ರೆ घर जाते हैं तो ಪ್ರಾರ್ಥನೆಗೆ ಜೊತೆಗಾರರಿಲ್ಲ. प्रार्थना के लिए कोई साथी नहीं है. ಹೊರಗಡೆ ಬಂದ್ರೆ बाहर आते हैं ಆ तो ಟ್ರಾನ್ಸ್ಲೇಟರ್ ಕುಡಿಯೋನು. ट्रांसलेटर भी पीने वाला ಮನಸ್ಸು व्यक्ति. ಛಿದ್ರವಾಗಿ ಹೋಯ್ತು. इनका मन जो है जिधर बिधर हो गया. ಅವ್ರ ಮನೆಗೆ ಹೋಗಿ ಪ್ರೇಯರ್ ಮಾಡ್ಲಿಕ್ಕೆ ಆಗ್ಲಿಲ್ಲ. वो घर जाकर प्रार्थना नहीं कर ಪಟ್ಟಣದಲ್ಲಿ पाए. ಪ್ರಾರ್ಥನೆ ಮಾಡ್ಲಿಕ್ಕೆ ಆಗ್ಲಿಲ್ಲ. शहर में प्रार्थना नहीं कर पाए. ಕೊನೆಗೆ ಅವರು ಅಡವಿ ಕಡೆಗೆ ಮುಖ ತಿರುಗಿಸಿದ್ರು. आखिर में जंगल की ओर उन्हें अपने सिर ಅಡವಿಗೆ ಹೋದ್ರು. वहां पर जंगल में वो गए. ಒಳಗಡೆ ಹೋದ್ರು. गहराई में वो गए. ಹೋಗುವಾಗಲೆಲ್ಲ ಅಳ್ಕೊಂತಾನೆ ಹೋಗ್ತಾ ಇದ್ರು. जाते समय वो रोते ही जाते ದೇವ್ರೇ, थे. परमेश्वर ಎಲ್ಲಿದ್ದೀಯಾ ಸ್ವಾಮಿ? आप कहाँ पर हो पिता? ಎಲ್ಲಿದ್ದೀಯಾ? आप कहाँ पर हो? ಯಾಕೆ ನನ್ನ ಸಂಕಟ ನಿನಗೆ ಗೊತ್ತಾಗೋದಿಲ್ಲ? क्यों मेरा तकलीफ आप समझ नहीं पा रहे? ಹೊರಗಡೆ ಹೋದ್ರೆ बाहर जाता हूँ तो ಅವ್ರ ಶಬ್ದದಲ್ಲಿ ಅವ್ರ ಡೈರಿಯಲ್ಲಿ ಈ ರೀತಿಯಾಗಿ ಬರ್ದಿದೆ. उनके डायरी में इस तरीके से लिखा गया ಅವ್ರ है. ಡೈರಿಯನ್ನ ಡೌನ್ಲೋಡ್ ಮಾಡ್ಕೊಂಡು उनके डायरी को डाउनलोड ಕೆಲವೊಂದು करके ಪೇಜ್ಗಳನ್ನು ಮಾತ್ರ ಈಗ ಓದಿ ಮುಗಿಸಿದ್ದೇನೆ. सिर्फ थोड़े से पेज को मैंने ಈ पढ़ा ವಾರದಲ್ಲಿ है. ಅವ್ರ ಇಡೀ ಬಯೋಗ್ರಫಿ ಮುಗಿಸ್ಕೋಬೇಕಂದಿದ್ದೇನೆ. इस हफ्ते में उनका पूरा बायोग्राफी खत्म करने की कोशिश में ಹೇಳ್ತಾರೆ, करूंगा. वो कहते ಹೊರಗಡೆ हैं ಬೀದಿ ಮೇಲೆ ಹೋದ್ರೆ बाहर रास्ते पर जाता ಈ हूँ ಇಂಡಿಯನ್ಸ್ तो ಡ್ರಮ್ಸ್ ಬಾರಿಸ್ಕೊಂಡು यह इंडियंस ड्रम्स बजाकर ತಿಳಿಯದಂತ ದೇವರುಗಳಿಗೆ ಕೂಗಾಡ್ತಾ ಇದ್ದಾರೆ. वहां पर नहीं जाने वाले परमेश्वरों को पुकार रहे हैं. ಮನೆಗೆ ಹೋದ್ರೆ घर जाता हूँ तो ಕುಡುಕ ಟ್ರಾನ್ಸ್ಲೇಟರ್ वहां पर पीने वाला ದೇವ್ರೇ, ट्रांसलेटर है. ನೀನ್ परमेश्वर ಎಲ್ಲಿದ್ದೀಯಾ? आप कहाँ पर हो? ಅಂತ ಅಡವಿಗೆ ಹೋದ್ರು. ऐसे कहते हुए जंगल में वो गए. ನಿಮ್ಗೆ ಗೊತ್ತಿದೆ ಅಮೆರಿಕ ದೇಶದಲ್ಲಿ ಹಿಮ ಬೀಳ್ತದೆ. आप जानते हो अमेरिका देश में हिम गिरता है. ಇವರು ಪ್ರಾರ್ಥನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದಾಗ ये प्रार्थना करने के लिए जब ಅಡವಿಯ प्रार्थना ಮಧ್ಯದಲ್ಲಿ करें, जंगल के बीच में ಎಷ್ಟು ಅವರ ಚಿನ್ನ ಅಂದ್ರೆ ಕಪಾಳದವರೆಗೂ ಹಿಮ. उनके गाल तक हिम आए हैं. ಅವ್ರು ಅರ್ಥ ಆಯ್ತಲ್ಲ, ಅವ್ರು ಹೋಗುವಾಗ ಹಿಮದಲ್ಲಿ ನಡ್ಕೊಂಡು ಹೋಗ್ಬೇಕಂದ್ರೆ जब वो शबनम में चलते जा रहे हैं ಅವ್ರ ಕಪಾಳವರೆಗೂ वहां पर उनके गले तक ಹಿಮ. वहां पर शबनम है. ಅಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ರು. वहां पर वो प्रार्थना कर रहे हैं. not fog, snow, बर्फ. बर्फ है अप टू द चीक. उनके गाल तक बर्फ है. बर्फ है. ಹಿಮ ಇದೆ. बर्फ है. ಐಸ್. बर्फ है. ರಾತ್ರಿ ಎಲ್ಲ ಐಸ್ ಬಿದ್ದಿದೆ. पूरा रात बर्फ गिरा है. ಗೋಳಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. यहाँ पर तकलीफ से प्रार्थना करने लगे. वो रो रहे हैं. ಗೋಳಾಡ್ತಾ ಇದ್ದಾರೆ. वो संघर्ष कर ತಮ್ಮ रहे हैं. ಸಂಕಟದಿಂದ ಕೂಗಾಡ್ತಾ ಇದ್ದಾರೆ. तकलीफ से वो पुकार रहे हैं. ಎಷ್ಟು ಪ್ರಾರ್ಥಿಸಿದ್ರಂದ್ರೆ इतना उन्होंने प्रार्थना ಎಷ್ಟು किया ಪ್ರಾರ್ಥಿಸಿದ್ರಂದ್ರೆ इतना उन्होंने प्रार्थना किया कि ಅವರ ಕೂಗುವಿನ ಬಿಸಿ उनका पुकार का ಅವರ गर्मीपन जो है, ಶರೀರವನ್ನ ಎಷ್ಟು ಬಿಸಿ ಆಯ್ತಂದ್ರೆ उनका शरीर इतना गर्म हो गया ಅವರ कि ಗೋಳಾಟ उनका संघर्ष ಎಷ್ಟು वो ಆಳವಾಗಿತ್ತಂದ್ರೆ इतना गहराई था ಅವರ कि ಸುತ್ತಲಿದ್ದಂತ ಮಂಜು ಕರಗಿ उनके इर्द गिर्द देने वाला बर्फ जो ಅದು है वो ನೀರಾಗಿ ಹರಿತಾ पिघलकर ಇತ್ತು. पानी बनकर बहने ಅವರ ಸುತ್ತ लगा. ಗ್ಯಾಪ್ ಆಗ್ಬಿಡ್ತು. उनके इर्द गिर्द गैप हो गया. ಅಷ್ಟೊಂದು ಆಗ್ರಹ. उतना जुनून. ಪ್ರಾರ್ಥನೆ प्रार्थना ಸುಮ್ಮನೆ ಬರೋದಲ್ಲ. वो ऐसे ही नहीं आता. ನೀನು आप ನಿನ್ನನ್ನ आपको ಇದರಲ್ಲಿ ಕಂಡುಕೊಳ್ಳಬೇಕು. इसमें आपको खोजना ಇದರಲ್ಲಿ है. ನೀನು ಎಲ್ಲಿದ್ದೀಯಾ? आप इसमें कहाँ पर हो? ಏನಾಗಿದ್ದೀಯಾ? आप क्या बने हो? ಯಾರಾಗಿದ್ದೀಯಾ? आप कौन हो? ನೀನು ಹುಡುಕೊಳ್ಳಬೇಕು. आपको खोज लेना है. ನಾನು ಹೇಳ್ತೀನಿ मैं ನಿಮಗೆ, आपसे कहता हूँ ಇದನ್ನು ನೀವು ಧ್ಯಾನ ಕೊಟ್ಟು ಕೇಳೋದಾಗಿದ್ರೆ इसे आप ध्यान देकर ಇದು सुनेंगे ನಿಮ್ಮ तो ಜೀವಿತಕ್ಕೆ ये आपके ಹೊಸ जिंदगी के लिए ಪ್ರಾರಂಭದ ದಿನವಾಗ್ತದೆ. एक नया सा प्रारंभ का दिन ಯೇಸು बनेगा. ಸ್ವಾಮಿ
यीशु मसीह 40 ದಿನ 40 दिन ಉಪವಾಸದ ಅರಿವಾಗ್ಲಿಲ್ಲ. उपवास का कुछ खबर उन्हें नहीं था. ತಂದೆಯೊಡನೆ पिता के साथ ಆತನ ಮಹಿಮೆಯಲ್ಲಿ उनके महिमा में ಮಗ್ನನಾಗ್ಬಿಟ್ಟಿದ್ರು. वो डूब चुके थे. 40 ದಿನಗಳಾದ್ಮೇಲೆ 40 दिन खत्म होने के बाद ಅವಾಗ तब ಅವರ ಶರೀರ ಎಚ್ಚೆತ್ತುಕೊಂಡಿತು. उनका शरीर वो जाग उठा. ಪ್ರಾರ್ಥನೆ ಆ ರೀತಿ ಆಗಿರಬೇಕು. प्रार्थना उस तरीके से रहना है. ಪ್ರಾರ್ಥನೆ ಆ ರೀತಿ ಆಗಿರಬೇಕು. प्रार्थना उस तरीके से रहना है. ಪ್ರಾರ್ಥನೆ ಆ ರೀತಿ ಆಗಿರಬೇಕು. प्रार्थना उस तरीके से रहना है. ಪ್ರಾರ್ಥನೆ ಆ ರೀತಿ मैंने कहा ಆಗಿರಬೇಕು. प्रार्थना उस तरीके से रहना है. 40ನೇ ದಿನ 40वां दिन ಸೈತಾನನು ಬಂದ. शैतान आया. ಆತನು ಹೇಳಿದ್ದೇನು? उसने क्या कहा? ಮತ್ತಾಯ 4:6 मत्ती का सुसमाचार 4 मत्ताय अध्याय उसका 4 छठा वचन. मत्ती का सुसमाचार ये 4 कहता अध्याय 6 वचन वो क्या कह रहे ನೀನು हैं? ದೇವರ ಮಗನಾಗಿದ್ದರೆ अगर तुम परमेश्वर के पुत्र हो तो ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು. ನಿನ್ನ ಕಾಲು ಕಲ್ಲಿಗೆ ತಗಲಿತೆಂದು ಅವರು ನಿನ್ನ ಕೈಗಳಲ್ಲಿ ಎತ್ತಿಕೊಳ್ಳುವರು ಎಂಬುದಾಗಿ ಬರೆದದೇ ಅಲ್ಲ. ಆದ ಕಾರಣ ಜಿಗಿ ಅಂದ. अपने आप को नीचे गिरा दे, क्योंकि लिखा है वह तेरे विषय में अपने स्वर्गदूतों को आज्ञा देगा और वे तुझे अपने हाथों में उठा लेंगे. ಆಮೆನ್. आमेन. ಯಾರಾದ್ರೂ ಆಮೆನ್ ಅಂತ कोई ಹೇಳ್ತೀರಾ? तो आमेन कहेंगे. ಈಗ ನಾನು ಪ್ರಶ್ನೆ ಕೇಳ್ತೀನಿ. मैं आपसे एक सवाल पूछता हूँ. ನೀನು ದೇವರ ಮಗನಾಗಿದ್ರೆ अगर तुम परमेश्वर के बेटे हो तो ಕೇಳು. सुनो, ಈ ರೀತಿಯಾಗಿ ಬರೆದದೇ ಅಲ್ಲ. इस तरीके से लिखा गया है ना? ಏನಂತ ಬರೆದಿದೆ? क्या कह के लिखा गया है? ನಿನ್ನ ಕಾಲು तुम्हारे पैर ಕಲ್ಲಿಗೆ ತಗಲಿತೆಂದು पत्थर को लगे ना इस तरीके से. ಅವರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು ಎಂಬುದಾಗಿ ಬರೆದಿದೆ. स्वर्गदूत तुम्हें अपने हाथों में उठा लेंगे कह के मतलब लिखा जिगे गया अल्लाह। है. तो फिर यहाँ से कूद ಈಗ जाना. ನಾನು ನಿಮ್ಗೆ ಪ್ರಶ್ನೆ ಕೇಳ್ತೀನಿ. अब मैं तुमसे एक सवाल पूछता हूँ. ಸಿದ್ಧರಾಗಿದ್ರೆ ಒಂದ್ಸರಿ ಆಮೆನ್ ಎಂದಾಗ अगर ಹೇಳ್ತೀರಾ? तैयार है तो एक बार आमेन कहेंगे. ಕೇಳಬಹುದಾ ಪ್ರಶ್ನೆನ? क्या मैं सवाल पूछ सकता हूँ? ಆಮೆನ್. आमेन. ಈ ವಾಕ್ಯ यह वचन ನಿನ್ನನ್ನು ಕೈಯಲ್ಲಿ ಎತ್ತಿಕೊಳ್ಳುವರು ಅಂತ ಈ ವಾಕ್ಯ ಇದೆ ಅಲ್ಲ? तुम्हें हाथों में उठा लूंगा ये वचन जो वाक्य है. यह वचन ಅದು ಯೇಸು ಸ್ವಾಮಿಯ ಬಗ್ಗೆ ಬರ್ದಿತ್ತಾ? वो यीशु मसीह के बारे में लिखा गया था ಅಥವಾ ಬೇರೆಯವರ ಬಗ್ಗೆ ಬರ್ದಿತ್ತಾ? या फिर दूसरों के बारे में लिखा गया था ಅಥವಾ ಒಂದು ಗುಂಪಿನ ಬಗ್ಗೆ ಬರ್ದಿತ್ತಾ? या फिर एक झुंड के बारे में लिखा गया ಅಥವಾ था ಒಂದು ಪಂಗಡದ ಬಗ್ಗೆ ಬರ್ದಿತ್ತಾ? या फिर एक जाति के बारे में लिखा गया ಅಥವಾ था. ಬರೀ ಮಸ್ಸಿಯನು ನೋಡಿ, ಮಸ್ಸಿಯನು ಧ್ಯಾನ ಕೊಟ್ಟು ಕೇಳು. ध्यान देकर सुनिए. ಮಸ್ಸಿಯನು मसीहा ಜಿಗಿದರೆ अगर कूदेंगे तो ದೇವದೂತರು देवदूत ಅವನನ್ನ उन्हें ಕೈಯಲ್ಲಿ ಎತ್ತಿಕೊಳ್ಳುವರು ಅಂದಾಗಿ ಮಸ್ಸಿಯನು ಅಂತ ಬರ್ದಿತ್ತಾ? हाथ में उठा लेंगे क्योंकि मसीहा के अथवा ऊपर लिखा गया है. या फिर ನಜರೇತಿನ ಯೇಸು नजरीन के यीशु ಬಡಿಗನಾದಂತ ಯೋಸೆಫನ ಮಗ, बड़ही का यूसुफ का बेटा, ಮರಿಯಳ ಮಗ, मिरियम का बेटा ಆತನು ಧುಮುಕಿದರೆ अगर वो गिर जाएंगे तो ಅಂತ ಬರ್ದಿತ್ತಾ? ऐसे लिखा गया ಅವನ है. ಹೆಸರು, उनका नाम, ಅವನ ಅಡ್ರೆಸ್ उनका एड्रेस ತಗೊಂಡು ಬರ್ದಿತ್ತಾ? लेकर लिखा गया था. ಮತ್ತೆ ಎಲ್ಲಿ ಬರ್ದಿತ್ತು? तो फिर कहाँ पर लिखा ಏನಂತ गया था? ಬರ್ದಿತ್ತು? क्या कह के लिखा गया था? ಇದು यह ಕೀರ್ತನೆ भजन संगीता 91ನೇ ಅಧ್ಯಾಯ 91 11ನೇ ವಚನದಲ್ಲಿ ಬರ್ದಿತ್ತು. उसके 11वें वचन में लिखा गया ಓದ್ತೀರಾ था. ಯಾರಾದ್ರೂ? क्या कोई उसे पढ़ेंगे? ನೀನು ಹೋಗುವಲ್ಲೆಲ್ಲ ನಿನ್ನನ್ನು ಕಾಯುವುದಕ್ಕೆ ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು. ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ಅವರು ನಿನ್ನ ಕೈಯಲ್ಲಿ ಎತ್ತಿಕೊಳ್ಳುವರು. ಎಲ್ಲಿ ಬರ್ದಿತ್ತಿದು? ये कहाँ पर लिखा गया ಇದು था? ಕೀರ್ತನೆ ये भजन संगीता 91ನೇ ಅಧ್ಯಾಯ उसका 91 11ನೇ ವಚನದಲ್ಲಿ ಬರ್ದಿತ್ತು. उसके 11वें वचन में ಇಡೀ लिखा है. ಕೀರ್ತನೆ ಓದಿ ನೋಡಿ ನೀವು. पूरा भजन संगीता आप पढ़कर देखिए. 91ನೇ ಅಧ್ಯಾಯ ಓದಿ ನೋಡಿ. वहाँ पर 91 अध्याय को आप पढ़कर ಎಲ್ಲಿಯೂ देखिए. कहीं पर भी ಮಸ್ಸಿಯನಿಗೆ ಅಂತ ಬರ್ದಿಲ್ಲ. मसीहा को के नहीं लिखा गया ಎಲ್ಲಿಯೂ है. कहीं पर भी ಇಮ್ಯಾನುವೇಲನಿಗೆ ಅಂತ ಬರ್ದಿಲ್ಲ. इमैनुएल को के नहीं लिखा गया है. ನಾನು ಹೇಳಿದೆ, मैंने कहा ತಿಳ್ಕೊಳ್ಳುವವರಿಗೆ ಈಗಾಗಲೇ ಪ್ರಕಟಣೆ ಸಿಗ್ತಾ ಇದೆ. समझने वालों को अभी प्रकटीकरण मिल ನೀನು रहा है. ನಿನ್ನನ್ನ ಇದರಲ್ಲಿ ಕಂಡುಕೊಳ್ಳಲೇಬೇಕು. आपको अपने आप को इसमें ढूंढना ही है. ಅಲ್ಲಿ ಎಲ್ಲಿಯೂ वो कहीं पर भी ಮಸ್ಸಿಯನು ಅಂತ ಬರ್ದಿಲ್ಲ. मसीहा के नहीं लिखा ಆ गया ವಚನ है. ಯೇಸುವಿಗೆ ಅಂತ ಬರ್ದಿಲ್ಲ. वह वचन यीशु मसीह को ही है ಅಂದ್ರೆ कि लिखा गया नहीं गया. क्यों? ನಿನಗಿಂತ ಹೆಚ್ಚಿಗೆ उसका मतलब आपसे भी ज्यादा ಸೈತಾನನಿಗೆ ಗೊತ್ತಿದೆ शैतान जानता है ನಿನ್ನ ರ್ಯಾಂಕ್ನವರಿಗೆ ಎಷ್ಟೊಂದು ವಚನಗಳಿವೆ. आपके पद वालों को कितने सारे वचन है. ಇವನ ರ್ಯಾಂಕಿಗೆ ಯಾವ ವಚನ ಇದೆ? इसके पद को कौन सा वचन है? ಅಂದ್ರೆ उसका मतलब ನೀನು ಹೆಂಗೆ ರ್ಯಾಂಕ್ ಅಲ್ಲಿ ಬೆಳಿತೀಯೋ आप जैसे आपके पद में बढ़ेंगे ಇದರ ಕೆಲವು ಭಾಗದ ವಚನಗಳು ನಿನಗೆ ಲಾಗು ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. इसके थोड़े भाग के वचन आपको लागू होने ಸೊ लगेंगे. ಸೈತಾನನು इसलिए शैतान ಯೇಸುವಿನ ರ್ಯಾಂಕ್ ಅನ್ನು ನೋಡ್ದ. यीशु मसीह के पद को उसने देखा. ಏನಿದು ರ್ಯಾಂಕ್? ये कौन सा पद ಇದು है? ಆಗಲೇ ದೇವರ ಮಗನ ರ್ಯಾಂಕ್. ये अभी ही परमेश्वर के पुत्र का पद है. ಈ ದೇವರ ಮಕ್ಕಳಂದ್ರೆ ಯಾರು? परमेश्वर के बच्चे यानी कौन है? ಕೀರ್ತನೆ 9
91 भजन संगीता उसका 11 उसके 11वें वचन ಹೇಳಲಾಗಿದೆ, में लिखा गया है, ಈ ದೇವರ ಮಕ್ಕಳನ್ನ, यह परमेश्वर के बच्चों को, ಈ ದೇವರ ಮಕ್ಕಳನ್ನ इन परमेश्वर के बच्चों को ದೇವದೂತರು ಅಂಗೈಲಿ ಎತ್ಕೊಳ್ತಾರೆ. देवदूत अपने हथेली में उठा ಅದಕ್ಕೆ लेंगे। ಮಿಕ್ಕವರಿಗೆ इसीलिए सारे बच्चे लोगों को ಆಕ್ಸಿಡೆಂಟ್ಗಳಾಗುತ್ತೆ, एक्सीडेंट होते ತೊಂದರೆಗಳಾಗುತ್ತೆ, हैं, तकलीफ होते हैं, ನಮಗೆ ಪ್ರಶ್ನೆ ಬರುತ್ತೆ, हमें सवाल आते हैं, ಪಾಸ್ಟ್ರೇ पासवान ಯಾಕೆ जी ಹಿಂಗಾಯ್ತು? क्यों ऐसे हो गया? ಸಿಂಪಲ್ ಸರ್, बहुत आसान है श्रीमान, ಸಿಂಪಲ್, बहुत आसान ಮೊದಲ है। ರ್ಯಾಂಕಿಂಗ್ ಬಾ ನೀನು, पहले आप उस पद में आ ಯಾವ जाइए, ರ್ಯಾಂಕಿಂಗ್ ಬರ್ತೀಯೋ आप जो पद में ಆ आएंगे ರ್ಯಾಂಕಿನ ವಾಕ್ಯಗಳು ನಿನಗೆ ಲಾಗು ಆಗುತ್ತೆ. उस पद के वचन आपके लिए लागू बन ಎಲ್ಲಿ जाएंगे। ಬರ್ದಿತ್ತಿದು? ये कहाँ पर लिखा गया ಕೀರ್ತನೆ. है? ಈ ದೇವರ ಮಕ್ಕಳಂದ್ರೆ ಯಾರು ये ಹಾಗಾದ್ರೆ? परमेश्वर के बच्चे यानी कौन है? ಸೈತಾನನು शैतान ಈ ವಾಕ್ಯವನ್ನ इन वचनों को ಯೇಸುವಿಗೆ ಹೆಂಗ್ ಅನ್ವಯಿಸ್ತ? यीशु मसीह को कैसे वो दे रहे हैं? ಆಮೇನ್. आमेन। ಯಾಕಂದ್ರೆ ನೋಡಿದ ಸೈತಾನನು, क्योंकि शैतान ने देखा, ಸೈತಾನನ ಗೊತ್ತಿದೆ. शैतान जानता है। ಕೀರ್ತನೆ भजन संगीता 91 उसका 91 ಒಂದನೇ ವಚನದಲ್ಲಿ उसके पहले वचन में ಈ ಜನರ ಬಗ್ಗೆ ಬರ್ದಿದೆ. इन लोगों के बारे में लिखा ಯಾರು गया ಇವ್ರು? है। ये कौन है? ಬರೀ ಪವಿತ್ರಾತ್ಮನಿಂದ ಹುಟ್ಟಿದವರು ಮಾತ್ರವಲ್ಲ. सिर्फ पवित्र आत्मा से जन्मे लोग यहाँ नहीं है। ಆಮೇನ್, आमेन, ಆಮೇನ್, ಆಮೆನ್, ಆಮೇನ್, ಆಮೆನ್, ಆಮೇನ್, आमेन, ಆಮೇನ್. ಆಮೆನ್. ಏನ್ ಹೇಳ್ತಾ ವಚನ? वचन क्या कहता ಕೀರ್ತನೆ है? 91:1 भजन संगीता 91:1 ಪರಾತ್ಪರನ ಮೊರೆ ಹೊಕ್ಕಿರುವವನು ಅವನು, ಅವನು ಯೋಸೆಫನ ಮಗನಾಗಿರ್ಲಿ, वो यूसुफ का बेटा हो, ಎಲಿಸ್ಬೇತಳ ಮಗನಾಗಿರ್ಲಿ, वो एलिजबेथ का बेटा हो, ಎಲಿಯನ ಮಗನಾಗಿರ್ಲಿ, एलिया का बेटा हो, आदरे लेकिन ಯಾವನು, कोई भी, ಯಾವನೇ ಆಗಿರ್ಲಿ, वो चाहे कोई भी हो, ಯಾವನೇ ಆಗಿರ್ಲಿ, वो चाहे कोई भी क्यों ना हो, ಯಾವನೇ ಆಗಿರ್ಲಿ, वो चाहे कोई भी क्यों ना हो, ಪಾಸ್ಟ್ರೇ, पासवान ನಾನು जी ಪಾಪಿ, मैं पापी हूँ, ಹೌದು, हाँ, ಆದ್ರೆ ನೀನು लेकिन आप ಪರಾತ್ಪರನ ಮೊರೆ ಹೊಕ್ಕು. ಆಮೇನ್. आमेन। ನೀನಿಲ್ಲಿದ್ದೀಯ, आप यहाँ पर हो, ನೀನಿಲ್ಲಿದ್ದೀಯ, आप यहाँ पर हो, ನೀನಿದ್ರಲ್ಲಿದ್ದೀಯ. आप इसमें हो, ನೀನು ಹುಡುಕೊಳ್ಬೇಕಷ್ಟೇ. आपको सिर्फ ढूंढ लेना है। ಪ್ರತಿಯೊಬ್ಬರು ಇದರಲ್ಲಿದ್ದೀರಾ. आप में से हर एक You are in इसमें हो, this. आप And the इसमें Lord हो। says, और परमेश्वर the Lord कहते says to you, हैं, परमेश्वर तुमसे कहते The हैं, days of tears and struggles are getting over. आंसू और संघर्षों के दिन खत्म हो रहे He हैं। says, I will lead you by वो my कहते right हैं, मेरे hand. दाहिने हाथ से मैं तुम्हें चलाऊंगा। I am your father. मैं तुम्हारा पिता I am your हूँ, mother. मैं तुम्हारी माँ हूँ, I am your everything. और मैं तुम्हारे लिए सब कुछ Amen. हूँ। आमेन। ನಾನು ಹೇಳಿದೆ ನೀನಿದ್ರಲ್ಲಿದ್ದೀಯಾ. मैंने कहा आप इसमें हो। ಸೈತಾನನ್ ಗೊತ್ತಿತ್ತು. शैतान जानता था ಈ ವಾಕ್ಯದ ಪ್ರಕಾರ इस वचन के अनुसार ಯೇಸು ಸ್ವಾಮಿ यीशु मसीह ಇದರಲ್ಲಿದ್ದಾನೆ. में है। ಆಮೇನ್. आमेन। ವ್ಯಭಿಚಾರದಲ್ಲಿ ಬೀಳಲಿಲ್ಲ, व्यभिचार में वो नहीं गिरे, ಸುಳ್ಳಿನಲ್ಲಿ ಬೀಳಲಿಲ್ಲ, झूठ में वो नहीं गिरे, ಆಮೇನ್. ಹೊಟ್ಟೆ ಕಿಚ್ಚಲ್ಲಿ ಬೀಳಲಿಲ್ಲ, ಹೊಟ್ಟೆ ಕಿಚ್ಚಲ್ಲಿ जलन ಬೀಳಲಿಲ್ಲ, में वो नहीं गिरे, ಕಾಂಪಿಟೇಷನ್ ಅಲ್ಲಿ ಬೀಳಲಿಲ್ಲ. कंपटीशन में भी ಇವನು नहीं ಎಲ್ಲೂ गिरे, ಸಿಕ್ಲಿಲ್ಲ ನನ್ನ ಕೈಗೆ. ये कहीं पर भी मेरे हाथ में ಆಯ್ತು. नहीं मिला। ठीक है, ಇದರಿಂದಲೇ ಬಂದಿರುವ ಅಧಿಕಾರದ ಮೇಲಾದ್ರೂ ಪರೀಕ್ಷಿಸಿ ನೋಡೋಣ. इससे ही आए वाले अधिकार पर परीक्षा लेकर मैं ಅವನು ಹೇಳ್ದ, देखूंगा। उसने कहा ದೇವಕುಮಾರರ ಬಗ್ಗೆ ಬರೆದಿದೆ. परमेश्वर के पुत्र के बारे में लिखा गया है। ನಾವೇನಂತ ತಿಳ್ಕೊಂಡು ಕುಂತಿದೀವಿ? हम उसके बारे में क्या ಬರೀ सोचते ಯೇಸು बैठे ಸ್ವಾಮಿಗೆ हैं? ಮಾತ್ರ. सिर्फ यीशु मसीह के लिए ಕೀರ್ತನೆ ही। ತೆಗೆದು ನೋಡ್ರಿ ನೀವು. भजन संगीता खोल कर 91 पढ़िए, ಒಂದು ಹೇಳ್ತದೆ, उसका 91:1 कहते हैं, ಯಾವನು ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. जो परम प्रधान के छत्र छाया में निवास करेगा वो सर्वशक्तिमान के छाव में सुरक्षित रहेगा। ಆಮೇನ್. आमेन। ಸೊ ಸೈತಾನನ್ ಗೊತ್ತಿತ್ತು, इसलिए शैतान ಈಗ जानता ಯೇಸು था, ಸ್ವಾಮಿ अब यीशु मसीह ಆ ರ್ಯಾಂಕಿಗೆ ಬಂದಿದ್ದಾನೆ. उस पद तक आ चुके हैं। ಯಾವ್ದಿದು ರ್ಯಾಂಕ್? ये पद कौन सा है? ಪರಾತ್ಪರನ ಮೊರೆ ಹೋಗುದು. परम प्रधान के छत्र ಯಾವ छाया में ಹೆಂಗೆ रहने ಹೋದ? वाला। वो कैसे गए? 40 ದಿನ ಉಪವಾಸ. 40 दिन उपवास। ಹೆಂಗ್ ಹೋಗ್ತೀರಾ ಆತನ आप ಸನ್ನಿಧಿಯಲ್ಲಿ? आप कैसे उनके सम्मुख में जाएंगे? ಉಪವಾಸ ಮಾಡದ ವಿಶ್ವಾಸಿ, उपवास नहीं करने वाला विश्वासी, ನಾನು ಈ ಪಾಪಿ ಅಂತ ಹೇಳೋದಿಲ್ಲ. मैं पापी कह के नहीं कहूंगा। ನೀನು ಸೈತಾನನಿಗೆ ಬಾಗಿಲನ್ನು ತೆರೆದು ಇಟ್ಟುಕೊಂಡಿರುವಂತ ಮೂರ್ಖ. आप शैतान के लिए दरवाजा खोल कर बैठने वाले एक मूर्ख हो। ನಿನ್ನನ್ನು ಲೂಟಿ ಮಾಡ್ತಾನೆ, आपको वो आकर लूट लेगा, ನಿನ್ನ ಮಕ್ಕಳನ್ನ ಕೆಡಿಸಾಕ್ತಾನೆ, आपके बच्चों को वो बर्बाद कर देगा, ನಿನ್ನ ಹಣಕಾಸನ್ನ ನುಂಗಿ ಹಾಕ್ತಾನೆ. आपके पैसे को वो निगल लेगा। ಈ ದಿನದಿಂದ इस दिन से ಬಾಗಿಲುಗಳನ್ನು ಮುಚ್ಚಲಿಕ್ಕೆ ಪ್ರಾರಂಭ ಮಾಡು. दरवाजों को बंद करने के लिए प्रारंभ ನಿನಗೆ ಇಡೀ ದಿನ कीजिए। ಆಗದೆ ಹೋದ್ರು आप पूरा दिन नहीं कर सकते तो ಅರ್ಧ ದಿನ ಉಪವಾಸ ಮಾಡು, आधा दिन उपवास कीजिए, 2 ತಾಸು ಪ್ರಾರ್ಥನೆ ಮಾಡು. 2 घंटा प्रार्थना ನಿನ್ನ कीजिए, ಪ್ರಾರಂಭ ಆಗುತ್ತೆ, ಮಷಿನ್ ಪ್ರಾರಂಭ आपका ಆಗುತ್ತೆ. मशीन प्रारंभ हो Your जाएगा। machine will start. Na ta 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 ra ba 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 da na na ka ta ta ra ba start.
ಆಗುತ್ತೆ. आपका मशीन प्रारंभ होगा. ಆಮೆನ್. आमेन. ಮೊದಲಿನ ಪ್ರಾರಂಭದಲ್ಲಿ पहले प्रारंभ ಬಹಳ में ಕಷ್ಟಗಳು ಬರ್ತದೆ. बहुत संघर्ष आएंगे. ನಿನಗೆ ಅನಿಸ್ತದೆ आपको लगेगा ನಾನು ಇದನ್ನ ಮಾಡದೇ ಇದ್ದಾಗ ಚೆನ್ನಾಗಿದ್ದೆ, जब मैंने इसे नहीं किया तभी ही अच्छा ಉಪವಾಸ था. ಮಾಡಿದಾಗಿಂದ उपवास जब से कष्ट करने लगा ಹೆಚ್ಚಾಗ್ತಾ ಇದೆ. हूँ, संकट बढ़ने लगा ಕಷ್ಟ है, ಹೆಚ್ಚಾಗ್ತಾ ಇಲ್ಲ. तकलीफ नहीं बढ़ रहा, ಅದಕ್ಕೆ ನಿನ್ನನ್ನು ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಿಲ್ಲ. वो आपको छोड़कर जाने के लिए मन नहीं कर रहा, ಅದಕ್ಕೆ ಹೆಚ್ಚಿಗೆ ಮಾಡ್ಲಿಕ್ಕೆ ನೋಡ್ತೈತೆ. इसीलिए ज्यादा करने की कोशिश वो ಯು कर ಆರ್ रहा ಕಾಲ್ಡ್ है. ಬಸ್ಸು, ಯು ಆರ್ ಕಾಲ್ಡ್. तुम बुलाए गए हो, ದೇವರ ಕರೆಯುವಿಕೆ ನಿನ್ನ ಮೇಲೆ ಇದೆ परमेश्वर ಮಗನೇ. का बुलावट तुम पर है, ಆತನ ಬೆಂಕಿ ಅಭಿಷೇಕ ನಿನ್ನ ಮೇಲೆ ಇದೆ. उनका अग्नि अभिषेक तुम पर है. ಆತ ನಿನ್ನನ್ನು ತಾಯಿ ಗರ್ಭದಿಂದ ಆರಿಸಿಕೊಂಡವನೇ. उसने आपको माँ के गर्भ में ही चुना ನಿನ್ನನ್ನು है. ನೀನು ಪ್ರತಿಷ್ಠಿಸಬೇಕು ಮಗನೇ. अपने आप को बेटे तुम प्रतिष्ठा करना है, प्रतिष्ठिसಬೇಕು. तुम्हें प्रतिष्ठा करना ಪ್ರಾರ್ಥನೆ है. ಜೀವಿತಕ್ಕೆ, प्रार्थना के जिंदगी में, ಉಪವಾಸದ ಜೀವಿತಕ್ಕೆ उपवास के जिंदगी ಒಂದು में ಬಲವಾದ ಉಪವಾಸದ ಬಲ ನಿನ್ನ ಮೇಲೆ ಬರ್ತದೆ. एक बलशाली उपवास का बल तुम पर ಯಾರಾದ್ರೂ उतर ಇಲ್ಲಿದ್ರೆ आएगा. ಆಮೆನ್ ಅಂದಾಗ ಹೇಳಿ. अगर कोई यहाँ पर है तो आमेन कहिए. ಯಾರಾದ್ರೂ ಇಲ್ಲಿದ್ರೆ ಆಮೆನ್ ಅಂತ कोई यहाँ पर ಹೇಳ್ತೀರಾ? है तो आमेन आप कहेंगे. ಆತನು ಹೇಳ್ತಾ ಇದ್ದಾನೆ, वो कहता है, ನೀನು ದೇವ ಕುಮಾರನಾಗಿದ್ರೆ अगर तुम परमेश्वर के पुत्र हो ಅದರ तो ಅರ್ಥ उसका मतलब ಅವನಿಗೂ ಗೊತ್ತಿಲ್ಲ वो भी नहीं ಇವನು ಮೆಸ್ಸಿಯನ್ जानता ಹೌದು ಅಲ್ವೋ. ये मसीहा है कि ಸೊ नहीं. ಅವನು ನೀನು ಮೆಸ್ಸಿಯನ್ ಆಗಿದ್ರೆ ಅನ್ಬೋದಿತ್ತು, अगर तुम मसीहा तो कह सकता था, ಅನ್ಲಿಲ್ಲ. उसने ऐसे नहीं ನೀನು कहा. ಇಮ್ಯಾನ್ಯುಯಲ್ ಆಗಿದ್ರೆ ಅನ್ಲಿಲ್ಲ. तुम इमैनुअल हो तो कह के उसने नहीं ಏನ್ ಹೇಳ್ತಾ कहा. ಇದ್ದಾನೆ? वो क्या कह रहा ನೀನು है? ದೇವ ಕುಮಾರನಾಗಿದ್ರೆ, अगर तुम परमेश्वर के पुत्र हो ಯಾಕಂದ್ರೆ ಅವನಿಗೆ तो, ಗೊತ್ತಿದೆ ಸೈತಾನನಿಗೆ क्योंकि शैतान जानता है ಇವನೊಬ್ಬನೇ ದೇವ ಕುಮಾರನಲ್ಲ. ये अकेला परमेश्वर का पुत्र नहीं है. ಪರಾತ್ಪರನ ಮೊರೆ ಹೊಕ್ಕುವರೆಲ್ಲರೂ ದೇವ ಕುಮಾರರು. परम प्रधान के छत्र छाया में रहने वाले हर एक परमेश्वर के पुत्र है. ಆದ್ರೆ ಈ ರ್ಯಾಂಕ್ ದಾಟಿದ ಅಂದ್ರೆ लेकिन ये पद पार किया है ಮುಂದೆ तो ನಾನು ಯೋಚಿಸ್ಬೇಕು ಅಂತಂದ. आगे हमें सोचना है कि उसने कहा. ಯಾರಾದ್ರೂ ಇಲ್ಲಿ ನನ್ನ ಕೊನೆ 7 ನಿಮಿಷಗಳು ದಾಟ್ತಾ ಇದೆ. ಯಾರಾದ್ರೂ ಇಲ್ಲಿ आखिरी 7 मिनट पार हुए, कोई यहाँ पर है तो आमीन कहेंगे. ಹುಡುಕೊಳ್ತೀಯಾ ನಿನ್ನನ್ನ ಇದರಲ್ಲಿ? क्या अपने आप को इसमें आप खोज लेंगे? ನಿನ್ನನ್ನ ಇದರಲ್ಲಿ ಹುಡುಕೊಳ್ತೀಯೋ? अपने आप को इसमें आप खोज लेंगे? ಸುಮ್ಮನೆ ಬಂದ್ಬಿಟ್ಟು ऐसे ही आकर ದೇವ ನಿನ್ನನ್ನು ಉಪಯೋಗಿಸ್ತಾನೆ. परमेश्वर तुम्हें इस्तेमाल ದೊಡ್ಡ करेंगे. ಆಶೀರ್ವಾದ ನಿನಗಿದೆ तुम्हें बड़ा सा आशीष है. ಅಂತ ಹೇಳಿ ನಾನು ನಿನಗೆ ಮೋಸ ಮಾಡುವಂತ ಪ್ರವಾದಿ ಆಗ್ಲಿಕ್ಕೆ ऐसे ಮನಸ್ಸು ಮಾಡೋದಿಲ್ಲ. कहकर तुम्हें धोखा देने वाला भविष्यवक्ता मैं नहीं ಆದ್ರೆ हूँ. ನಿನ್ನ ರ್ಯಾಂಕ್ ಅನ್ನ लेकिन आपके पद को ಹೆಂಗೆ ಬೆಳೆಸ್ಕೊಳ್ಬೇಕು? कैसे बढ़ाना है? ಇದು ಕ್ರಿಸ್ತನಲ್ಲಿ ಇದ್ದಂತ ಮನಸ್ಸು. ये मसीह में रहने वाला मन है. Jesus. ಆಮೆನ್. आमीन. Number 1. पहला चीज, ಯೇಸು ಸ್ವಾಮಿ यीशु ತನ್ನ मसीह ಪದವಿಯನ್ನು ನೆನೆಸಿ, अपने पद को याद ಎಲೆ करके, ಸೈತಾನನೇ ए शैतान, ನನ್ನನ್ನೇ ದೇವ ಕುಮಾರನ ಹೌದು ಅಲ್ವಾ ಅಂತೀಯಾ? मुझे ही परमेश्वर के पुत्र हो या नहीं कह के पूछते ಅಂತ हो. ಅನ್ಲಿಲ್ಲ. ऐसे कहकर उसने नहीं कहा. ಕ್ರಿಸ್ತನ ಮನಸ್ಸು. मसीह का स्वभाव. ಯಾಕೆ? क्यों? ಅವನೇ ಕ್ರಿಸ್ತನೇ ಹೇಳಿದ, मसीह ने ही कहा, ಅನೇಕ ಸಹೋದರರನ್ನ कहीं भाइयों को ದೇವರಿಗೆ ಮಕ್ಕಳನ್ನಾಗಿ ಅರ್ಪಿಸುವುದಕ್ಕಾಗಿ परमेश्वर के बच्चे बनकर अर्पित करने ನಾನು के लिए ಹಿರಿಯ ಮಗನಾದೆ ಅಷ್ಟೇ ಅಂತ. मैंने सिर्फ बड़ा बेटा बना. ಕ್ರಿಸ್ತನ ಮನಸ್ಸು. मसीह का मन. ಆಮೆನ್. आमीन. ಆಮೆನ್. 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 आमीन. ಆಮೆನ್. ಆಮೆನ್. ಸರ ಆಮೆನ್. ಆಮೆನ್. ನಿನ್ನ ಮುಂದಿನ ಸರ ಆಮೆನ್ ಹೇಳುವಾಗ ಎಲ್ಲ ಕಟ್ಟುಗಳು ಯೇಸುವಿನ ಹೆಸರಲ್ಲಿ ಮುರಿದು ಹೋಗಲಿ. अगली बार आमीन जब आमीन. सारे बंधन टूट कर गिरे. ಆಮೆನ್. 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 ನಿನ್ನ ಆಶೀರ್ವಾದಕ್ಕೆ ಆಮೆನ್. आपके आशीष ನಿನ್ನ के लिए आमीन. ಬಿಡುಗಡೆಗೆ, ನಿನ್ನ ಮಕ್ಕಳ ಏಳಿಗೆಗೆ, ನಿನ್ನ ವ್ಯವಹಾರದ ಏಳಿಗೆಗೆ. Come on. Amen. आमीन. Amen. आमीन. Hallelujah. हालेलुया. Hallelujah. हालेलुया. ಅರ್ಥ ಆಯ್ತಾ ಆಗಿದ್ರೆ? ऐसा है तो आप समझ रहे हो. ಯೇಸು ಸ್ವಾಮಿ यीशु मसीह ತನ್ನನ್ನ अपने आप को ಇದರಲ್ಲಿ ಕಂಡುಕೊಂಡ. इसमें उन्होंने ढूंढ लिया. ಅವನು ಅನ್ಲಿಲ್ಲ, उन्होंने नहीं ಏ कहा, ಸೈತಾನ हे शैतान, ಎಲ್ಲಿ ಬರ್ದೈತೆ कहाँ पर लिखा गया ದೇವ है ಕುಮಾರನಂತ परमेश्वर का पुत्र है ನೀನ್ कह ಹೇಳ್ತಾ के? ಇರುವಂತ ವಚನ तुम कहने वाला वचन ಕೀರ್ತನೆ ಎಲ್ಲಿದು? वो भजन संगीता ನನ್ನ में ಬಗ್ಗೆ ಅಲ್ಲ. है, मेरे बारे में नहीं. ನಾನು ಎಲ್ಲಿಂದ ಬಂದಿದ್ದೀನಿ ನಿಂಗೆ ಗೊತ್ತಿಲ್ಲ. मैं कहाँ से आया हूँ तुम नहीं ಅನ್ಲಿಲ್ಲ जानते. ಅವನು. ऐसे उन्होंने नहीं कहा, ಒಪ್ಕೊಂಡ, उसने मान लिया, ಸ್ವೀಕರಿಸಿದ. उन्होंने स्वीकार लिया. ಅರ್ಥ ಆಗ್ತಾ ಇದೆ ಇಲ್ಲ? आप समझ रहे हो. ಕೀರ್ತನೆ 91ರಲ್ಲಿ भजन संगीता 91 में ಮಸ್ಸಿಯನಾದವನು मसीहा जो है ಜಿಗದ್ರೆ अगर गिरेगा तो ದೇವದೂತರು देवदूत ಕೈಯಲ್ಲಿ ಎತ್ಕೊಳ್ತಾರಂತ ಬರ್ದಿಲ್ರಿ. हाथ में उठा लेंगे कि नहीं लिखा ಅಲ್ಲಿ गया. ಏನ್ ಬರ್ದಿದೆ ಅಂದ್ರೆ, वहाँ पर क्या लिखा गया है? ನೀನು
तुम ನೀನು ಅಂತ ಯಾರಂತ ಹುಡುಕಿದ್ರೆ, तुम के अगर आप ಈ तुम ढूंढते ನೀನು ಅಂತ थे, ಯಾರಂತ ಹುಡುಕಿದ್ರೆ तुम के अगर तुम ढूंढो ಒಂದನೇ ವಚನಕ್ಕೆ ಹೋಗುತ್ತೆ. पहले वचन में वो जाता है, ಪರಾತ್ಪರನ ಮೊರೆ ಹೊಕ್ಕಿರುವವರು. जो प्रथम प्रदान के छाया में है. Come on! ಅದರ ಅರ್ಥ उसका मतलब ನೀನು ಉಪವಾಸದಲ್ಲಿ, आप उपवास में, ಪ್ರಾರ್ಥನೆಯಲ್ಲಿ, प्रार्थना में, ದೇವರ ವಾಕ್ಯದಲ್ಲಿ परमेश्वर के वचन में ಪರಾತ್ಪರನ ಮೊರೆ ಹೊಕ್ಕಿರುವನಾಗಿದ್ರೆ परम प्रदान की छाया में रहेंगे तो ಯೇಸುವನ್ನ ಹಿಡಿದುಕೊಳ್ಳಿಕ್ಕೆ ಇಟ್ಟಂತ ದೇವದೂತರು ನಿನಗೋಸ್ಕರವೂ ಇಡಲ್ಪಟ್ಟಿದ್ದಾರೆ. यीशु मसीह को पकड़ने के लिए जो देवदूत थे आपके लिए भी ಇದು रखे गए हैं. ಕ್ರಿಸ್ತನ ಮನಸ್ಸು. यही मसीह का स्वभाव है. ಕ್ರಿಸ್ತನ ಮನಸ್ಸೇನಂದ್ರೆ मसीह का स्वभाव क्या है? ವಯಸ್ಸಿನ ಮಿತಿ ಇಲ್ಲದೆ उम्र का भद ना हो. ನಾನು ಇದರಲ್ಲಿ ಏನಾಗಿದ್ದೀನಿ ಅಂತ ಹುಡುಕೊಳ್ಳೋದು. मैं इसमें क्या हूँ के खोजने वाला. ನೀವೆಲ್ಲರೂ ಇದರಲ್ಲಿದ್ದೀರಾ. आप सब इसमें हो. He knew वो जानते थे he is in the Bible. कि वो पवित्र शास्त्र में है. You should know आपको जानना है that you are in the Bible. कि आप उस बाइबल में हो. ನೀವು ನನ್ನನ್ನು ನೋಡಿ ಅನ್ಬಹುದು. आप मुझे देखकर कह सकते हैं, ನಮಗೆಲ್ಲ ಗೊತ್ತು ಇವ್ರ ಬಗ್ಗೆ. इनके बारे में हम सब ಸರ್, जानते हैं. श्रीमान ಯೋಸೇಫನನ್ನು ನೋಡಿ ಹೇಳಿದ್ರು, यूसुफ को देखकर भी ಮರಿಯಳನ್ನು उन्होंने ನೋಡಿ कहा, ಹೇಳಿದ್ರು, मिरियम को देखकर ಯೇಸುವನ್ನು ನೋಡಿ उन्होंने कहा, ಹೇಳಿದ್ರು, यीशु मसीह को देखकर उन्होंने ಇವನು ಯಾರಂತ कहा, ಗೊತ್ತು. ये कौन है हम जानते बड़ीगन मಗ. हैं, ये बड़ी का बेटा है. ನಾನು ಹಾಫ್ ಪ್ಯಾಂಟ್ ಮೇಲೆ ಇಲ್ಲೇ ನಮ್ಮ ಮನೆ ಮುಂದೆ ಓಡಾಡ್ತಾ ಇದ್ದ. ये हाफ पैंट में हमारे घर के नमक सामने ಗೊತ್ತು. भागता था, हम जानते ಆದ್ರೆ हैं. ಯೇಸು ಸ್ವಾಮಿ लेकिन यीशु मसीह ಅವರ ತಿಳುವಳಿಕೆಯಿಂದ ಹೊರಗಡೆ ಬಂದು ಉನ್- ತನ್ನನ್ನ ತಾನು ವಾಕ್ಯದಲ್ಲಿ ಕಂಡುಕೊಂಡ. उनके समझ से बाहर आकर अपने आप को बाइबल में उन्होंने खोज ಜನರು लिया. ಏನಂತ ಇದ್ದಾರೆ ನಿನ್ನ ಬಗ್ಗೆ? लोग आपके बारे में ಆ क्या कह रहे हैं? ತಿಳುವಳಿಕೆಯಿಂದ ಹೊರಗೆ ಬಾ. उस समझ से आप बाहर आ जाइए. ಆಮೆನ್ आमेन ಆಮೆನ್. आमेन. ಹೊರಗಡೆ ಬಂದು बाहर आकर ನೀನ್ ಇದರಲ್ಲಿ ಏನಾಗಿದ್ಯಾ ಹುಡುಕೋ. आप इसमें क्या हो उसे खोज लीजिए. ಅರ್ಥ ಆಯ್ತಾ ಇದೆ? आप समझ रहे ಮುಂದಿನ हैं? ಭಾಗಕ್ಕೆ ಮುಂದಿನ ಸಂಡೇ ಹೋಗೋಣ. अगले भाग में अगले रविवार में हम ಇವತ್ತಿನ ಸಮಯ जाएंगे. ಮುಗಿತಾ ಇದೆ. आज का समय ಕೊನೆ समाप्त हो 3 रहा है. ನಿಮಿಷಗಳು ಓಡ್ತಾ ಇದೆ. आखिरी 3 मिनट जा रहे ಅರ್ಥ हैं. ಆಯ್ತಾ ಇಲ್ಲಿವರೆಗೂ? अब तक आपको समझ आ ಕ್ರಿಸ್ತನ रहा है ಮನಸ್ಸಂದ್ರೆ ಏನ್ ಗೊತ್ತಾಯ್ತಾ? मसीह का मन क्या है? आप ಕ್ರಿಸ್ತನ समझ ಮನಸ್ಸು रहे हो? ಯಾವುದಂದ್ರೆ मसीह का स्वभाव क्या ಇಂಟರ್ನೆಟ್ है? ನೋಡ್ತಾ ತಿರುಗಾಡ್ಕೊಳ್ಳೋದಲ್ಲ. इंटरनेट देखते हुए ಕ್ರಿಸ್ತನ घूमना फिरना ಮನಸ್ಸು नहीं. मसीह का स्वभाव ಜಾತ್ರೆಗೆ ಹೋದ್ರು ಸಹ यात्रा में जाते तो ಅಲ್ಲಿಯೂ भी, ಸಹ वहां पर भी ಕರ್ತನನ್ನ ಹುಡುಕುವಂತ ಮನಸ್ಸು. मसीह को ढूंढने वाला ಕ್ರಿಸ್ತನ मन, ಮನಸ್ಸು मसीह का मन, ತನ್ನ ಸ್ಥಾನ ಏನಿದೆ ಇದರಲ್ಲಿ, अपना जगह क्या है इसमें, ನಾನು ಎಲ್ಲಿದ್ದೀನಿ ಇದರಲ್ಲಿ, मैं इसमें कहां पर ನನ್ನ हूँ, ಬಗ್ಗೆ ಏನ್ ಬರ್ದಿದೆ, मेरे बारे में क्या लिखा गया ಹುಡುಕೊಳ್ಳೋದು. है, ढूंढने वाला. ಆಮೇನ್. आमेन. ನಿನ್ನ ಹೆಸರು ಹಿಡಿದು ಬರ್ದಿರ್ಲಿಕ್ಕಿಲ್ಲ. आपका नाम वहां पर लिखा नहीं ಕೀರ್ತನೆ होगा. 91ರಲ್ಲಿ भजन संगीता ಯೇಸು 91 में ಸ್ವಾಮಿಯ ಹೆಸರು ಹಿಡಿದು ಬರ್ದಿರ್ಲಿಲ್ಲ. यीशु मसीह का नाम भी नहीं लिखा गया था. ತಿಳಿತಾಯ್ತಾ? आप समझ रहे हो? ಡೇವಿಡ್ ಬ್ರೈನಾರ್ಡ್ ಅನ್ನ ಮರಿಬೇಡ. डेविड ब्रेनहार्ड को मत ಅವನು ಅರ್ಥಕೊಂಡ. भूलिएगा. उसने समझ लिया ತನ್ನ ಜೀವನದಲ್ಲಿ अपने जिंदगी में ಸತ್ಯವೇದದಲ್ಲಿ पवित्र शास्त्र ಅವನ में ಸ್ಥಾನ ಏನೆಂಬುದು ಅಂದ್ಕೊಂಡ. उसका जगह क्या था उसने ಇವತ್ತು समझ ಆ लिया था. ಭಕ್ತನ ಪ್ರಾರ್ಥನೆ ನೋಡು. आज उस भक्त के प्रार्थना को 17ನೇ देखिए. ಶತಮಾನದಲ್ಲಿ 17वें शतमान में ತನ್ನ ಸುತ್ತಲಿರುವಂತ ಹಿಮ अपने इर्द गिर्द रहने वाला बर्फ ಕರಗುವಷ್ಟರ ಮಟ್ಟಿಗೆ वो पिघलने के हद तक ಹಸಿವೆಯಿಂದ ಪ್ರಾರ್ಥಿಸಿದ ಭಕ್ತನು भूख से प्रार्थना करने वाला ಇವತ್ತು भक्त ಪರಲೋಕದಿಂದ ನೋಡ್ತಾ ಇದ್ದಾನೆ. आज स्वर्ग से वो देख रहा ಇಡೀ है. ಅಮೆರಿಕ ಕ್ರಿಸ್ತನ ದೇಶವಾಗಿದೆ. पूरा अमेरिका मसीह का देश ಇಡೀ है. ಅಮೆರಿಕದಿಂದ पूरे अमेरिका ಯಾವ से ದೇಶದ ಇಂಡಿಯನ್ಸ್ಗೋಸ್ಕರ कौन से देश के इंडियंस के लिए ಈತನ ಅಷ್ಟು ಪ್ರಾರ್ಥಿಸಿದ್ನೋ इसने उतना प्रार्थना ಇವತ್ತು ಆ किया. ಇಡೀ ದೇಶ आज वो पूरा देश ಇಡೀ ಲೋಕಕ್ಕೆ ಮಿಷನರಿಗಳನ್ನ ಕಲಿಸಿದೆ. पूरे दुनिया में मिशनरीज को वो भेज रहा है. ಅನೇಕ ಸಭೆಗಳಿಗೆ ಬೆನ್ನೆಲುಬಾಗಿ ನಿಂತಿದೆ. कहीं कलीसिया को मदद बनकर खड़ा है. ದೊಡ್ಡ ದೊಡ್ಡ ಸಭೆಗಳು ಅಲ್ಲಿ ಎದ್ದಿವೆ. बड़े बड़े कलीसिया वहां पर उठे हैं. ಭಕ್ತರ ಪ್ರಾರ್ಥನೆ भक्तों का प्रार्थना ಎಂದಿಗೂ ಬಿದ್ದು वो ಹೋಗುವುದಿಲ್ಲ. कभी भी गिर नहीं जाता. ಮರಕಲಬ ಶಂದಲರದಬಲಬ ಜೆರೆಕೆತೆಲೆ ಬರಮನ ಮನ ಕರಲಬ ಶಂದ ರಕತಲಬ ನಾನು ಹೇಳಿದೆ ಪ್ರಾರ್ಥಿಸೋಣ ಅಂತ. मैंने कहा प्रार्थना करेंगे. ಜಿಕತಲರಲನ ಮನ ಕರಬಲಬ ಶಂಚಲರಲಬ ಪ್ರೊಸಕಲಬ ರಮನ ಮನ ಕರಲಬ ಶಂಚಲರಲಬ ಶತಲರಲಬ
ರಿಖತಲರಲಬ. ನಿಮ್ಮಲ್ಲಿ ಕೆಲವರು आप में से थोड़े लोग ಬಲಹೀನರಾಗಿ ಹೋಗೋದಿಲ್ಲ ಇವತ್ತು. आज के दिन बलहीन बनकर नहीं ಗುಣ जाएंगे। ಹೊಂದಿದವರಾಗಿ, आप चंगाई पाकर ಆಶೀರ್ವದಿಸಲ್ಪಟ್ಟವರಾಗಿ, आशीष पाए हुए ಓ होकर ರಪಚಚಟಪೊರೊಶೆಕೆತೆ, ಹೊಸ ಮನಸ್ಸನ್ನು ಧರಿಸಿದವರಾಗಿ नए मन को पहने हुए होकर ಸಿದ್ಧರಾಗಿ ಪ್ರಾರ್ಥಿಸಿ आप ಪ್ರಾರ್ಥಿಸಿ. तैयार हो जाए, प्रार्थना अन्य भाषೆಗಳು कीजिए। ಎದ್ದೇಳಲಿ. अन्य भाषाएं अन्य उठे, ಭಾಷೆಗಳು ಎದ್ದೇಳಲಿ. अन्य भाषाएं उठे। ನಾನು ಹೇಳಿದ अन्य ಭಾಷೆಗಳು मैंने ಎದ್ದೇಳಲಿ. कहा अन्य भाषाएं उठे। ಮಕಲರಲಬ ಶಚಚಚರೆಬ, ಜೆಕೆರೆಲೆ ಮನನ ಕರಲಬ, ಜೊರೊಬೊಬೊ ಶಂಚಲರಲಬ, ರಿಯನಮನಮನಮನಮನಮ. ಬೇಗ 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 ಆತನ ಪ್ರಸನ್ನತೆ, ಆತನ ಬೆಂಕಿ ನಿಮ್ಮನ್ನು ತುಂಬಿಕೊಳ್ಳಲಿ. उनका उपस्थिति, उनका अग्नि आपको भर ले। ಶಕಲಬರಮನನ ಕರಲಬ, ಜೆರಿಯಲಬ ಶಚಚಚಚೆ, ಜಿಕತರಲಬ ಬಬರಬಲಬರಬೋ, ರಿಯನಮಮನ ಕಲರಲಬ ಶಚಲೆ, ಜಿಕ್ರಯಾಂದಲದನ ಕರಲಬ. ಒಂದು ಬೆಂಕಿ, ಚಲಿಸುವಂತ ಬೆಂಕಿ, एक कार्य ಚಲಿಸ್ತಾ करने ಇರುವ वाला, ಬೆಂಕಿ यहाँ पर कार्य करने ನಿನ್ನ वाला ಮನೆಯಲ್ಲಿ अग्नि। ಸ್ವಾಗತಿಸು. आपके बीच में आप स्वागत ಕರಗಳನ್ನೆತ್ತಿ कीजिए। अपने हाथों को ನಿನ್ನ उठाकर ಕುಟುಂಬದಲ್ಲಿ ಅದನ್ನು अपने ಸ್ವಾಗತಿಸು. परिवारों में उसे स्वागत कीजिए। ಮಕಲಬ್ರೊಸೆಕೆ ತೆರೆಯಾಂದ ಕ್ರಿಮಶುಚಚಟಿಯಾಲ, ಜಿಕತತತರಲಬರಬಲಬ, ರಿಕಚಚಚಟರಲಬೋ, ರಿಯನಮಮಮನ ಕಲರಲಬ, ಜಿಕಲಬರಬಲಬರಬ, ಜಿಯರಬಲಬರಬಲಬ. ಇಡೀ ಸತ್ಯವೇದದಲ್ಲಿ ನಿನ್ನ ಬಗ್ಗೆ ಬರೆದಿದೆ. पूरे पवित्र शास्त्र में आपके बारे में लिखा गया ಇಡೀ है। ಸತ್ಯವೇದದಲ್ಲಿ ನೀನಿದ್ದೀಯಾ. पूरे पवित्र शास्त्र में आप हो। ನಿನಗಾಗಿ ಆತನು ಜೀವಿಸಿದ, आपके लिए ही उन्होंने लिखा है। ನಿನಗಾಗಿ ಅದನ್ನು ಬರೆದಿದ್ದಾನೆ. आपके लिए ही उन्होंने लिखा है। ನೀನು ಅದನ್ನು ಸ್ವೀಕರಿಸಿಕೊಳ್ಳಬೇಕು. आपको उसे स्वीकार लेना है। ನೀನು ಅದನ್ನು ನಂಬಬೇಕು. आपको उस पर विश्वास करना है। ಪರುಕತಲರಮ, ರಕುತನನಮನ ಕರಲಬ, ಶರುಕತಲದನ ದಡದರಗದ, ಜಿಕಿತಿರಿಯಲಬ ಶಚಟಟೆ ಬೇರೆ 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 ಬೇ, ಹೊರಮನನನನ. ಅರ್ಪಿಸುವವರು समर्पित करने ಹೌದು वाले। ಸ್ವಾಮಿ. हाँ परमेश्वर, ನನ್ನನ್ನು ನಾನು ಸತ್ಯವೇದದಲ್ಲಿ ಹುಡುಕಿಕೊಳ್ತೇನೆ. अपने आप को मैं पवित्र शास्त्र में ढूंढ लूंगा। ಈ ಸಿರೀಸ್ ಮುಗಿಯೋದ್ರೊಳಗಡೆ यह सीरीज समाप्त होने ನೀವು तक ಏನಾಗಿದ್ದೀರಾ, आप क्या हो, ಸತ್ಯವೇದದಲ್ಲಿ ಎಲ್ಲಿ ನಿಮ್ಮ ಬಗ್ಗೆ ಬರೆದಿದೆ, पवित्र शास्त्र में कहाँ पर आपके बारे में ಎಲ್ಲವನ್ನು ನಾವು लिखा गया है। ಬಿಡಿಸಿಕೊಳ್ಳಿಕ್ಕಿರ್ತೀವಿ. सब कुछ हम खोलने वाले हैं। ಅದಕ್ಕಾಗಿ ಸಮರ್ಪಿಸುವವರು उसके लिए समर्पित करने ಈಗಲೇ वाले ಆತನಿಗೆ ಸಮರ್ಪಿಸಿರಿ. अभी ही परमेश्वर को समर्पित कीजिएगा। ಊರಲಮಶಾಂಚಲೆರೆ ಬಾಶಕೆರೆ ಬೆರೆಬೆ, ಜಿರಿರಿಬೆ ಅಲಬಶಚಲೆ ಬರಬದನದನ ಬದನ ಬರಬಲಬಶದಲಲ ಬಬಬಬ, ಉರಂದಲದನ ಗದಲ ಬರಬಲ ಬರಬಲ ಬರಬಶದ, ಶಿಕ್ಲರೆಯಂದಲದನ ಕಳಲ ಬಬಬಬಬ, ಸುಖಲರಲ ಬಬಶಂದಲ ಬ್ರಕತ್ಲರೆಯಂದ, ಜಿಖರಲಲ ಬಬಬಬಬಬರ, ರಿಯನನನನನನನದರ ಬದ ರಹಲ ಬಬಬ, ಜಿಖಲರಲಬ ಶಂದಲಬ್ರ ಕತ್ಲರೆಯಂದಲರಬ. ನೀಸಾಕೆನಗೆ 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 ನೀಸಾಕೆನ ನೀಸಾಕೆನಗೆ 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 ಹೆತ್ತವರು ನನ್ನ ತೊರೆದಾಗ, ಸ್ನೇಹಿತರು ನನ್ನ ಕೈ ಬಿಟ್ಟಾಗ, ಲೋಕವು ನನ್ನ ತೊರೆದಾಗ, ನಿಂದೆ ಅವಮಾನ ಬರುವಾಗ, ಯೇಸುವೇ ಯೇಸುವೇ ನಿನ್ ಪಾದ ಬಳಿ ಬರುವೆ, ಯೇಸುವೇ ಯೇಸುವೇ
ಸಾಕು ನನಗೆ, ನಿನ್ ಬಲವು ಬೇಕು ನನಗೆ, ನೀನಿದ್ದರೆ ಸದಾ ನನ್ ಜೊತೆಗೆ, ಎಲ್ಲವ ಜಯಿಸುವೆ ನಿನ್ ಜೊತೆಗೆ. ಈಗ ನಿಮಗೆ ಮುಂದಿನ ದಾರಿ ಕಾಣ್ತಾ ಇಲ್ಲದೆ ಇರಬಹುದು. अब आगे रास्ता आपको नजर नहीं आ रहा ಮುಂದೇನು होगा. आगे क्या है ಎಂಬ ಪ್ರಶ್ನೆ, हमारा सवाल ಏನಾಗುವುದು क्या होगा, ಎಂಬ ಪ್ರಶ್ನೆ ನಿಮಗಿರಬಹುದು. एक सवाल आप में रह आदरे सकता ನೆನಪಿರ್ಲಿ. है, लेकिन याद रखिएगा ಯೆಹೋವನು यहोवा ಅಗ್ನಿ ಸ್ತಂಭದಲ್ಲಿಯೂ अग्नि स्तंभ ಮೇಘ ಸ್ತಂಭದಲ್ಲಿಯೂ मेघ स्तंभ ನಿನ್ನ ಮುಂದುಗಡೆ ಹೋಗ್ತಾ ಇದ್ದಾನೆ. आपके आगे चल रहे हैं, ನಿನಗೆ ಸ್ಥಳವನ್ನು ಸಿದ್ಧಪಡಿಸಿ आपके लिए जगह तैयार करके ನೆಲೆಯನ್ನ ಕೊಡುವಾತನು ನಿನ್ನ ಜೊತೆಗಿದ್ದಾನೆ. आपको देने वाले आपके साथ. ಯಾರ್ಯಾರು जो कोई ನಾನು ಆಗಲೇ ಹೇಳಿದ ಹಾಗೆ मैंने पहले जैसे बताया है, ಮತ್ತೊಂದು ರೌಂಡ್ एक और राउंड ಉಪವಾಸ ಪ್ರಾರ್ಥನೆ उपवास और ಕರ್ತನ प्रार्थना ಹುಡುಗಕ್ಕೆ ಒಪ್ಪಿಸ್ಬೇಕಂತಿರೋ, परमेश्वर के लिए समर्पित करना चाह ಒಂದು रहे ಕೈಯನ್ನ हैं तो ಕರ್ತನ ಕಡೆಗೆ ಚಾಚಿ, एक हाथ परमेश्वर ಅಂಥವ್ರು के ಮಾತ್ರ उठाइए. सिर्फ ऐसे लोग ही, ಅಂಥವ್ರು ಮಾತ್ರ सिर्फ ऐसे लोग ही. ಒಂದು ಕೈಯನ್ನ ಎದೆ ಮೇಲೆ ಇಟ್ಕೊಳ್ರಿ. एक और एक हाथ को छाती पर रखें. ಕರ್ತನಿಗೆ ನಿಮ್ಮನ್ನ ಪ್ರಾರ್ಥನೆ ಮತ್ತು ಉಪವಾಸಕ್ಕೆ ಸಮರ್ಪಿಸ್ರಿ. परमेश्वर के लिए प्रार्थना और उपवास में ಅದು ಕೆಲವರಿಗೆ समर्पित ನಾಳಿಂದಲೇ ಪ್ರಾರಂಭವಾಗಲಿ, कीजिए. वो थोड़े लोगों को कल से ही ಇನ್ನು ಕೆಲವರಿಗೆ ಎಲ್ಲ प्रारंभ ಸಿದ್ಧಪಡಿಸಿಕೊಂಡು हो, और थोड़े लोगों को सब तैयार करके ಬೇಗನೆ 2 ದಿನಗಳಲ್ಲಿ ಸ್ಟಾರ್ಟ್ ಆಗಲಿ, जल्द से 2 दिनों में ಒಂದು प्रारंभ हो ವಾರದಲ್ಲಿ ಸ್ಟಾರ್ಟ್ जाए, ಆಗಲಿ. एक हफ्ते में प्रारंभ हो जाए. ನೀವು ಸಿದ್ಧಪಡಿಸಿಕೊಳ್ಳುವ ಹಾಗೆ. आप जैसे तैयारी करेंगे उस ಆದ್ರೆ तरीके से, लेकिन ಎಲ್ಲರೂ ನಾವು हम सब ಪರಾತ್ಪರನ ಮರೆ ಹೊಕ್ಕೋಣ. परम प्रधान की छत्र ದೇವ छाया में ಮಕ್ಕಳ जाएंगे. ಹಾಗಿರ್ಲಿಕ್ಕೆ परमेश्वर के बच्चे बनने ಕರಗಳನ್ನು के लिए ಚಾಚ್ರಿ. अपने हाथों को ಅಭಿಷೇಕ ನಿಮ್ಮ ಮೇಲೆ उठाइए. ಬರಲಿ. वह अभिषेक आप पर ಯೇಸುವಿನ उतरे. ಹೆಸರಿನಲ್ಲಿ, ಯೇಸುವಿನ यीशु ಹೆಸರಿನಲ್ಲಿ, मसीह के ಯೇಸುವಿನ नाम में, ಹೆಸರಿನಲ್ಲಿ, यीशु ಯೇಸುವಿನ मसीह के ಹೆಸರಿನಲ್ಲಿ, नाम ಯೇಸುವಿನ में. ಹೆಸರಿನಲ್ಲಿ ಸ್ವಾಮಿ परमेश्वर ಪ್ರಾರ್ಥನೆ प्रार्थना ಉಪವಾಸಕ್ಕೆ उपवास के लिए ಯಾರ್ಯಾರು ಸಮರ್ಪಿಸ್ತಾ ಇದ್ದಾರೋ जो कोई समर्पित कर रहे हैं, ಯೇಸುವಿನ ಹೆಸರಿನಲ್ಲಿ, यीशु मसीह के नाम में, ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ नजरीन के यीशु मसीह के ಈಗಲೇ नाम में अभी ಅವ್ರ ही ಮೇಲೆ ನಿನ್ನ ಪ್ರಸನ್ನತೆ, उनके ऊपर आपका ಪವಿತ್ರಾತ್ಮನ उपस्थिति, ಪ್ರೇರೇಪಣೆ, पवित्र आत्मा का ನಿನ್ನ प्रेरणा, ನಡೆಸುವಿಕೆ आपका चलावट ಯೇಸುವಿನ ಹೆಸರಲ್ಲಿ ಉಂಟಾಗಲಿ. यीशु मसीह के नाम में हो. ಪ್ರತಿದಿನ हर दिन ಗಂಟೆಗಟ್ಟಲೆ घंटों तक ನಿನ್ನ ಸನ್ನಿಧಿಯಲ್ಲಿ ಕೂತುಕೊಂಡು आपकी उपस्थिति में ಸೈತಾನನ बैठकर ಎಲ್ಲ ಮೋಸಕರವಾದ ಯೋಚನೆಗಳು, शैतान के सारे धोखेबाज सोच, ಇದರ ಫಲ ಏನು? इसका फल क्या है? ನೀನು ಬದಲಾಗೋದಿಲ್ಲ, तुम नहीं बदलोगे, ನಿನ್ನ ಗಂಡ ಬದಲಾಗೋದಿಲ್ಲ. तुम्हारा पति नहीं बदलेगा. ಸುಳ್ಳು ಪ್ರತಿಯೊಂದು ಸೈತಾನನ ಸುಳ್ಳುಗಳನ್ನ सारे शैतान के झूठों को ಬದಿಗೊತ್ತಿ बगल में फेंक ಸಮಾಧಾನದಿಂದ कर शांति से ನಿನ್ನ ಸನ್ನಿಧಿಯಲ್ಲಿ ಕೂತುಕೊಂಡು आपके सम्मुख में ಪ್ರಾರ್ಥಿಸುವಂತ बैठकर प्रार्थना ನಿನ್ನ करने वाला ಅಭಿಷೇಕ, आपका ನಿನ್ನ अभिषेक, ಬೆಂಕಿ आपका आग ಅವರನ್ನು ತುಂಬಿಕೊಳ್ಳಲಿ. उनमें भर ले परमेश्वर. ಅಂತ ಯೋಜನೆಗಳನ್ನ ऐसे विचारों को ಬದಿಗೊತ್ತಿ बगल में ನಿನ್ನಲ್ಲಿ फेंक कर ಪ್ರಾರ್ಥಿಸುವಂತ आप में प्रार्थना करने ಕ್ಷಮತೆ ಅವರಲ್ಲಿ ಬರಲಿ, वाला क्षमता उन पर ನಿನ್ನ उतर ಶಕ್ತಿ आए, ಅವರಲ್ಲಿ ಬರಲಿ, आपका सामर्थ्य ನಿನ್ನ उनमें ಬಲ उतर ಅವರಲ್ಲಿ आए, ಬರಲಿ. आपका बल उनमें उतर आए पिता. ನಿಂತಿರುವಂತ ಪ್ರತಿಯೊಬ್ಬರನ್ನ खड़े रहने वाले हर एक को ಯೇಸುವೆ, यीशु मसीह ತಂದೆಯಾದ ದೇವರೇ, पिता परमेश्वर, ಐಗುಪ್ತದಿಂದ ಬಂದ ನಿನ್ನ ಜನರನ್ನ मिस्र देश से आने वाले आपके लोगों को ನಿನ್ನ ಸೈನ್ಯವೆಂಬುದಾಗಿ ಕರೆದಿರುವಂತೆ आपके सेना के बुलाने जैसे ನೀನು ಇವರನ್ನ ಕರೆಸು. आप इन्हें बुलाइए पिता. ಎತ್ತಿರುವ ಕೈಗಳನ್ನು ಕಾಣು ತಂದೆ ಆದ್ಯವರೇ. उठाए हुए हाथों को आप देखिए. 2 ದಿನ, 2 दिन, 1 ದಿನ, 1 दिन, 3 ದಿನ, 3 दिन, ಅರ್ಧ ದಿನ आधा दिन ಉಪವಾಸವಾಗಿದ್ದು उपवास रहकर ವಾಕ್ಯವನ್ನು ತೆಗೆದುಕೊಂಡು वचन को लेकर ಅಭಿಷಿಕ್ತ ಸಂದೇಶಗಳನ್ನು ಕೇಳುತ್ತಾ अभिषिक्त संदेशों ನಿನ್ನ को ಸನ್ನಿಧಿಯಲ್ಲಿ सुनकर आपके सम्मुख ಅನ್ಯ में ಭಾಷೆಗಳನ್ನು ಮಾತಾಡ್ತಾ अन्य भाषा में प्रार्थना करते ಪ್ರಾರ್ಥನೆಯಲ್ಲಿ हुए ಕಳೆಯುವಂತೆ प्रार्थना में ಈ बिताने ಕೈಗಳನ್ನ, जैसे इन हाथों को, ಇವರನ್ನ इनको ಆಶೀರ್ವದಿಸು, आप आशीषित कीजिए, ಬಲಪಡಿಸು, आप बल दीजिए, ಶಕ್ತಿಯಿಂದ ತುಂಬಿಸು, सामर्थ्य से भर दीजिए. ಒಂದು ಹೊಸ ಸಂತತಿಯನ್ನು ಎಬ್ಬಿಸು. एक नए से संतति को आप उठाइए. ಇದಕ್ಕೆ ವಿರುದ್ಧವಾಗಿ इसके खिलाफ रहने ಯೋಜನೆ वाला ಹಾಕಿಕೊಳ್ಳುವ हर एक योजना बनाने ಸೈತಾನನ वाला शैतान के ಪ್ರತಿಯೊಂದು ಯೋಜನೆಗಳನ್ನ हर एक योजनाओं को ನಿನ್ನ ದಾಸನಾಗಿ, आपका दास होकर, ನಿನ್ನ ಪ್ರವಾದಿಯಾಗಿ आपका भविष्यवक्ता ಯೇಸು होकर, ಕ್ರಿಸ್ತನ ಹೆಸರಿನಲ್ಲಿ ಅವುಗಳನ್ನ ಬಂಧಿಸ್ತೇನೆ. यीशु मसीह के नाम में उन सारी चीजों को मैं बंधन में डालता हूँ. ಸ್ತೋತ್ರ ಸ್ವಾಮಿ. आपका धन्यवाद ನಮ್ಮ हो पिता. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. हमारे प्रार्थना को सुना इसलिए धन्यवाद. ಈಗಿಂದಲೇ अभी से ಆ ही ಹಸಿವು ಅವರನ್ನು वह ಮುತ್ತಿಕೊಳ್ಳಲಿದೆ. भूख उनमें उतर आए. ಯೇಸುವಿನ ಹೆಸರಿನಲ್ಲಿ यीशु मसीह के नाम ಬೇಡ್ತೇನೆ. में मांगता हूँ. ಆಮೆನ್. आमेन. ಈಗ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಸಹವಾಸಗಳು ಈಗಲೂ ಎಂದೆಂದಿಗೂ
ನೆರೆದಿರುವ ನಮ್ಮೆಲ್ಲರೊಂದಿಗೂ, ನಮ್ಮನ್ನು ವೀಕ್ಷಿಸ್ತಾ ಇರುವಂತ ಎಲ್ಲ ಸಹೋದರ ಸಹೋದರಿಯೊಂದಿಗೂ, ರಜೆಯಲ್ಲಿ ಹೊರಗಡೆ ಇರುವಂತ ನಮ್ಮ ಎಲ್ಲ ಕುಟುಂಬಗಳೊಂದಿಗೂ ಸದಾಕಾಲ ನೆಲೆಗೊಂಡಿರಲಿ ಸ್ವಾಮಿ. ಎಲ್ಲರೂ ಕೂಡಿ ಹೇಳೋಣ, ಆಮೇನ್, 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 ಆಮೇನ್. 7ನೇ ಸಾರಿ ಎಲ್ಲರೂ ಕೂಡಿ ಆಮೇನ್.